ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ. ನಾವಾದರೋ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ನಮ್ಮ ಆರಂಭವು ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಾಗಲಿ. ಆಮೇಲೆ ನಾವು ಹಾಡುವಂತ ಸಂಗೀತಗಳಲ್ಲಿ 73ನೇಯ ಸಂಗೀತವನ್ನ ನಾವು ರಾಗ ಮಾಡೋಣ. ಸಂಗೀತಗಳಲ್ಲಿ 73 ಮಹತ್ವವುಳ್ಳ ರಾಜನ. ಪ್ರಾರ್ಥನೆ ಮಾಡೋಣ. ಅವನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿಯಲ್ಲಿ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ದೇವ, ನಿನ್ನನ್ನು ಆರಾಧಿಸಿ ಕೊಂಡಾಡುವಂಥ ಈ ಪರಿಶುದ್ಧ ಸಮಯವನ್ನು ನಮಗೆ ಕೊಟ್ಟಿದ್ದಿ. ನಿನ್ನ ಆಲಯದ ಅನ್ಯೋನ್ಯತೆಗೆ ನಮ್ಮನ್ನು ಕರೆತಂದಿದ್ದಿ ಸ್ವಾಮಿ, ಇದಕ್ಕಾಗಿ ಸ್ತೋತ್ರ. ಕಳೆದ ದಿನದ ನಮ್ಮ ಜೀವಿತದಲ್ಲಿ ನೀನು ಮಾಡಿದಂಥ ಎಲ್ಲ ಮಹೋಪಕಾರಗಳಿಗಾಗಿ, ಕೊಟ್ಟಂಥ ಆಶೀರ್ವಾದ ಕೃಪೆಗಳಿಗಾಗಿಯೂ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಉಳಿಸಿ ಈ ಆರಾಧನೆಯಲ್ಲಿ ಬಂದು ಭಾಗಿಗಳಾಗಿ ನಿನ್ನ ದಿವ್ಯ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ ನೀನು ಕೊಟ್ಟಂಥ ಈ ಕೃಪೆಗಾಗಿಯೂ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಮುಖ್ಯವಾಗಿ ಸ್ವಾಮಿ, ಇವತ್ತಿನಿಂದ ನಿನ್ನ ಶ್ರಮೆಯ ಧ್ಯಾನಗಳು ಆರಂಭವಾಗ್ತವೆ ಸ್ವಾಮಿ. ಕರ್ತನೆ, ಮತ್ತೆ ನಿನ್ನ ಶ್ರಮೆಯನ್ನ, ನಿನ್ನ ಸಂಕಟವನ್ನ, ನಿನ್ನ ಯಾತನೆಯುತವಾದ ಮರಣವನ್ನ, ನಿನ್ನ ಶಿಲುಬೆಯನ್ನ
ಧ್ಯಾನ ಮಾಡುವಂಥ ಈ ಪವಿತ್ರ ದಿನಗಳನ್ನು ನಮ್ಮ ಜೀವಿತಗಳಿಗೆ ನೀನು ಕೊಟ್ಟಿರುವುದಕ್ಕಾಗಿ ನಾವು ನಿನಗೆ ಹೃದಯಪೂರ್ವಕವಾದಂಥ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇದು ನಿನ್ನ ಕೃಪೆ ಸ್ವಾಮಿ. ಪ್ರೀತಿಯುಳ್ಳ ದೇವರೇ, ಈ ಪವಿತ್ರವಾದ ದಿನಗಳನ್ನು ನಾವು ಪವಿತ್ರವಾದ ರೀತಿಯಲ್ಲಿಯೇ ಕಳೆಯುವಂತೆ, ಆಚರಿಸುವಂತೆ ನಮಗೆ ಸಹಾಯ ಮಾಡು. ಅದರಲ್ಲೂ ನಮ್ಮ ಸಭೆಯಲ್ಲಿ ಪ್ರತಿ ಮುಂಜಾನೆ ಮತ್ತು ಸಾಯಂಕಾಲ ಪವಿತ್ರ ಆರಾಧನೆಗಳು ನಡೀತದೆ ಸ್ವಾಮಿ. ಆರಾಧನೆಯಲ್ಲಿ ಬಂದು ಭಾಗಿಗಳಾಗುವಂಥ ಭಾಗ್ಯ ನಮಗೆ ಕೊಟ್ಟಿದ್ದಿ ಸ್ವಾಮಿ. ಬೇರೆ ಬೇರೆ ಕಡೆಗಳಿಂದ ನಿನ್ನ ಸೇವಕರನ್ನು ಕಳುಹಿಸಿಕೊಟ್ಟು ಅವರ ಮೂಲಕ ನಿನ್ನ ಸಂದೇಶಗಳನ್ನು ನಮಗೆ ಅನುಗ್ರಹಿಸಿಕೊಡುವಂಥ ದೇವರಾಗಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರ. ಈ ಆರಾಧನಾ ಸಮಯಗಳನ್ನು ನಮ್ಮ ಜೀವನದಲ್ಲಿ ನಾವು ವ್ಯರ್ಥ ಮಾಡಿಕೊಳ್ಳದೆ, ಆ ಆರಾಧನಾ ಸಮಯಗಳನ್ನು ಪ್ರಾಮುಖ್ಯತೆಯನ್ನು ಕೊಟ್ಟು ಆ ಸಮಯಗಳಲ್ಲಿ ಬಂದು ನಿನ್ನ ಆಲಯದಲ್ಲಿ ನಾವು ಕಳೆದು ನಿನ್ನಿಂದ ದಿವ್ಯ ಆಶೀರ್ವಾದ ಕೃಪೆಗಳನ್ನು ಈ ದಿನಗಳಲ್ಲಿ ಹೊಂದಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡಪ್ಪ. ಪ್ರಾರ್ಥನೆಯ ಬಲವನ್ನು, ಪ್ರಾರ್ಥನೆಯ ಮಹಿಮೆಯನ್ನು ಈ ದಿನಗಳಲ್ಲಿ ನಮ್ಮ ಹೃದಯ ಮನಸ್ಸುಗಳಲ್ಲಿ ನಾವು ಅನುಭವಿಸುವಂಥ ಕೃಪೆ ಕೊಡಪ್ಪ. ನಿನ್ನ ವಾಕ್ಯಗಳಲ್ಲಿರುವಂಥ ಬಲವನ್ನು, ಶಕ್ತಿಯನ್ನು ಈ ದಿನಮಾನಗಳಲ್ಲಿ ಕರ್ತನೆ ನಾವು ಅನುಭವಿಸುವಂಥ ಭಾಗ್ಯ ಕೊಡಪ್ಪ. ಯಾಕೆಂದರೆ ಪ್ರತಿ ಮುಂಜಾನೆ ಪ್ರತಿ ಸಾಯಂಕಾಲ ನಿನ್ನ ವಾಕ್ಯಗಳನ್ನು ನಾವು ಧ್ಯಾನ ಮಾಡ್ತೇವೆ ಸ್ವಾಮಿ. ಪ್ರತಿ ಮುಂಜಾನೆ ಮತ್ತು ಪ್ರತಿ ಸಾಯಂಕಾಲ ನಿನ್ನ ಆಲಯದಲ್ಲಿ ಬಂದು ಆರಾಧನೆಯಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಸಮಯವನ್ನ ನಾವು ಹೊಂದಿಕೊಳ್ಳುವವರಾಗಿದ್ದೇವೆ. ನಿಜವಾಗಲೂ ನಾವು ಭಾಗ್ಯವಂತರು ಸ್ವಾಮಿ. ಇಂಥ ಸುಂದರವಾದ ಆಲಯದ ಅನ್ಯೋನ್ಯತೆಯನ್ನು ನಮಗೆ ಕೊಟ್ಟು, ಆರಾಧನೆಯ ಸಮಯಗಳನ್ನು ನಮಗೆ ಕೊಟ್ಟು, ಇವೆಲ್ಲದರ ಮೂಲಕ ಇವತ್ತು ನಿನ್ನ ಮಕ್ಕಳಾದಂಥ ನಮ್ಮನ್ನ ನಿನ್ನ ಸಾಮೀಪ್ಯಕ್ಕೆ ಕರಿತಾ ಇದ್ದಿ ಸ್ವಾಮಿ. ಈ ದಿನಗಳಲ್ಲಿ ಆ ಕರೆಯನ್ನ ನಾವು ಸ್ವೀಕರಿಸುವಂಥ ಕೃಪೆ ಕೊಡು. ಆ ಕರೆಯನ್ನ ಕೇಳುವಂಥ ಮನಸ್ಸನ್ನು ಕೊಡು. ಆ ಕರೆಯನ್ನ ಕರ್ತನೆ ಗುರುತಿಸುವಂಥ ಕಿವಿಗಳನ್ನು ನಮಗೆ ದಯಪಾಲಿಸು ದೇವ. ಈ ದಿನಗಳು ನಮ್ಮನ್ನ ಪರಿವರ್ತಿಸಲಿ. ಈ ದಿನಗಳು ನಮ್ಮನ್ನ ನವೀಕರಿಸಲಿ. ಆಲಯವನ್ನು ನವೀಕರಿಸಿದ್ದೇವೆ ಸ್ವಾಮಿ ನಿನ್ನ ಕೃಪೆಯಿಂದ, ವಿಸ್ತಾರ ಮಾಡಿದ್ದೇವೆ ನಿನ್ನ ಕೃಪೆಯಿಂದ. ಇವತ್ತು ನಮ್ಮ ಜೀವಿತಗಳು ನವೀಕರಿಸಲ್ಪಡಬೇಕು. ನಮ್ಮ ಜೀವಿತಗಳು ಕೂಡ ಆತ್ಮೀಕವಾಗಿ ವಿಸ್ತಾರಗೊಳ್ಳಬೇಕು ಸ್ವಾಮಿ. ಈ ದಿನಗಳಲ್ಲಿ ಆ ಕೃಪೆಯನ್ನು ನಮಗೆ ಅನುಗ್ರಹಿಸಪ್ಪ. ನಿನ್ನ ಆಲಯಕ್ಕೆ ಬರುವಂತ ನಾವುಗಳು ನಮ್ಮನ್ನು ಪರೀಕ್ಷಿಸಿಕೊಳ್ಳುವಂತೆ, ಪರಿಶೋಧಿಸಿಕೊಳ್ಳುವಂತೆ, ಪರಿಶೀಲಿಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡಪ್ಪ. ನಮ್ಮ ಅಂತರಂಗಗಳನ್ನು ನಿನ್ನ ಮುಂದೆ ಬಿಚ್ಚಿ ತೆರೆದು ಆ ಅಂತರಂಗಗಳನ್ನು ನಾವು ನೋಡಿಕೊಳ್ಳುವಂತ ಮನಸ್ಸು ಕೊಡು ಸ್ವಾಮಿ. ಇತರರ ಕಡೆಗೆ ನಾವು ಗಮನ ಹರಿಸದೆ, ಇತರರ ಕಡೆಗೆ ನಾವು ಆಲೋಚನೆ ಮಾಡದೆ, ಇತರರನ್ನು ನೋಡದೆ ನಮ್ಮನ್ನೇ ನಾವು ನೋಡಿಕೊಳ್ಳಿಕ್ಕಾಗುವಂತೆ ನೀನು ಕೃಪೆ ಮಾಡಪ್ಪ. ಯಾಕಂದರೆ ನಿನ್ನ ಪರಿಶುದ್ಧವಾದ ಸಾನ್ನಿಧ್ಯ ನಮ್ಮ ಅಂತರಂಗಗಳಿಗೆ ಹಿಡಿದಂತ ಕನ್ನಡಿ ಸ್ವಾಮಿ. ಆ ಸಾನ್ನಿಧ್ಯದಲ್ಲಿ ನಾವು ನಮ್ಮನ್ನೇ ನೋಡಿಕೊಳ್ಳಲು ಸಾಧ್ಯ, ನಮ್ಮ ಹೃದಯಗಳನ್ನು ನೋಡಿಕೊಳ್ಳಲು ಸಾಧ್ಯ, ನಮ್ಮ ಮನಸ್ಸುಗಳನ್ನು ನೋಡಿಕೊಳ್ಳಲು ಸಾಧ್ಯ. ನಮ್ಮ ಹೃದಯ ಮನಸ್ಸುಗಳಲ್ಲಿ ತುಂಬಿರುವಂತ ಮಲಿನತ್ವಗಳನ್ನ ನಾವು ನೋಡಲು ಸಾಧ್ಯ ಸ್ವಾಮಿ. ನಮ್ಮ ಕಣ್ಣುಗಳನ್ನು ತೆರೆದು ನಮ್ಮ ಹೃದಯ ಮನಸ್ಸುಗಳನ್ನು ನೋಡಿಕೊಳ್ಳುವಂತ ಕೃಪೆ ಕೊಡಪ್ಪ ಸ್ವಾಮಿ. ಈ ಆರಾಧನೆಗಳು ವ್ಯರ್ಥ ಆಗಬಾರದು ಸ್ವಾಮಿ. ಈ ಆರಾಧನೆಗಳು ನಮ್ಮ ಜೀವಿತದಲ್ಲಿ ಪರಿವರ್ತನೆಗಳು ಉಂಟು ಮಾಡಲಿ ಸ್ವಾಮಿ. ನಮ್ಮ ಬಲಹೀನತೆಗಳನ್ನು ಅರ್ಥ ಮಾಡಿಕೊಳ್ಳುವಂತ ಕೃಪೆಗೆ ಈ ಆರಾಧನೆಗಳು ನಡೆಸಲಿ ಸ್ವಾಮಿ. ನಿನ್ನ ಶಿಲುಬೆಯ ಮಹಿಮೆಯನ್ನ ನಮ್ಮ ಹೃದಯ ಮನಸ್ಸುಗಳಿಗೆ ನೀನು ಪ್ರಕಟ ಮಾಡಪ್ಪ. ಈ ಆರಾಧನಾ ದಿನಗಳನ್ನ ನಾವು ಕೇವಲ ಒಂದು ವಾಡಿಕೆಯಂತೆ, ಸಂಪ್ರದಾಯದಂತೆ ಕಳೆಯದೆ ಈ ದಿನಗಳನ್ನ ಪವಿತ್ರವಾಗಿ ನಾವು ಕಳೆಯುವುದಕ್ಕೆ ನಮಗೆ ಶಕ್ತಿ ಕೊಡು, ಸಾಮರ್ಥ್ಯ ಕೊಡು, ಬಲ ಕೊಡು ಸ್ವಾಮಿ. ತಂದೆಯಾದ ದೇವರೇ, ಇವತ್ತಿನ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆ ಇರಿಸು. ಸ್ವಲ್ಪ ಹೊತ್ತು ನಾವು ನಿನ್ನ ವಾಕ್ಯ ಧ್ಯಾನ ಮಾಡಲಿರುವಾಗ ಮಾತನಾಡು ಸ್ವಾಮಿ. ನಿನ್ನ ಚಿತ್ತವನ್ನು ನಮಗೆ ಪ್ರಕಟ ಮಾಡು. ನಿನ್ನ ಸಂದೇಶದ ಮೂಲಕ ನಮ್ಮನ್ನು ಹುರಿದುಂಬಿಸು, ಬಲದುಂಬಿಸು. ನಿನಗಾಗಿ ಬಾಳಬೇಕು, ಬದುಕಬೇಕು ಎನ್ನುವಂಥ ಹೃದಯವನ್ನ, ಮನಸ್ಸನ್ನ ನಿನ್ನ ವಾಕ್ಯಗಳ ಮೂಲಕ ನಮ್ಮ ಹೃದಯಗಳಲ್ಲಿ, ಅಂತರಂಗಗಳಲ್ಲಿ ಉಂಟು ಮಾಡು ಸ್ವಾಮಿ. ಮುಂದಿನ ಸಮಯವನ್ನು ನಿನ್ನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೋ ಸ್ವಾಮಿ. ನಿನ್ನ ಕೃಪೆ ಈ ಆರಾಧನೆಯಲ್ಲಿ ನೆಲೆ ಇರಲಿ. ನಿನ್ನ ಪ್ರಸನ್ನತೆ ಈ ಆರಾಧನೆ ತುಂಬಲಿ. ಆ ಪ್ರಸನ್ನತೆಯ ಅನುಭವ ನಮ್ಮ ಹೃದಯ ಮನಸ್ಸುಗಳಿಗೆ ಉಂಟಾಗಲಿ. ಆ ಪ್ರಸನ್ನತೆಯ ಅನುಭವದಲ್ಲಿ ಹೃದಯಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ನಿನ್ನನ್ನು ಆರಾಧಿಸಿ ಕೊಂಡಾಡಿ
ನಿನ್ನ ಆಶೀರ್ವಾದ ಕೃಪೆಗಳನ್ನು ನಾವೆಲ್ಲರೂ ಅನುಭವಿಸುವಂತೆ ನೀನು ಕೃಪೆ ಮಾಡು, ಸಹಾಯ ಮಾಡು ಎಂದು ನಿನ್ನ ಪವಿತ್ರವಾದ ಹೆಸರಿನಲ್ಲಿ ದೀನತೆಯಿಂದ ಬೇಡಿಕೊಳ್ಳುತ್ತೇವೆ. ನಿತ್ಯ ಕಾಲಕ್ಕೂ ಸ್ತೋತ್ರವಿರಲಿ. ಆಮೇಲೆ ದಯಮಾಡಿ ಸಭೆಯವರು ಕೂತ್ಕೊಳ್ರಿ. ಈ ದಿನಕ್ಕೆ ನೇಮಕವಾದಂಥ ಹಳೆ ಒಡಂಬಡಿಕೆಯ ವೇದವಚನದ ವಾಕ್ಯ ಭಾಗವನ್ನು ನಾವು ಓದಿ ಕೇಳುವುದಕ್ಕಿಂತ ಮುಂಚಿತವಾಗಿ ಸಂಕೀರ್ತನೆಗಳಲ್ಲಿ 212ನೆಯ ಸಂಕೀರ್ತನೆಯನ್ನು ನಾವು ರಾಗ ಮಾಡೋಣ. ಸಂಕೀರ್ತನೆಯಲ್ಲಿ 212ನೆಯ ಸಂಕೀರ್ತನೆ, ಸಂಜೆಯ ಸ್ತೋತ್ರವಿದೋ ಸತ್ಪ್ರಭುವೇ, ಸಂಜೆಯ ಸ್ತೋತ್ರವಿದೋ. ಪ್ರಾರಂಭದ 2 ಚರಣಗಳನ್ನು ಮಾತ್ರ ನಾವು ರಾಗ ಮಾಡೋಣ. ನಂತರ ಹಳೆ ಒಡಂಬಡಿಕೆಯ ವೇದವಚನದ ವಾಕ್ಯ ಭಾಗವು ಓದಲ್ಪಡುವುದು. ಸಂಜೆಯ ಸ್ತೋತ್ರವಿದೋ ಸತ್ಪ್ರಭುವೇ, ಸಂಜೆಯ ಸ್ತೋತ್ರವಿದೋ, ಸಂಜೆಯ ಸ್ತೋತ್ರವಿದೋ ಸತ್ಪ್ರಭುವೇ, ಸಂಜೆಯ ಸ್ತೋತ್ರವಿದೋ. ಸಂಧ್ಯಾರಾಗದಿ ಶಾಂತ ಸುಮನದಿ, ಸಂಧ್ಯಾರಾಗದಿ ಶಾಂತ ಸುಮನದಿ, ವಂದಿಹೆ ವೈ ನಿನ್ನ ವಂದಿಸೆ ಮುದದಿ, ವಂದಿಹೆ ವೈ ನಿನ್ನ ವಂದಿಸೆ ಮುದದಿ. ಸಂಜೆಯ ಸ್ತೋತ್ರವಿದೋ ಸತ್ಪ್ರಭುವೇ, ಸಂಜೆಯ ಸ್ತೋತ್ರವಿದೋ. ಅಮರನು ನೀನೇ, ಮಾರ್ತ್ಯನು ನಾನೇ, ಅಮರನು ನೀನೇ, ಮಾರ್ತ್ಯನು ನಾನೇ, ಸುಮಹಿತ ರಕ್ಷಕ ವಿಮಲನು ನೀನೇ, ಸುಮಹಿತ ರಕ್ಷಕ ವಿಮಲನು ನೀನೇ. ಸಂಜೆಯ ಸ್ತೋತ್ರವಿದೋ ಸತ್ಪ್ರಭುವೇ, ಸಂಜೆಯ ಸ್ತೋತ್ರವಿದೋ. ಶ್ರಮಾಧ್ಯಾನದ ಮೊದಲನೇ ದಿನಕ್ಕಾಗಿ ನೇಮಕವಾದ ವೇದ ಪಾರಾಯಣ ವಾಕ್ಯದ ಭಾಗವು ಹಳೆ ಒಡಂಬಡಿಕೆಯ ಪುಸ್ತಕ ಎಜ್ಕೇಲನ ಪ್ರವಾದನೆ ಗ್ರಂಥ ಅಧ್ಯಾಯ 36 ವಚನಗಳು 24ರಿಂದ 36ರವರೆಗೆ. ಹಳೆ ಒಡಂಬಡಿಕೆಯ ಪುಸ್ತಕ ಎಜ್ಕೇಲನ ಪ್ರವಾದನೆ ಗ್ರಂಥ ಅಧ್ಯಾಯ 36 ವಚನಗಳು 24ರಿಂದ 36ರವರೆಗೆ ಓದುವ ದೇವರ ವಾಕ್ಯವನ್ನು ಆಲಿಸಿರಿ. ನಾನು ನಿಮ್ಮನ್ನು ಜನಾಂಗಗಳೊಳಗಿಂದ ಬಿಡಿಸಿ ಸಕಲ ದೇಶಗಳಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರಮಾಡುವೆನು. ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾಗುವಿರಿ. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. ನಾನು ನಿಮ್ಮ ಪಿತೃಗಳಿಗೆ ಅನುಗ್ರಹಿಸಿದ ದೇಶದಲ್ಲಿ ನೀವು ವಾಸಿಸುವಿರಿ. ನೀವು ನನಗೆ ಪ್ರಜೆಯಾಗಿರುವಿರಿ, ನಾನು ನಿಮಗೆ ದೇವರಾಗಿರುವೆನು. ನಾನು ನಿಮ್ಮನ್ನು ನಿಮ್ಮ ಎಲ್ಲ ಹೊಲಸಿನಿಂದ ಉದ್ಧರಿಸಿ ಬೆಳೆಯಲೆಂದು ಅಪ್ಪಣೆ ಕೊಟ್ಟು ಅದನ್ನು ವೃದ್ಧಿಗೊಳಿಸುವೆನು. ನಿಮಗೆ ಕ್ಷಾಮವನ್ನು ಇನ್ನೂ ಬರಮಾಡೆನು. ನೀವು ಕ್ಷಾಮ ದೇಶದವರೆಂದು ಜನಾಂಗಗಳು ನಿಮ್ಮನ್ನು ನಿಂದಿಸದಂತೆ ನಾನು ಮರದ ಹಣ್ಣನ್ನು ಹೊಲದ ಬೆಳೆಯನ್ನು ಹೆಚ್ಚಿಸುವೆನು. ಆಗ ನೀವು ನಿಮ್ಮ ದುರಾಚಾರಗಳನ್ನು ಜ್ಞಾಪಕಕ್ಕೆ ತಂದುಕೊಂಡು ನಿಮ್ಮ ಅಪರಾಧಗಳ ಮತ್ತು ಅಸಹ್ಯ ಕಾರ್ಯಗಳ ನಿಮಿತ್ತ ನಿಮಗೆ ನೀವೇ ಹೇಸಿಕೊಳ್ಳುವಿರಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಈ ರಕ್ಷಣಾ ಕಾರ್ಯವನ್ನು ಮಾಡುವುದು ನಿಮ್ಮ ನಿಮಿತ್ತವಲ್ಲವೆಂದು ನಿಮಗೆ ತಿಳಿದಿರಲಿ. ಇಸ್ರಾಯೇಲ್ ವಂಶದವರೇ, ನಿಮ್ಮ ದುರ್ಮಾರ್ಗಗಳಿಗೆ ಲಜ್ಜೆಗೊಳ್ಳಿರಿ, ನಾಚಿಕೆ ಪಡಿರಿ. ಅಪರಾಧಗಳಿಂದೆಲ್ಲ ಶುದ್ಧಿ ಮಾಡುವ ದಿನಗಳು
ದಿನದಲ್ಲಿ ಪಟ್ಟಣಗಳನ್ನು ನಿವಾಸಿಗಳಿಂದ ತುಂಬಿಸುವೆನು. ಹಾಳು ನಿವೇಶನಗಳಲ್ಲಿ ಕಟ್ಟಡಗಳು ಕಣ್ಣೆದುರಿಗೆ ಬೀಡು ಬಿದ್ದ ಕಾಡಾದ ಭೂಮಿಯನ್ನು ಗೈಯುವರು. ಆಗ ಜನರು, ಕಾಡಾಗಿದ್ದ ಈ ದೇಶವು ಏದೇನ್ ಉದ್ಯಾನದಂತೆ ಕಳಕಳಿಸುತ್ತದೆ. ಬಿದ್ದು ಹೋಗಿ ಹಾಳು ಪಾಳಾದ ಪಟ್ಟಣಗಳು ಕೋಟೆ ಕೊತ್ತಲಗಳಿಂದ ಕೂಡಿ ಜನಭರಿತವಾಗಿವೆಯಲ್ಲ ಎಂದು ಹೇಳುವರು. ಯೆಹೋವನಾದ ನಾನೇ ಬಿದ್ದು ಹೋದದ್ದನ್ನು ಕಟ್ಟಿ ಹಾಳಾದದ್ದನ್ನು ಬೆಳೆಸಿದೆನೆಂಬುದು ನಿಮ್ಮ ಸುತ್ತಲೂ ಉಳಿದ ಜನಾಂಗಗಳಿಗೂ ಗೊತ್ತಾಗುವುದು. ಯೆಹೋವನಾದ ನಾನೇ ನುಡಿದಿದ್ದೇನೆ, ನಡೆಸುತ್ತೇನೆ ಎಂಬುದೇ. ನಾವು ತಂದ ನಮ್ಮ ಕಾಣಿಕೆಯನ್ನು ಕೂಡಿಸುವ ಹಾಗೆ ಸಂಕೀರ್ತನೆಗಳಲ್ಲಿ 64ನೆಯ ಸಂಕೀರ್ತನೆಯನ್ನು ನಾವು ರಾಗ ಮಾಡೋಣ. ಸಂಕೀರ್ತನೆಯಲ್ಲಿ 64, ಶಿಲುಬೆಯ ಹೊತ್ತವ ನೀನೆ, ಏಸು ನೀನೆ. ಬೇಕಾದಷ್ಟು ಚರಣಗಳನ್ನ ಶಿಲುಬೆಯ ಹೊತ್ತವ ನೀನೆ, ಏಸು ನೀನೆ. ಶಿಲುಬೆಯ ಹೊತ್ತವ ನೀನೆ, ಏಸು ನೀನೆ. ಲಲಿತ ನಿವಾಸವ ಬಿಟ್ಟವ ನೀನೆ, ಲಲಿತ ನಿವಾಸವ ಬಿಟ್ಟವ ನೀನೆ. ಇಳೆಯೋಳೆ ಮನುಪಾಡ ಕೊಂಡವ ನೀನೆ, ಇಳೆಯೋಳೆ ಮನುಪಾಡ ಕೊಂಡವ ನೀನೆ, ಇಳೆಯೋಳೆ ಮನುಪಾಡ ಕೊಂಡವ ನೀನೆ. ಶಿಲುಬೆಯ ಹೊತ್ತವ ನೀನೆ, ಏಸು ನೀನೆ. ಶಿಲುಬೆಯ ಹೊತ್ತವ ನೀನೆ, ಏಸು ನೀನೆ. ಪಾಪದ ಕಷ್ಟವ ನೀಗಿಪೆ ನೀನೆ, ಪಾಪದ ಕಷ್ಟವ ನೀಗಿಪೆ ನೀನೆ. ಪಾಪವ ಹೊಂದಿದ ರಕ್ಷಕ ನೀನೆ, ಪಾಪವ ಹೊಂದಿದ ರಕ್ಷಕ ನೀನೆ, ಪಾಪವ ಹೊಂದಿದ ರಕ್ಷಕ ನೀನೆ. ಶಿಲುಬೆಯ ಹೊತ್ತವ ನೀನೆ, ಏಸು ನೀನೆ. ಶಿಲುಬೆಯ ಹೊತ್ತವ ನೀನೆ, ಏಸು ನೀನೆ. ಜೀವವ ನಮ್ಮಲ್ಲಿ ಹುಟ್ಟಿಸಿ ನೀನೆ, ಜೀವವ ನಮ್ಮಲ್ಲಿ ಹುಟ್ಟಿಸಿ ನೀನೆ. ಸಾವಿನ ಕೊಂಡಿಯ ಮುರಿದವ ನೀನೆ, ಸಾವಿನ ಕೊಂಡಿಯ ಮುರಿದವ ನೀನೆ, ಸಾವಿನ ಕೊಂಡಿಯ ಮುರಿದವ ನೀನೆ. ಶಿಲುಬೆಯ ಹೊತ್ತವ ನೀನೆ, ಏಸು ನೀನೆ. ಶಿಲುಬೆಯ ಹೊತ್ತವ ನೀನೆ, ಏಸು ನೀನೆ. ಇಷ್ಟದೆ ಗಾಯವ ಪಾಠವ ನೀನೆ, ಇಷ್ಟದೆ ಗಾಯವ ಪಾಠವ ನೀನೆ. ದುಷ್ಟರ ಪೊರೆಯಲು ಪ್ರಯತ್ನವ ನೀನೆ, ದುಷ್ಟರ ಪೊರೆಯಲು ಸಾತವ ನೀನೆ, ದುಷ್ಟರ ಪೊರೆಯಲು ಸಾತವ ನೀನೆ. ಶಿಲುಬೆಯ ಹೊತ್ತವ ನೀನೆ, ಏಸು ನೀನೆ. ಶಿಲುಬೆಯ ಹೊತ್ತವ ನೀನೆ.
ಕಾಣಿಕೆಗಳನ್ನು ನಮ್ಮ ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈ ಸಮಯವನ್ನು ನಮ್ಮ ಜೀವಿತಗಳಿಗೆ ಕೊಟ್ಟು ನಿನ್ನ ಎಲ್ಲ ಮಹೋಪಕಾರಗಳನ್ನು ನಾವು ನೆನಪು ಮಾಡಿಕೊಳ್ಳುವಂತೆ, ಮುಖ್ಯವಾಗಿ ಶಿಲುಬೆಯ ಮೇಲೆ ಮಾನವರಾದಂಥ ನಮಗೋಸ್ಕರ ನಿನ್ನ ಪ್ರಾಣವನ್ನೇ ಸಮರ್ಪಿಸುವುದರ ಮೂಲಕ ನಮಗೆ ನೀನು ಕೊಟ್ಟಂತ ಬಿಡುಗಡೆ, ವಿಮೋಚನೆಯನ್ನ ನಾವು ನೆನಪು ಮಾಡಿಕೊಳ್ತೇವೆ. ನಿನ್ನ ತ್ಯಾಗ ಬಲಿದಾನಗಳಿಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮಗೋಸ್ಕರ ಕ್ಷಮಾಪಣೆಯನ್ನ ಕೋರುವುದರ ಮೂಲಕ ಕರ್ತನೆ ಶಾಪ ವಿಮುಕ್ತಿಯನ್ನ ಕೊಟ್ಟದ್ದನ್ನ ನಾವು ನೆನಪು ಮಾಡಿಕೊಳ್ತೇವೆ. ಈ ನಿನ್ನ ಅಪಾರವಾದ, ನಿಷ್ಕಳಂಕವಾದ, ಷರತ್ತುರಹಿತವಾದಂಥ ಪ್ರೀತಿಗಾಗಿ ನಾವು ನಿನಗೆ ಹೃದಯಪೂರ್ವಕವಾದಂಥ ಸ್ತೋತ್ರವನ್ನು ಸಲ್ಲಿಸುತ್ತಾ, ಸ್ವಾಮಿ, ಪ್ರೀತಿಯಿಂದಲೂ ಭಕ್ತಿಯಿಂದಲೂ ಕೃತಜ್ಞತೆಯಿಂದಲೂ ನಮ್ಮ ಅಲ್ಪ ಕಾಣಿಕೆಗಳನ್ನು ತಂದು ನಿನ್ನ ಪಾದಗಳಿಗೆ ಅರ್ಪಿಸಿದ್ದೇವೆ. ಈ ಯೋಗ್ಯತೆ, ಈ ಅರ್ಹತೆ ನೀನು ಕೊಟ್ಟದರಿಂದಲೇ ಸ್ವಾಮಿ ಇವತ್ತು ಈ ಕಾಣಿಕೆ ನಿನಗೆ ಸಮರ್ಪಿಸಲ್ಪಟ್ಟಿವೆ. ದಯಮಾಡಿ ಈ ಕಾಣಿಕೆಗಳನ್ನು ನೀನು ಪಾವನಗೊಳಿಸು, ಪ್ರತಿಷ್ಠೆಗೊಳಿಸು. ಇವುಗಳನ್ನು ನಿನ್ನ ಮಹಿಮೆಗೋಸ್ಕರ, ನಿನ್ನ ಘನತೆಗೋಸ್ಕರ, ನಿನ್ನ ರಾಜ್ಯದ ಅಭಿವೃದ್ಧಿಯ ಕಾರ್ಯಗಳಿಗೋಸ್ಕರ ಸಾಧನಗಳನ್ನಾಗಿ ಉಪಯೋಗಿಸಿಕೊಂಡು ಈ ಕಾಣಿಕೆಗಳ ಮೂಲಕ ಕೊಟ್ಟಂತ ನಿನ್ನ ಮಕ್ಕಳಾದಂಥ ನಮ್ಮ ಮೂಲಕ ನೀನು ಮಹಿಮೆ ಹೊಂದು ಸ್ವಾಮಿ. ತಿರುಗೊಂದಾವರ್ತೆ ಆರಾಧನೆಯನ್ನ, ನಮ್ಮನ್ನ, ಕಾಣಿಕೆಗಳನ್ನ ನಿನ್ನ ಪಾದಗಳಿಗೆ ಅರ್ಪಿಸುತ್ತ ಈ ದೀನ ವಿಜ್ಞಾಪನೆಯನ್ನ ದೀನತೆಯಿಂದ ಬೇಡಿಕೊಳ್ಳುತ್ತೇವೆ. ನಿತ್ಯ ಕಾಲಕ್ಕೂ ಸ್ತೋತ್ರ ಬರಲಿ. ಆಮೇಲೆ ನಾವು ಕರ್ತನ ವಾಕ್ಯ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗುವಂತೆ ಸಂಗೀತಗಳಲ್ಲಿ 85ನೇ ಸಂಗೀತವನ್ನ ನಾವು ರಾಗ ಮಾಡೋಣ. ಸಂಗೀತಗಳಲ್ಲಿ 85ನೇ ಸಂಗೀತ, ಅನಂತ ಕಾಲ ಸ್ಥಾನ ನಾ ಮಾಡಿದಾಗ್ಯೋ ಧ್ಯಾನ ಸಂಗೀತವನ್ನ ನಾವು ರಾಗ ಮಾಡೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ಆರಾಧನೆಯ ಮುಖ್ಯ ಭಾಗಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಸ್ವಲ್ಪ ಹೊತ್ತು ನಿನ್ನ ವಾಕ್ಯಗಳನ್ನ ಧ್ಯಾನ ಮಾಡಲಿದ್ದೇವೆ. ದಯಮಾಡಿ ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯನ್ನು ನಮ್ಮ ಮಧ್ಯದಲ್ಲಿ ಇರಿಸಿ, ನಿನ್ನ ವಾಕ್ಯಗಳ ಮೂಲಕ ನಮ್ಮ ಸಂಗಡ ಮಾತನಾಡಿ, ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಆಧರಿಸು, ಬಲಪಡಿಸು, ಸಂತೈಸು. ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಖಂಡಿಸು, ಗದರಿಸು, ಎಚ್ಚರಿಸು. ನಿನ್ನ ವಾಕ್ಯಗಳ ಮೂಲಕ ನಮ್ಮ ಜೀವನಕ್ಕೆ ಬೇಕಾದಂಥ ಮಾರ್ಗದರ್ಶನವನ್ನು ಅನುಗ್ರಹಿಸು, ನಿನ್ನ ಚಿತ್ತವನ್ನು ಪ್ರಕಟಿಸು. ನಿನ್ನ ಮಕ್ಕಳಾದಂಥ ನಮಗೂ ಶ್ರದ್ಧೆಯ ಮನಸ್ಸನ್ನು, ಭಯಭಕ್ತಿಯ ಹೃದಯವನ್ನು, ಸ್ಥಿರ ಚಿತ್ತವನ್ನು ಅನುಗ್ರಹಿಸು. ನಿನ್ನ ವಾಕ್ಯಗಳನ್ನು ಧ್ಯಾನಿಸಿ ನಿನ್ನನ್ನೇ ನಾವು ಕಾಣುವಂಥ ಕೃಪೆ ಕೊಡು. ಹೇಗೂ ನನ್ನ ಬಾಯ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೇಲೆ ದಯಮಾಡಿ ಸಭೆಯವರು ಕೂತ್ಕೊಳ್ರಿ. ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ಇವತ್ತು ನೇಮಕವಾಗಿರುವಂಥ ಹೊಸ ಒಡಂಬಡಿಕೆಯ ವೇದವಚನದ ವಾಕ್ಯ ಭಾಗವು ಅದು ಶ್ರೀ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನದಿಂದ 15ನೇ ವಚನದವರೆಗಿರುವಂಥ ದೇವರ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಶ್ರೀ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನದಿಂದ 18ನೇ ವಚನದವರೆಗಿರುವಂಥ ದೇವರ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ. ಜನರು ನೋಡಬೇಕೆಂದು ಅವರ ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ.
ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯೂ ನಿನಗೆ ಫಲ ಕೊಡುವನು. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನು ಆಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಆದುದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂದು ಆತನಿಗೆ ತಿಳಿದದೆ. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು: ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳ್ಕೊ. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವೆ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರಿಯರೇ, ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ಈ ಸಾಯಂಕಾಲದ ಶುಭ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನ ಕೃಪೆಯಿಂದ ಇವತ್ತಿನಿಂದ ಮತ್ತೆ ನಾವು ಕರ್ತನ ಶ್ರಮೆ, ಮರಣ, ಪುನರುತ್ಥಾನವನ್ನ ಧ್ಯಾನ ಮಾಡುವಂತ ಪವಿತ್ರವಾದ ದಿನಗಳನ್ನು ನಾವು ಪ್ರವೇಶ ಮಾಡಿದ್ದೇವೆ. ಶ್ರಮಾಧ್ಯಾನಗಳು ಇವತ್ತಿನಿಂದ ಆರಂಭವಾಗ್ತದೆ. ಕರ್ತನನ್ನ, ಆತನ ಶಿಲುಬೆಯನ್ನ ಧ್ಯಾನ ಮಾಡುವಂತ ದಿನಗಳು, ಆತನು ನಮಗೋಸ್ಕರ ಮಾಡಿದಂತ ತ್ಯಾಗ ಬಲಿದಾನಗಳ ಬಹಳ ಖುಷಿಯಿಂದ ಮಮ್ಮಿ ಜೊತೆಗೆ ಮಗಳು ರೆಡಿಯಾಗಿ ತಾಯಿಗೋಸ್ಕರ ಕಾಯ್ತಾ ಇದ್ಲು. ತಂದೆ ಮಗಳ ಸಂತೋಷವನ್ನ ತಂದೆ ಗಮನಿಸಿದ. ತಂದೆ ಮಗಳನ್ನ ಕರೆದು ಮಗಳಿಗೆ ಒಂದು ಸ್ವಲ್ಪ ಹಣವನ್ನ ಮಗಳ ಕೈಯಾಗ ಕೊಟ್ಟು ಮಗಳಿಗೆ ಹೇಳ್ದ, ಮಗಳೇ, ಮಾರ್ಕೆಟಿಗೆ ಹೋಗ್ತಾ ಇದೆಯಲ್ಲ, ಸೊ ಈ ದುಡ್ಡು, ಈ ಪೈಸಾ ನಿಂದು, ಸೊ ನಿನಗೆ ಏನು ಇಷ್ಟನೋ ಇದರಿಂದ ನೀ ಕೊಂಡುಕೋ ಅಂತ ತಂದೆ ಹೇಳಿದಾಗ ಮಗಳಿಗೆ ಖುಷಿನೋ ಖುಷಿ. ಮಗಳ ಅಮ್ಮ ಅದೇನೋ ಹಣವನ್ನ ತಂದೆಯಿಂದ ಇಸ್ಕೊಂಡ್ಲು, ತಂದೆನ ಅಪ್ಕೊಂಡ್ಲು, ತಂದೆಗೆ ಮುದ್ದು ಕೊಟ್ಲು. ಇನ್ನೂ ಮಾರ್ಕೆಟ್ಗೆ ಹೋಗೋದು ಖುಷಿಯೊಟ್ಟಿಗೆ ತಂದೆ ದುಡ್ಡು ಕೊಟ್ಟು ಏನಾದ್ರೂ ನಿನಗೆ ಇಷ್ಟವಾದದನ್ನ ಕೊಂಡುಕೋ ಅಂತ ಹೇಳಿದ್ದು ಖುಷಿ ಇನ್ನೊಂದು ಕಡೆ. ಮಗಳಿಗೆ ಆನಂದವೋ ಆನಂದ. ತಾಯಿ ರೆಡಿ ಆಗೋದು ತಡ ಮಾಡ್ತಾ ಇದ್ದಂಗೆಲ್ಲ ಮಗಳಿಗೆ ಬಹಳ ಕಾತರ, ಹೋಗ್ಬೇಕು ಬೇಗ, ನಾ ಏನಾದ್ರೂ ಪಪ್ಪ ಕೊಟ್ಟಂತ ದುಡ್ಡಿನಿಂದ ಏನಾದ್ರೂ ಕೊಂಡ್ಕೊಳ್ಬೇಕು ಅನ್ನುವಂತ ಒಂದು ಕಾತರ. ಸರಿ, ಇಬ್ರು ತಾಯಿ ಮಗಳಿಬ್ರು ಮಾರ್ಕೆಟ್ಗೆ ಹೋದ್ರು. ಮಗಳು ಮಾರ್ಕೆಟ್ನಲ್ಲೆಲ್ಲ ಓಡಾಡ್ತಾ ಇದ್ಲು, ಅಂಗಡಿಗಳನ್ನೆಲ್ಲ ಗಮನಿಸ್ತಾ ಇದ್ಲು, ನೋಡ್ತಾ ಇದ್ಲು, ಏನ್ ಕೊಂಡ್ಕೊಳ್ಳಿ. ಮಗಳ ತಲೆ ಒಳಗೆ ಅದೇ. ಸರಿ, ಒಂದು ಅಂಗಡಿ ಹತ್ರ ಹೋದಾಗ ಮಗಳ ಕಣ್ಣಿಗೆ ಒಂದು ಸುಂದರವಾದಂತ ಮುತ್ತಿನ ಹಾರ, ಪ್ಲಾಸ್ಟಿಕ್ ಮುತ್ತುಗಳಿಂದ ಮಾಡಿದಂತ ಒಂದು ಹಾರ, ಚೈನ್, ಕೊರಳಿಗೆ ಹಾಕೊಳ್ಳೋ ಚೈನ್ ಮಗಳ ಕಣ್ಣಿಗೆ ಬಿತ್ತು. ಬಹಳ ಇಷ್ಟ ಆಯ್ತು ಮಗಳಿಗೆ. ಸೀದಾ ತಾಯಿದು ಸೆರಗು ಹಿಡಿದು ಜಗ್ಗಿ, ಮಮ್ಮಿ, ಪಪ್ಪ ನನಗೆ ದುಡ್ಡು ಕೊಟ್ಟಿದ್ದಾರೆ, ಪ್ಲೀಸ್ ನನಗೆ ಅದು ಚೈನ್ ಕೊಡಿಸ್ಕೊಡು, ಸರ ಕೊಡಿಸ್ಕೊಡು. ಸರಿ, ತಾಯಿ ಮಗಳನ್ನ ಕರ್ಕೊಂಡು ಹೋದ್ಲು. ಸರದ ರೇಟ್ ಮಾತಾಡಿದ್ರು. ಸರ ಮಗಳಿಗೆ ತಂದೆ ಕೊಟ್ಟಂತ ಹಣದಿಂದ ಮಗಳಿಗೆ ಸರವನ್ನ ತಾಯಿ ಕೊಡಿಸ್ಕೊಟ್ಲು. ಪ್ರೀತಿಯಿಂದ ಕೇಳ್ತಾ ಇದ್ದಾಳಲ್ಲ ಅಂತ. ಸರಿ, ಮಗಳ ಸರ ತಗೊಂಡ್ಲು, ಬಡ ಸರ ಹಾಕೊಂಡ್ಲು ತಾಯಿ ಸಹಾಯದಿಂದ. ಏನ್ ಖುಷಿನೋ ಮಗಳಿಗೆ. ಆ ಸರ ಕೊರಳೆಯಲ್ಲಿ ಬಿದ್ದ ತಕ್ಷಣ ಸ್ವರ್ಗನೇ ದರೆಗಿಳಿದು ಬಂದಷ್ಟು ಸಂತೋಷ. ಮಾರ್ಕೆಟ್ನ ಖುಷಿ ಮಗಳಿಗೆ ಹೋಯ್ತು. ಬರೇ ಸರ ಮುಟ್ಕೊಳ್ಳೋದು, ಸರ ನೋಡೋದು, ಸರ ನಿಂಗೆ ಎತ್ಕೊಂಡು ನೋಡೋದು. ಸರದ ಮೇಲೆ ಆ ಮಗಳಿಗೆ ಮನೆಗೆ ಬರೋವರಿಗೆ ಆ ಕೊರಳಲ್ಲಿ ಹಾಕೊಂಡಂತ ಸರದ ಮೇಲೇನೆ ಮಗಳಿಗೆ ಫುಲ್ ಗಮನ. ಸೀದಾ ಮನೆಗೆ ಬಂದ್ಲು, ಅಪ್ಪನ ಹತ್ರ ಓಡಿದ್ಲು. ಅಪ್ಪನಿಗೆ ಆ ಸರ ತೋರಿಸಿದ್ಲು. ಪಪ್ಪ ನೋಡಿ, ಇಲ್ಲಿ ನೀನ್ ಕೊಟ್ಟಂತ ದುಡ್ಡಿನಿಂದ, ಪೈಸಾದಿಂದ ನಾನು ಈ ಸರ ಕೊಂಡ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಅಪ್ಪನ ಮುಂದೆ ಸುತ್ತಾಡಿ ನುಲ್ದಾಡಿ ತಂದೆಗೆ ಸರನೆಲ್ಲಾ ಒಂದು ದೃಷ್ಟಿಕೋನಗಳಿಂದ ತೋರ್ಸಕ್ ಶುರು ಮಾಡಿದ್ಲು. ತಂದೆಗೂ ಬಹಳ ಖುಷಿ ಆಯ್ತು. ಮಗಳು ಖುಷಿ ಪಡುವಂಥದ್ದನ್ನ ತಂದೆ ಕಣ್ ತುಂಬಿಕೊಂಡ.
ಸರಿ, ಹೀಗೆ ವರ್ಷಗಳು ಕಳೀತಾ ಬಂತು. ಮಗಳು ಮಾತ್ರ ಸರನ ತನ್ನ ಕೊರಳಿಂದ ತೆಗಿಲಿಲ್ಲ. 24 ಗಂಟೆ ಆ ಸರ ಮಗಳ ಕೊರಳಿನಲ್ಲಿಯೇ. ಅದನ್ನ ಬಿಟ್ಟು ಆಚೆ ಈಚೆ ಮಗಳು ಹೋಗ್ಲಿಕ್ಕೆ ತಯಾರಿರಲಿಲ್ಲ. ಅಷ್ಟರ ಮಟ್ಟಿಗೆ ಆ ಸರವನ್ನ ಪ್ರೀತಿಸ್ತಾ ಆ ಸರವನ್ನ ಅಷ್ಟು ಹಚ್ಕೊಂಡ್ಬಿಟ್ಟಿದ್ಲು. ಒಂದು ದಿನ ತಂದೆ ಹಂಗೆ ಹಾಲಲ್ಲಿ ಗಂಡ ಹೆಂಡತಿ ಮಗಳು ಕುಂತಿರುವಾಗ ತಂದೆ ಮಗಳನ್ನ ಕರೆದ. ಮಗಳು ಓಡಿ ಬಂದ್ಲು. ತಂದೆ ತನ್ನ ತೊಡೆ ಮೇಲೆ ಮಗಳನ್ನ ಕುಂದಿರ್ಸ್ಕೊಂಡ. ಮಗಳಿಗೆ ತಂದೆ ಕೇಳ್ದ, ಮಗಳೇ ಪ್ಲೀಸ್ ಈ ಸರ ನಂಗೆ ಕೊಡ್ತೀಯಾ? ಮಗಳು ನಿಮಗೆ ಆಗ್ಬೇಕು ಅಂದೋಳೆ. ಸೀದಾ ತಂದೆಯ ತೊಡೆಯಿಂದ ಕೆಳಗಿಳಿದೋಳೆ, ಸೀದಾ ತನ್ನ ಕೋಣೆಗೆ ಹೊರಟು ಹೋದ್ಲು. ಕೆಲ ದಿನ ಮತ್ತೆ ಉರುಳಿತು. ಮತ್ತೆ ಒಂದಿನ ಹೀಗೆ ಹಾಲಲ್ಲಿ ಇರ್ಬೇಕಾದಾಗ ಮತ್ತೆ ತಂದೆ ಮಗಳನ್ನ ಹತ್ರ ಕರೆದ, ತೊಡೆ ಮೇಲೆ ಕುಂದಿರ್ಸ್ಕೊಂಡ. ಮತ್ತೆ ಅದು ಇದು ಮಗಳ ಜೊತೆಗೆ ಶಾಲೆ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಮಾಡ್ತಾ ಅದೇ ಪ್ರಶ್ನೆ, ಮಗಳೇ ಪ್ಲೀಸ್ ಈ ಸರ ನನಗೆ ಕೊಡ್ತೀಯಾ? ಮಗಳಂದ್ಲು, ಡ್ಯಾಡಿ ಇದು ಬಿಟ್ಟು ಬೇರೆ ಏನಾದ್ರೂ ಕೇಳ್ರಿ, ಸರ ಮಾತ್ರ ನಾ ಕೊಡೋದಿಲ್ಲ ಅಂತೇಳಿ ಸಿಟ್ಟು ಮುಖ ಮಾಡಿಕೊಂಡು ಹೊರಟು ಹೋದ್ಲು. ಮತ್ತೆ ದಿನಗಳು ಉರುಳಿದು. ಮತ್ತೆ ಒಂದು ಸಂದರ್ಭ ಬಂತು. ಮತ್ತೆ ತಂದೆ ಮಗಳು ಸೇರಿದ್ರು, ಮಾತಾಡ್ತಾ ಇದ್ರು. ತಂದೆ ಮತ್ತೆ ಅದೇ ಪ್ರಶ್ನೆ ಮಗಳಿಗೆ ಕೇಳಿದ, ಪ್ಲೀಸ್ ಮಗಳೇ ನನಗೆ ಈ ಸರ ತುಂಬಾ ಇಷ್ಟ ಆಗಿದೆ, ದಯಮಾಡಿ ನನಗೆ ಈ ಸರ ನನಗೆ ಕೊಡು ಮಗಳೇ. ಯಾವಾಗ ತಂದೆ ಪ್ಲೀಸ್ ಅಂತೇಳಿ ಮತ್ತೆ 3ನೇ ಸಲ ಕೇಳಿದ್ನೋ ಮಗಳಿಗೆ ಬಹಳ ನೋವಾಯ್ತು. ಮಗಳ ಕಣ್ಣು ತುಂಬ್ಕೊಂತು, ಕಣ್ಣೀರು ಮಗಳ ಕಣ್ಣೊಳಗೆ ಬಂತು. ಆದರೂ ಮಗಳು ಏನೂ ಮಾತಾಡಲಿಲ್ಲ, ಬಡ ಸರ ಬಿಚ್ಚಿದ್ಲು. ಅದನ್ನೆಲ್ಲ ಸೇರಿಸಿ ಅಪ್ಪನ ಕೈಗೆ ಸರ ಇಟ್ಟು ಅಪ್ಪನಿಗೆ ಒಂದು ಮಾತು ಹೇಳಿದ್ಲು, ಡ್ಯಾಡಿ ನನಗೆ ಈ ಸರ ಅಂದ್ರೆ ತುಂಬ ಇಷ್ಟ, ಯಾಕಂದ್ರೆ ನೀವು ಕೊಡಿಸಿದ ಸರ. ಆದರೂ ಡ್ಯಾಡಿ ಈ ಸರ ನೀವು ಕೇಳ್ತಾ ಇದ್ದೀರಲ್ಲ, ಓಕೆ ಡ್ಯಾಡಿ ಇದು ನೀವು ಇಟ್ಕೊಳ್ರಿ, ನನಗೆ ಈ ಸರ ಮುಖ್ಯ ಇಲ್ಲ, ನಾನು ಈ ಸರಗಿಂತ ಹೆಚ್ಚಾಗಿ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಡ್ಯಾಡಿ. ಸೊ ಈ ಸರ ನೀವು ಕೇಳ್ತಾ ಇದ್ದೀರಲ್ಲ, ಈ ಸರ ನೀವು ತಗೊಳ್ರಿ ಅಂತ ಮಗಳು ತಂದೆ ಕೈಗೆ ಸರವನ್ನು ಕೊಟ್ಲು. ಮಗಳ ಪ್ರೀತಿ ನೋಡಿ ತಂದೆಗೂ ಕಣ್ ತುಂಬಿಕೊಳ್ತು. ಆದರೂ ಮಗಳ ಮುಂದೆ ತನ್ನ ಕಣ್ಣೀರು ತೋರಿಸ್ಕೊಳ್ಳದೆ ತಂದೆ ತನ್ನ ಕಣ್ಣೀರನ್ನ ಹಿಡಿದುಕೊಂಡು ತಕ್ಷಣ ತನ್ನ ಜೇಬಿನಿಂದ ಒಂದು ಗಿಫ್ಟ್ ಬಾಕ್ಸ್ ಅನ್ನ ಮಗಳಿಗೆ ತೆಗೆದು ತಂದೆ ಕೊಟ್ಟ. ಮಗಳಿಗೆ ಖುಷಿನೋ ಖುಷಿ, ಒಂದ್ ಕಡೆ ಅಳ್ತಾ ಇದ್ದಾಳೆ, ತಾನು ಪ್ರೀತಿಸಿದಂತ ಸರ ತನ್ನಿಂದ ಹೋಯ್ತಲ್ಲ ಅಂತ ಒಂದ್ ಕಡೆ ದುಃಖ, ಇನ್ನೊಂದ್ ಕಡೆ ಅಪ್ಪ ಏನೋ ಗಿಫ್ಟ್ ಕೊಟ್ಟಿದ್ದಾರೆ ಅನ್ನುವಂತ ಸಂತೋಷ. ಎರಡೂ ಒಂದ್ ಕಡೆ ನಗತಾ ಇದ್ದಾಳೆ, ಒಂದ್ ಕಡೆ ಅಳ್ತಾ ಇದ್ದಾಳೆ. ಆ ಗಿಫ್ಟ್ ಬಾಕ್ಸ್ ಅನ್ನ ಮಗಳು ತೆಗೆದುಕೊಂಡಿದೆ. ಬಡ ತಂದೆ ಮುಂದೆನೆ ಅದನ್ನ ರ್ಯಾಪರ್ನೆಲ್ಲ ಹರಿದು ಬಾಕ್ಸ್ ತೆರೆದು ನೋಡ್ತಾಳೆ. ಆ ಬಾಕ್ಸ್ ಒಳಗೆ ಒಂದು ಸುಂದರವಾದಂತ ಬೆಲೆ ಬಾಳುವಂತ ಮುತ್ತಿನ ಸರ ಆ ಬಾಕ್ಸ್ ಒಳಗಿತ್ತು. ಮಗಳಿಗೆ ಆಶ್ಚರ್ಯ. ತಂದೆ ಮುಖ ನೋಡ್ತಾಳೆ, ಸರ ನೋಡ್ತಾಳೆ, ತಂದೆ ಮುಖ ನೋಡ್ತಾಳೆ. ಒಂದ್ ಕಡೆ ಸಂತೋಷ, ಒಂದ್ ಕಡೆ ದುಃಖ. ಅವಳ ಮಗಳಿಗೆ ಏನು ಪ್ರತಿಕ್ರಿಯೆ ಕೊಡಬೇಕೋ ಗೊತ್ತಾಗ್ತಾ ಇಲ್ಲ. ತಂದೆಯನ್ನು ಬಾಚಿ ತಪ್ಕೊಂಡು ಐ ಲವ್ ಯು ಡ್ಯಾಡಿ ಅಂತೇಳಿ ಮಗಳು ಮುದ್ದು ಕೊಟ್ಟಾಗ ತಂದೆ ಮಗಳಿಗೆ ಆಗ ಪಕ್ಕಕ್ಕೆ ಕುಂದಿರ್ಸ್ಕೊಂಡು ಹೇಳಿದ್ನಂತೆ, ಮಗಳೇ ಬಹಳ ದಿನಗಳಾಗಿತ್ತು ನಾನು ಈ ಗಿಫ್ಟ್ ಅನ್ನ ನಿನಗೋಸ್ಕರ ತಂದು, ಆದ್ರೆ ನೀನು ಕೊರಳಲ್ಲಿರುವಂಥದ್ದನ್ನ ನೀನು ತೆಗೆದಾಗ ಇದನ್ನು ಹೊಸಾದ ನೀನು ಹಾಕೊಂಡಾಗ ಬೆಲೆ ಬರ್ತದೆ. ಸೊ ಆ ಕೊರಳಲ್ಲಿರುವಂಥದ್ದನ್ನ ನೀನು ತೆಗೆದು ನನಗೆ ಯಾವಾಗ ವಾಪಸ್ ಕೊಡ್ತೀಯೋ ಅಂತ ನಾನು ಕಾಯ್ತಾ ಇದ್ದೆ. ಆ ಸಮಯ ಇವತ್ತು ಬಂದಿದೆ. ನಮ್ಮ ತಂದೆ ನನ್ನಿಂದ ಏನೋ ಕೇಳ್ತಾ ಇದ್ದಾನೆ ಅಂದ್ರೆ ಅದಕ್ಕಿಂತ ಅಮೂಲ್ಯವಾದದ್ದನ್ನ ನನಗೆ ಕೊಡ್ತಾನೆ ಅನ್ನುವಂಥ ನಂಬಿಕೆ ನಿನ್ನಲ್ಲಿ ಬರೋ ತನಕ ನಾನು ತಾಳ್ಮೆಯಿಂದ ಕಾದಿದ್ದೆ. ನನ್ನ ತಂದೆ ನನ್ನನ್ನು ಬಹಳ ಪ್ರೀತಿ ಮಾಡ್ತಾನೆ, ಯಾವತ್ತು ನನ್ನ ತಂದೆ ನನಗೆ ಕೊರತೆ ಮಾಡೋದಿಲ್ಲ ಅನ್ನುವಂಥ ನಂಬಿಕೆ ನಿನ್ನಲ್ಲಿ ಬರೋ ತನಕ ಈ ಗಿಫ್ಟ್ ಅನ್ನ ನಿನಗೆ ಕೊಡುವುದಕ್ಕಾಗಿ ನಾನು ಕಾತರದಿಂದ ಇಟ್ಕೊಂಡಿದ್ದೆ ಮಗಳೇ. ಇವತ್ತು ಆ ಸಮಯ ಬಂತು, ಈ ಗಿಫ್ಟ್ ನಿಂದು ಎಂಬುದಾಗಿ ತಂದೆ ಮಗಳಿಗೆ ಆ ನಿಜವಾದ ಮುತ್ತಿನ ಸರವನ್ನು ಕೊಟ್ಟನಂತೆ. ಕರ್ತನಲ್ಲಿ ಪ್ರಿಯರೇ, ಇದು ಒಂದು ಸುಂದರವಾದಂಥ ಕತೆ, ಆದರೆ ಇದರಲ್ಲಿ ಬಹಳ ಅರ್ಥ ಇದೆ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ದೇವರು ದೊಡ್ಡದಾದಂಥ ಅಮೂಲ್ಯವಾದಂಥ ಆಶೀರ್ವಾದಗಳನ್ನ ಕೊಡುವುದಕ್ಕೆ ಯಾವಾಗಲೂ ಕಾತರವಾಗಿದ್ದಾನೆ. ಆಶೀರ್ವಾದವನ್ನ ನಮ್ಮ ಜೀವಿತಗಳಲ್ಲಿ ಒಂದು ಗಿಫ್ಟ್ ಬಾಕ್ಸ್ ನಲ್ಲಿ ಎಲ್ಲ ಹಾಕಿಟ್ಟು ಆ ಒಂದು ಬಹುಮಾನವನ್ನ ನಮಗೆ ಕೊಡುವುದಕ್ಕಾಗಿ ನಮ್ಮ ತಂದೆ ಆದಂತ ದೇವರು ಸಿದ್ಧನಾಗಿದ್ದಾನೆ. ಆದ್ರೆ ಇವತ್ತು ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾದದ್ದೇನೆಂದ್ರೆ, ನಾನು ಯಾವುದು ಅಮೂಲ್ಯವಾದದ್ದು ಎಂಬುದಾಗಿ ನನ್ನ ಜೀವನದಲ್ಲಿ ಎಣಿಸಿಕೊಂಡಿದ್ದೀನೋ ಅದನ್ನ ನಾವು ಬಿಡುವಂತ ಪ್ರಯತ್ನ ಮಾಡಬೇಕು.
ಇವತ್ತು ನಮ್ಮ ಒಬ್ಬೊಬ್ಬರ ಜೀವನದಲ್ಲಿ ನಮ್ಮದೇ ಆದಂತ ಅಮೂಲ್ಯತೆಗಳಿವೆ. ಇದು ನನಗೆ ಬಹಳ ಮುಖ್ಯ, ಇದು ನನಗೆ ಬಹಳ ಮುಖ್ಯ. ಆದ್ರೆ ದೇವರು ಬಯಸೋದೇನೆಂದ್ರೆ ಮೊದಲನೆಯ ಸ್ಥಾನ ಆತನಿಗೆ ಕೊಡಬೇಕು. ಆತನಿಗಿಂತ ಅಮೂಲ್ಯವಾದದ್ದು ಯಾವುದೂ ಇಲ್ಲ ಅನ್ನುವಂಥ ಮನೋಭಾವಕ್ಕೆ ನಾವು ಬಂದಾಗ ನೋಡ್ರಿ, ನೂತನವಾದದ್ದನ್ನ, ಅತ್ಯಮೂಲ್ಯವಾದದ್ದನ್ನ ಇವತ್ತು ದೇವರು ನಮ್ಮ ಜೀವನಕ್ಕೆ ಕೊಡುವ ಆತನಾಗಿದ್ದಾನೆ. ಪ್ರಿಯರೇ, ಇವತ್ತಿನ ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನಮ್ಮ ಮುಂದಿರುವಂತ ಪ್ರಸ್ತಾಪದ ವಿಷಯ ಲೆಂಟ್ ಎ ಕಾಲ್ ಟು ರಿನ್ಯೂವಲ್ ಎಂಬುವಂತ ಪ್ರಸ್ತಾಪವನ್ನು ಕೊಟ್ಟಿದ್ದಾರೆ. ಲೆಂಟ್ ಅಂದ್ರೆ ಶ್ರಮ ದಿನಗಳು ನವೀಕರಣಕ್ಕೆ ಕರೆ, ನವೀಕರಣಗೊಳ್ಳುವುದಕ್ಕಾಗಿ ಕರೆ ಅನ್ನುವಂಥ ಪ್ರಸ್ತಾಪವನ್ನ ಇವತ್ತು ನಮ್ಮ ಧ್ಯಾನಕ್ಕಾಗಿ ಕೊಟ್ಟಿದ್ದಾರೆ. ನೋಡ್ರಿ, ನವೀಕರಣ ಅನ್ನುವಾಗ ಏನೋ ಹೊಸದನ್ನ ಮಾಡುವಂಥದ್ದಲ್ರಿ, ಬದಲಾಗಿ ಹಳೆಯದನ್ನ ಸುಧಾರಿಸಿ ಹೊಸದಾಗಿ ಪರಿವರ್ತನೆ ಮಾಡುವಂತ ಪ್ರಕ್ರಿಯೆ, ಅದು ನವೀಕರಣದ ಪ್ರಕ್ರಿಯೆ ಆಗಿದೆ. ಉದಾಹರಣೆಯಾಗಿ ಇವತ್ತು ನಮ್ಮ ಆಲಯ ನವೀಕರಣಗೊಂಡಿದೆ, ನಮ್ಮ ಆಲಯ ವಿಸ್ತಾರಗೊಂಡಿದೆ. ಹಳೆಯ ಆಲಯಕ್ಕೂ ಹೊಸ ಆಲಯಕ್ಕೂ ಅಜಗಜಾಂತರ ವ್ಯತ್ಯಾಸವನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ. ಆಲಯ ಏನು ಹಳೆಯ ಆಲಯನೇ, ನಾವೇನು ಎಲ್ಲ ಕೆಡವಿ ಬುನಾದಿಯಿಂದ ಹೊಸದು ಕಟ್ಟಿಲ್ಲ. ಇದ್ದದ್ದನ್ನೇ ಅಂದ ಚಂದ ಸೌಂದರ್ಯಗಳಿಂದ ತುಂಬಿಸಿ ಅದನ್ನ ಇವತ್ತು ನಮ್ಮ ಜೀವನದಲ್ಲಿ ನವೀಕರಿಸಿದ್ದೇವೆ. ಇವತ್ತು ನಿಮ್ಮ ಜೀವಿತವು ಕೂಡ ಕ್ರಿಸ್ತನಲ್ಲಿ ಈ ರೀತಿಯಾಗಿ ನವೀಕರಣಗೊಳ್ಳಬೇಕು ಎನ್ನುವಂತ ಕರೆ ಇವತ್ತಿನ ಪ್ರಸ್ತಾಪ ನಮಗೆ ಕೊಡ್ತದೆ. ನೋಡ್ರಿ, ಆತ್ಮಿಕವಾದಂತ ಜೀವನಕ್ಕೆ ನವೀಕರಣವನ್ನ ನಾವು ಹೋಲಿಸಿಕೊಳ್ಳುವಾಗ ಅಂತರಂಗದ ಬದಲಾವಣೆ ನವೀಕರಣ ಅಂದ್ರೆ, ಹೊಸದಾಗಿ ಹುಟ್ಟುವಂತ ಒಂದು ಅನುಭವ ನವೀಕರಣ ಅಂದ್ರೆ, ನಮ್ಮನ್ನ ಕ್ರಿಸ್ತನ ವಾಕ್ಯದ ಬೆಳಕಿನಲ್ಲಿ ಕ್ರಮಪಡಿಸಿಕೊಳ್ಳುವಂತ ಜೀವನ ನವೀಕರಣ ಅಂದ್ರೆ, ಹೊಸ ಆರಂಭ ಕ್ರಿಸ್ತನಲ್ಲಿ ಮಾಡುವಂಥದ್ದು ನವೀಕರಣ ಅಂದ್ರೆ, ನಮ್ಮನ್ನೇ ನಾವು ಬದಲಾಯಿಸಿಕೊಳ್ಳುವಂತ ಪ್ರಯತ್ನ ಮಾಡುವಂಥದ್ದು ನವೀಕರಣಕ್ಕೆ ಸಮಾನವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಇವತ್ತು ನಮ್ಮ ಜೀವನದಲ್ಲಿ ಇಂಥ ನವೀಕರಣಕ್ಕೆ ಇವತ್ತು ನಾವುಗಳು ಕೈ ಹಾಕಬೇಕಾಗಿದೆ. ಈ ಇವತ್ತಿನಿಂದ 46 ದಿನಗಳು ನಡೆಯುವಂತ ಧ್ಯಾನ, ಪವಿತ್ರ ಶನಿವಾರ, ಪುನರುತ್ಥಾನದ ಹಿಂದಿನ ದಿನದ ತನಕ ಲೆಕ್ಕ ಹಾಕಿದ್ರೆ 46 ದಿನಗಳಾಗ್ತಾವ್ರಿ. ಸೊ ಈ 46 ದಿನಗಳ ಈ ಧ್ಯಾನಗಳು ನಮ್ಮನ್ನ ನವೀಕರಿಸಬೇಕಾಗಿದೆ, ನಮ್ಮ ಜೀವಿತಗಳನ್ನ ಬದಲಾಯಿಸಬೇಕಾಗಿದೆ. ಹಾಗಾದ್ರೆ ಇವತ್ತು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ್ರಿ, ನಮ್ಮ ಜೀವಿತಗಳಲ್ಲಿ ನಾನು ನವೀಕರಣಗೊಳ್ಳಬೇಕಾದ್ರೆ, ನಾವು ಒಬ್ಬೊಬ್ಬರು ನವೀಕರಣಗೊಳ್ಳಬೇಕಾದ್ರೆ ನಾವು ಯಾವ ರೀತಿಯಲ್ಲಿ ಪ್ರಯತ್ನ ಪಡಬೇಕು, ಪ್ರಯಾಸ ಪಡಬೇಕು ಎನ್ನುವಂಥದ್ದನ್ನ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. 4 ವಿಚಾರಗಳಿವೆ. ಆ 4 ವಿಚಾರಗಳನ್ನ ಒಂದೊಂದಾಗಿ ನಾವು ಆಲೋಚನೆ ಮಾಡ್ತಾ ಹೋಗೋಣ. ಇವತ್ತಿನ ಸುವಾರ್ಥ ವಾಕ್ಯ ಭಾಗ ಮತ್ತಾಯ 6ನೇ ಅಧ್ಯಾಯ 5ರಿಂದ 18ನೇ ವಚನದ ವಾಕ್ಯ ಭಾಗವನ್ನ ನಾವು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಂಡು ಈ 4 ವಿಚಾರಗಳನ್ನ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ತಿಳೋಣ. ನಾವುಗಳು ನವೀಕರಣಗೊಳ್ಳಬೇಕಾದರೆ, ನಮ್ಮ ಜೀವಿತಗಳು ಹೊಸದಾಗಿ ಬದಲಾಗಬೇಕಾದರೆ, ರೂಪುಗೊಳ್ಳಬೇಕಾದರೆ ನಾವು ಏನು ಮಾಡಬೇಕನ್ನುವಾಗ ನೋಡ್ರಿ, ಫಸ್ಟ್ ರಿನ್ಯೂವಲ್ ನೀಡ್ಸ್ ಟು ಫೋಕಸ್ ಆನ್ ಗಾಡ್. ನವೀಕರಣಗೊಳ್ಳಬೇಕಾದ್ರೆ ಇವತ್ತು ನಮ್ಮ ದೇವರನ್ನ ನಾವು ದೃಷ್ಟಿಸಬೇಕು, ಅಥವಾ ಇವತ್ತು ನಮ್ಮ ದೇವರನ್ನ ನಮ್ಮ ಜೀವನದ ಕೇಂದ್ರವಾಗಿ ನಾವು ಇಟ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯ. ಅದನ್ನೇ ಇವತ್ತಿನ ಸುವಾರ್ಥ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆಯ ಬಗ್ಗೆ, ಉಪವಾಸದ ಬಗ್ಗೆ ಮಾತನಾಡುವಾಗ ಅಲ್ಲಿ ಯೇಸು ಸ್ವಾಮಿ ಹೇಳುವಂತ ಮುಖ್ಯ ಸಂದೇಶ ಏನಂದ್ರೆ, ನೀನು ಏನೇ ಮಾಡು ಆತ್ಮಿಕವಾಗಿ ಅದು ದೇವರಿಗೆ ಮೆಚ್ಚುಗೆಯಾಗಿರುವಂತ ರೀತಿಯಲ್ಲಿ ಮಾಡುವುದಕ್ಕೆ ಪ್ರಯಾಸ ಪಡು ಎನ್ನುವಂತ ಸಂದೇಶವನ್ನ ಇವತ್ತಿನ ಸುವಾರ್ಥ ವಾಕ್ಯ ಭಾಗದಲ್ಲಿ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ. ದೇವರನ್ನ ಮೆಚ್ಚಿಸುವುದಕ್ಕಾಗಿ, ದೇವರನ್ನ ಒಲಿಸಿಕೊಳ್ಳುವುದಕ್ಕಾಗಿ ಇವತ್ತು ನಮ್ಮ ಆತ್ಮಿಕ ಜೀವನ ಇರಬೇಕು. ಅದು ಯಾವಾಗ ಸಾಧ್ಯ ರೀ? ನಾವು ದೇವರ ಕಡೆಗೆ ನಮ್ಮ ಗಮನಗಳನ್ನ ಅಥವಾ ನಮ್ಮ ದೃಷ್ಟಿಯನ್ನ ನಾವು ದೇವರ ಕಡೆಗೆ ಹರಿಸಿದಾಗ. ಅದಕ್ಕಾಗಿ 121ನೇ ಕೀರ್ತನೆಯಲ್ಲಿ ದಾವೀದ ಹೇಳ್ತಾನೆ, ಒಬ್ಬ ಅರಸರಿ ಅವನು ಹೇಳುವಂತ ಮಾತೇನು, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರ್ತದೆ. ನೋಡ್ರಿ, ಅವನ ಒಂದು ಕಂಪ್ಲೀಟ್ ಫೋಕಸ್ ಅವನ ದೇವ್ರ ಮೇಲೆ ಇತ್ತು. ಅವನ ಭುಜಬಲದ ಮೇಲೆ ಇರಲಿಲ್ಲ, ಅವನ ಸೈನ್ಯ ಬಲದ ಮೇಲೆ ಇರಲಿಲ್ಲ, ಅವನ ಆಸ್ತಿ ಬಲದ ಮೇಲೆ ಇರಲಿಲ್ಲ, ಅವನ ಜನಬಲದ ಮೇಲೆ ಇರಲಿಲ್ಲ. ಅವನ ಎಲ್ಲ ದೃಷ್ಟಿ ಎಲ್ಲಿತ್ರಿ? ತನ್ನ ದೇವರಾದಂತ ಯೆಹೋವನ ಮೇಲೆ. ಕರ್ತನ ಪ್ರಿಯರೇ, ಇವತ್ತು ನಮ್ಮ ಜೀವಿತಗಳಲ್ಲಿ ಕೂಡ ನಮ್ಮ ಆತ್ಮೀಕತೆ ದೇವರಲ್ಲಿ ಪರಿಪೂರ್ಣವಾಗಿ ತಲ್ಲೀನವಾಗಿರಬೇಕಾದಂಥದ್ದು ಬಹಳ ಮುಖ್ಯ.
ನೋಡ್ರಿ, ನಮ್ಮ ಪ್ರಾರ್ಥನೆಯ ವರ್ತನೆಗಳಲ್ಲಿ ಕೂಡ ದೇವರಿಗೆ ಆದ್ಯತೆ ಬೇಕು. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಜನರು ನೋಡ್ಲಿ ಅಂತ ಪ್ರಾರ್ಥನೆ ಮಾಡಬೇಡ, ಜನರು ನೋಡ್ಲಿ ಅಂತ ಉಪವಾಸಿ ಆಗಿರಬೇಡ. ಅಂತರಂಗದಲ್ಲಿರುವಂತ ನಿನ್ನ ತಂದೆ ನೋಡುವುದಕ್ಕಾಗಿ ನೀನು ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿರುವಂತ ನಿನ್ನ ತಂದೆ ನೋಡುವುದಕ್ಕಾಗಿ ನೀನು ಉಪವಾಸ ಮಾಡು, ತೋರಿಕೆ ಬೇಡ. ನಿನ್ನ ಆತ್ಮಿಕ ಸಂಬಂಧ ನಿನಗೂ ನಿನ್ನ ದೇವರಿಗಿರಬೇಕು. ಮಧ್ಯದಲ್ಲಿ ಜನರನ್ನ ನೀನು ಸೇರಿಸಿಕೊಳ್ಳುವಂತ ಪ್ರಯಾಸ ಪಡಬೇಡ ಎನ್ನುವಂತ ಮಾತನ್ನ ಹೇಳ್ತಾನೆ. ಚೌಕಗಳಲ್ಲಿ ಪ್ರಾರ್ಥನೆ ಮಾಡುವುದು, ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ಸಮಾರಂಭಗಳಲ್ಲಿ ಜನರೆಲ್ಲ ನೋಡ್ಲಿ ಕೇಳಲಿ ಅಂತೇಳಿ ಉದ್ದುದ್ದ ಪ್ರಾರ್ಥನೆ ಮಾಡೋದು, ವಾಕ್ಯಗಳನ್ನ ಕೋಟ್ ಮಾಡಿ ಪ್ರಾರ್ಥನೆ ಮಾಡೋದು. ಪ್ರಾರ್ಥನೆಗಳಲ್ಲಿ ವಾಕ್ಯ ಕೋಟ್ ಮಾಡೋ ಅವಶ್ಯಕತೆ ಇರೋದಿಲ್ರಿ. ಪ್ರಾರ್ಥನೆ ನಾವು ದೇವರಿಗೆ ವಾಕ್ಯ ಹೇಳುವಂತ ಅವಶ್ಯಕತೆ ಇಲ್ಲ. ಪ್ರಾರ್ಥನೆ ಏನ್ ಮಾಡ್ತೀವಿ, ದೇವರೊಟ್ಟಿಗೆ ಮಾತಾಡ್ತೀವಿ. ವಾಕ್ಯ ದೇವರಿಗೆ ಹೇಳುವಂತ ಅವಶ್ಯಕತೆ ಇರ್ತೈತೇನ್ರಿ? ಕೊಟೇಶನ್ಸ್ಗಳನ್ನ ನಾವು ಹೇಳ್ತೀವಿ, ಬೈಬಲ್ ಕೊಟೇಶನ್ಸ್ಗಳನ್ನ ಹೇಳಿ ಉದ್ದುದ್ದ ಕೊಟೇಶನ್ಸ್ಗಳನ್ನ ಹೇಳಿ ಪ್ರಾರ್ಥನೆ ಮಾಡ್ತೀವಿ. ತೋರಿಕೆ ಆಗಬಾರ್ದು, ಹೃದಯದಿಂದ ಬರಬೇಕು ನಮ್ಮ ಪ್ರಾರ್ಥನೆಗಳು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಕುಟುಂಬ ಪ್ರಾರ್ಥನೆ ಮಾಡುವಾಗ ಪುಸ್ತಕಗಳನ್ನ ತೆಗೆದು ಓದಬೇಡ್ರಿ ಅಂತೀನಿ. ಕುಟುಂಬ ಪ್ರಾರ್ಥನೆಯ ಪುಸ್ತಕ ಭಾನುವಾರ ಬೆಳಿಗ್ಗೆ, ಭಾನುವಾರ ಸಾಯಂಕಾಲ, ಸೋಮವಾರ ಬೆಳಿಗ್ಗೆ, ಸೋಮವಾರ ಸಾಯಂಕಾಲ ಯಾರೋ ಬರ್ದಿರ್ತಾರ್ರಿ ಪ್ರಾರ್ಥನೆ. ನಾವು ಬಡ ತಗೊಂತೀವಿ, ದಡ ಪ್ರಾರ್ಥನೆಗಳನ್ನ ಓದ್ತೀವಿ. ಅದಲ್ರಿ ಪ್ರಾರ್ಥನೆ. ಪ್ರಾರ್ಥನೆ ಏನಿದ್ರು ನನ್ನ ಧ್ವನಿ, ನನ್ನ ತುಟಿಗಳು ಪ್ರಾರ್ಥನೆಗೆ ಉಪಯುಕ್ತ ಆಗಬೇಕು. ಆ ತುಟಿಗಳಿಂದ ಬರುವಂತ ಶಬ್ದಗಳೇನೈತಲ್ಲ, ಹೃದಯದಿಂದ ಬರಬೇಕು, ಅದು ಪ್ರಾರ್ಥನೆ. ಆ ಹೃದಯದಿಂದ ಬರುವಂತ ಶಬ್ದಗಳು ಕರ್ತನ ಹೃದಯವನ್ನು ಮುಟ್ಟಬೇಕು, ಅದು ಪ್ರಾರ್ಥನೆ. ಕಾಣ್ತೇವೆ ನೋಡ್ರಿ, ಪರಲೋಕದಲ್ಲಿರುವ ಮುಖ್ಯ ಪ್ರಾರ್ಥನೆಯ ಜೀವಿತ, ಆತ್ಮಿಕವಾದ ಜೀವಿತದಲ್ಲಿ ಸಂಬಂಧ ಮುಖ್ಯ. ನಾನು ದೇವರ ಮಗ, ನಾನು ದೇವರ ಮಗಳು, ನಾವು ದೇವರ ಮಕ್ಕಳು, ನಾವು ದೇವರ ಕುಟುಂಬವಾಗಿ ಪ್ರಾರ್ಥನೆಗೆ ಬರುವಾಗ ಸಂಬಂಧ ಬಹಳ ಮುಖ್ಯ. ದೇವರೊಟ್ಟಿಗೆ ಆ ನಿಕಟವಾದ ಸಂಬಂಧ ಬೇಕು ನಮ್ಮ ಆತ್ಮಿಕವಾದ ಜೀವನಕ್ಕೆ. ಫೋಕಸ್ ಆನ್ ಗಾಡ್ ಅನ್ನುವಾಗ ರಿಲೇಶನ್ಶಿಪ್ ವಿತ್ ಗಾಡ್ ಇಸ್ ವೆರಿ ಇಂಪಾರ್ಟೆಂಟ್. ದೇವರೊಟ್ಟಿಗೆ ನನ್ನ ಸಂಬಂಧ ಇರಬೇಕು. ಆತ ತಂದೆ, ನಾನು ಮಗ, ನಾವು ಮಕ್ಕಳು ಎನ್ನುವಂತ ಸಂಬಂಧ ಇರಬೇಕು. ಎರಡನೇದಾಗಲ್ಲಿ ಯೇಸು ಹೇಳ್ತಾನೆ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ. ಅರ್ಥ ಏನ್ರಿ? ದೇವರ ನಾಮ ಪರಿಶುದ್ಧ ಎಂದು ಎಣಿಸಲ್ಪಡಬೇಕಾದ್ರೆ ನಾವುಗಳು ಪರಿಶುದ್ಧರಾಗಿರಬೇಕು. ನಾವುಗಳು ಪರಿಶುದ್ಧರಾಗದೆ ಇವತ್ತು ದೇವರ ನಾಮ ಪರಿಶುದ್ಧ ಆಗೋದಿಲ್ಲ. ಲೋಕದೊಳಕ್ಕೆ ಹೋಗಿ ಲೋಕ ವ್ಯವಹಾರಗಳಲ್ಲಿ ನಾನು ಸಹ ಸೇರಿ ಮೋಸ, ಕುತಂತ್ರ, ವಂಚನೆ, ಬೇಡವಾದ ಕೃತ್ಯಗಳನ್ನು ಮಾಡಿ ಇಲ್ಲಿ ಬಂದು ನಾನು ದೇವರ ನಾಮ ಸ್ಮರಣೆ ಮಾಡ್ತೀನಿ ಅಂದ್ರೆ ದೇವರ ನಾಮ ಪರಿಶುದ್ಧ ಆಗೋದಿಲ್ಲ, ಅಶುದ್ಧವಾಗ್ತದೆ ನಮ್ಮಿಂದ, ನಮ್ಮ ಜೀವಿತಗಳಿಂದ. ಯೇಸು ಅದೇ ಹೇಳ್ತಾನೆ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ. ಬಹಳ ಸುಲಭವಾಗಿ ಕರ್ತನ ಪ್ರಾರ್ಥನೆ ಮಾಡ್ತೀವ್ರಿ. ಇವತ್ತು ನನ್ನ ಜೀವಿತ, ಕರ್ತನ ಪ್ರಾರ್ಥನೆ ಮಾಡುವಂತ ನನ್ನ ಜೀವಿತದಿಂದ ನನ್ನ ದೇವರ ನಾಮ ಪರಿಶುದ್ಧವಾಗ್ತಾ ಇದೆಯಾ ಎಂದಾದ್ರೂ ನಾವು ಆಲೋಚನೆ ಮಾಡಿದೀವ? ಪ್ರಶ್ನೆ ಮಾಡ್ಕೊಂಡಿದೀವ? ಕರ್ತನ ಪ್ರಾರ್ಥನೆ, ಕರ್ತನ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ಭಕ್ತಿ ಭಾವದಿಂದ ಹೇಳೋಣ ಅಂತ ನಾವು ಶುರು ಮಾಡಿದ್ದೆ ಬಡ 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 ಹೇಳಲಿಕ್ಕೆ ಶುರು ಮಾಡ್ತೀರಿ. ನಮ್ಮಲ್ಲಿ ಸ್ವಲ್ಪ ನಿಧಾನವಾಗಿ ನಾನು ಹೇಳಿಸ್ತೀನಿ. ಕೆಲವು ಕಡೆ ಯಾವಾಗ ಆರಾಮ ಆಗಿರ್ತದೋ, ಯಾವಾಗ ಆಮೇಲೆ ಅಂದಿರ್ತೀವೋ ಗೊತ್ತೇ ಆಗೋದಿಲ್ಲ. ಬಡ 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 ಕರ್ತನ ಪ್ರಾರ್ಥನೆ ಮುಗಿದು ಬಿಡ್ತದೆ. ಏನ್ ಪ್ರಾರ್ಥನೆ ಮಾಡ್ತಾ ಇದ್ದೀವಿ? ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೀವಿ. ನನ್ನಿಂದ, ನನ್ನ ಜೀವಿತದಿಂದ, ನಮ್ಮೊಬ್ಬೊಬ್ಬರ ಜೀವಿತದಿಂದ, ಈ ಪ್ರಾರ್ಥನೆ ಮಾಡುವಂತ ನಮ್ಮಿಂದ ದೇವರ ನಾಮ ಪರಿಶುದ್ಧವಾಗ್ತಾ ಇದೆಯಾ? ಪರಿಶುದ್ಧ ಎಂದು ಎಣಿಸಲ್ಪಡ್ತಾ ಇದೆಯಾ? ಪ್ರಶ್ನೆ ಮಾಡ್ಕೊಳ್ಬೇಕ್ರಿ. ಫೋಕಸ್ ಆನ್ ಗಾಡ್. ಎಲ್ಲಿದೆ ನಮ್ಮ ಫೋಕಸ್? ಬಾಯ್ಪಾಠ, ಬಡ 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 ಹೇಳಿಬಿಟ್ಟು ಆಮೇನ್ ಅಂತ ಹೇಳ್ಬಿಡ್ತೀವಿ. ನಾವೆಲ್ಲರೂ ಒಂದೇ ಮನಸ್ಸಾಗಿ ಪ್ರಭುವಿನ ಪ್ರಾರ್ಥನೆಯನ್ನ ಅರಿಕೆ ಮಾಡೋಣ ಅಂದ್ರೆ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಯಪ್ಪ ಆರಾಧನೆ ಮುಗಿತು ಅನ್ನುವಂತ ಮನೋಭಾವ ಅಲ್ಲ. ಆಟ ಆಡಬೇಡ್ರಿ ಕ್ರೈಸ್ತ ಜೀವಿತದಲ್ಲಿ, ದಯಮಾಡಿ ಆಟ ಆಡಬೇಡ್ರಿ ಪ್ರಿಯರೇ. ಆಟ ಆಡಕ್ಕಾಗಿ ಎಲ್ಲ ನಮ್ಮ ಕ್ರೈಸ್ತತ್ವ ಇರುವಂಥದ್ದು, ನಮ್ಮ ಕ್ರೈಸ್ತ ಭಕ್ತಿಯ ಜೀವನ ಇರುವಂಥದ್ದು. ಬಹಳಷ್ಟು ಸೂಕ್ಷ್ಮತೆಯಿಂದ ನಮ್ಮ ಕ್ರೈಸ್ತ ಭಕ್ತಿಯ ಜೀವನ ತುಂಬಿದೆ. ಇವತ್ತು ಪ್ರಶ್ನೆ ಮಾಡಿಕೊಳ್ಳೋಣ, ನನ್ನಿಂದ, ನನ್ನ ಜೀವಿತದಿಂದ ನನ್ನ ದೇವರ ನಾಮ ಪರಿಶುದ್ಧ ಎಂಬುದಾಗಿ ಎಣಿಸಲ್ಪಡ್ತಾ ಇದೆಯಾ? ಆ ಪರಿಶುದ್ಧವಾದ ಜೀವಿತವನ್ನ ನನ್ನ ದೇವರಿಗೋಸ್ಕರ ನಾನು ನಡೆಸ್ತಾ ಇದ್ದೀನಾ? ಪ್ರಶ್ನೆ ಮಾಡ್ಕೊಳ್ಳೋಣ. ಮುಂದೆ ಹೇಳ್ತಾನೆ ಯೇಸು ಸ್ವಾಮಿ, ನಿನ್ನ ರಾಜ್ಯ ಬರಲಿ. ಅದರ ಅರ್ಥ ಏನ್ರಿ? ನಮ್ಮ ಜೀವಿತಗಳು ದೇವರ ರಾಜ್ಯವನ್ನ ಸ್ಥಾಪಿಸುವಂತ, ಪ್ರತಿಬಿಂಬಿಸುವಂತ ಜೀವಿತ ಆಗಿರಬೇಕು. ನಿನ್ನ ರಾಜ್ಯ ಬರಲಿ ಅಂದ್ರೆ ಅರ್ಥ ಏನು? ಯೇಸು ಸ್ವಾಮಿನೇ ರಾಜ್ಯ ಹೊತ್ಕೊಂಡು ಬರೋದಿಲ್ರಿ, ನಾವೇ ರಾಜ್ಯ.
ನನ್ನ ಕುಟುಂಬ ಒಂದು ರಾಜ್ಯ, ನಾನು ವ್ಯಕ್ತಿಗತವಾಗಿ ದೇವರ ರಾಜ್ಯದ ಪ್ರಜೆ, ನನ್ನ ಕುಟುಂಬ ಒಂದು ರಾಜ್ಯ, ನನ್ನ ಸಭೆ ಒಂದು ರಾಜ್ಯ. ಹೀಗೆ ಎಲ್ಲೆಲ್ಲಿ ಸಭೆಗಳಿವೋ ಅವೆಲ್ಲ ಪರಲೋಕ ರಾಜ್ಯದ ತುಣುಕುಳುಗಳು. ಹಾಗಾದ್ರೆ ಇವತ್ತು ನಾವು ಯೋಚನೆ ಮಾಡೋಣ, ನಮ್ಮ ಜೀವಿತಗಳಿಂದ ಆ ಪರಲೋಕವನ್ನ ಪ್ರತಿಬಿಂಬಿಸ್ತಾ ಇದೀವ, ಆ ಪರಲೋಕವನ್ನ ಪ್ರತಿನಿಧಿಸ್ತಾ ಇದೀವ. ನಿನ್ನ ರಾಜ್ಯ ಬರಲಿ ಅಂತ ಇದೀವಿ. ಅದು ಯಾವಾಗ ಬರಬೇಕು, ಅದು ಹೆಂಗ್ ಬರಬೇಕು? ನಾನು ಜೀವಿಸಿದಾಗ ಬರ್ತದ್ರಿ. ನನ್ನ ಕುಟುಂಬ ದೇವರ ರಾಜ್ಯವಾಗಿ ಜೀವಿಸುವಾಗ ಬರ್ತದೆ. ಜೀವಿಸ್ತಾ ಇದೀವ? ನಿನ್ನ ರಾಜ್ಯ ಬರಲಿ ಅಂತ ಪ್ರತಿ ಕರ್ತನ ಪ್ರಾರ್ಥನೆಗಳಲ್ಲಿ ಬಹಳ ಸುಲಭವಾಗಿ ಹೇಳ್ತೀವಿ. ಯಾರಿಂದ ಬರಬೇಕು? ನನ್ನಿಂದ ಬರಬೇಕು, ನಮ್ಮೊಬ್ಬೊಬ್ಬರಿಂದ ಬರಬೇಕು, ನಮ್ಮ ಕುಟುಂಬಗಳಿಂದ ಬರಬೇಕು. ಈ ಭೂಲೋಕದಲ್ಲಿ ಪರಲೋಕ ಯಾವಾಗ ಬರಬೇಕು, ಯಾವ ರೀತಿ ಬರಬೇಕಂದ್ರೆ ನಾವುಗಳು ಒಬ್ಬೊಬ್ಬರು ಪರಲೋಕದ ಸಂಸ್ಥಾನದವರಾಗಿರಬೇಕು. ಆಗಿದೀವ? ಪರಲೋಕವನ್ನು ಪ್ರತಿನಿಧಿಸ್ತಾ ಇದ್ದೀವ? ಪರಲೋಕವನ್ನು ಪ್ರತಿಬಿಂಬಿಸ್ತಾ ಇದ್ದೀವ? ಪರಲೋಕದ ಗುಣಗಳನ್ನ, ಸ್ವಭಾವಗಳನ್ನ ಇವತ್ತು ನನ್ನ ಕುಟುಂಬ ಸಮಾಜಕ್ಕೆ ತೋರ್ಪಡಿಸ್ತಾ ಇದೆಯಾ? ಪ್ರಶ್ನೆ ಅಗತ್ಯ. ಮುಂದೆ ಹೇಳ್ತಾನೆ ಯೇಸು ಸ್ವಾಮಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ದೇವರ ಚಿತ್ತ ನೆರವೇರಿಸ್ತಾ ಇದ್ದೀವ್ರ? ನೋಡ್ರಿ, ದೇವರ ಚಿತ್ತ ಯಾವಾಗ ನೆರವೇರ್ತದೆ? ನಾನು ದೇವರ ಚಿತ್ತಕ್ಕೆ ಒಡಂಬಡುವಾಗ, ನನ್ನ ಕುಟುಂಬ ದೇವರ ಚಿತ್ತಕ್ಕೆ ಒಡಂಬಡುವಾಗ, ದೇವರ ಚಿತ್ತಕ್ಕೆ ತಲೆಬಾಗುವಾಗ ದೇವರ ಚಿತ್ತ ನೆರವೇರ್ತದೆ. ಪರಲೋಕದಲ್ಲಿ ದೇವರ ಚಿತ್ತ ಇಲ್ಲದೆ ಒಂದು ಕಡ್ಡಿ ಆಚೆ ಈಚೆ ಆಗೋದಿಲ್ಲ. ಪರಲೋಕದಲ್ಲಿ ದೇವದೂತರು ಸದಾ ದೇವರ ಚಿತ್ತವನ್ನ ನೆರವೇರಿಸಲಿಕ್ಕೆ ಸಿದ್ಧರಾಗಿರ್ತಾರೆ. ಪರಲೋಕದಲ್ಲಿ ಭಕ್ತ ಸಮೂಹ ಸದಾ ದೇವರ ಚಿತ್ತಕ್ಕೆ ತಲೆಬಾಗಿಯೇ ಇರ್ತದೆ. ಪರಲೋಕದಲ್ಲಿ ಬೇರೆ ಚಿತ್ತ ನಡೆಯೋದೇ ಇಲ್ಲ. ಪರಲೋಕದಲ್ಲಿ ಎಲ್ಲಿ ನೋಡಿದ್ರು ದೇವರ ಚಿತ್ತ. ಪರಲೋಕದಲ್ಲಿರುವಂತ ಗಾಳಿ ದೇವರ ಚಿತ್ತವನ್ನೇ ನೆರವೇರಿಸ್ತದೆ. ಪ್ರತಿ ಒಂದೊಂದು ಅಂಶ ಪರಲೋಕದಲ್ಲಿ ದೇವರ ಚಿತ್ತ ನೆರವೇರಿಸ್ತದೆ. ಇದು ಪರಲೋಕದಲ್ಲಿ ನಡೆಯುವಂತ ಕಾರ್ಯ. ಪ್ರಾರ್ಥನೆ ಏನ್ ಮಾಡ್ತೀವ್ರಿ? ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ. ಏನ್ ಮಾಡ್ತಾ ಇದ್ದೀವಿ ನಾವು? ನೆರವೇರಿಸ್ತಾ ಇದ್ದೀವ? ಪ್ರತಿಯೊಂದು ವಿಚಾರದಲ್ಲಿ ದೇವರನ್ನೇ ಮುಂದೆ ಇಡ್ತಾ ಇದ್ದೀವ? ಪ್ರತಿಯೊಂದು ವಿಚಾರದಲ್ಲಿ ಸ್ವಾಮಿ ಇದರಲ್ಲಿ ನಿನ್ನ ಚಿತ್ತ ಏನು ಅಂತ ನಾವು ಕೇಳ್ತಾ ಇದ್ದೀವ? ಇಲ್ಲ. ಬಾಯಿಪಾಠ ಪ್ರಾರ್ಥನೆ, ಬಾಯಿಪಾಠ. ಏನೋ ಸಂಡೇ ಸ್ಕೂಲಿಂದ ಪ್ರಾರ್ಥನೆ ಮಾಡಿ 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 ಮಧ್ಯರಾತ್ರಿಯಲ್ಲಿ ನಿದ್ದೆಯಿಂದ ಬಡದು ಎಬ್ಬಿಸಿ ಕರ್ತನ ಪ್ರಾರ್ಥನೆ ಹೇಳೋ. ನಾವು ಕರ್ತನ ಪ್ರಾರ್ಥನೆ ಅನ್ನೋದಿಲ್ಲ, ಪರಲೋಕ ಪ್ರಾರ್ಥನೆ ಹೇಳೋ ಅಂತ ತಕ್ಷಣ ದಡ 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 ಹೇಳಕ್ ಶುರು ಮಾಡ್ತೀವಿ ನಾವು. ಅಷ್ಟು ಕಂಠಪಾಠ ಆಗ್ಬಿಟ್ಟಿದೆ. ಆದರೆ ಪ್ರಾರ್ಥನೆ ಒಳಗೆ ಬೇಡ್ತೀವಿ, ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವಂತೆ ಭೂಲೋಕದಲ್ಲಿಯೂ ನಿನ್ನ ಚಿತ್ತ ನೆರವೇರಿಸ್ತಾ ಇದೀವ ಪ್ರಿಯರೇ. ಯಾರು ಮಾಡ್ಬೇಕ್ರಿ ಅದು? ಕರ್ತನ ಪ್ರಾರ್ಥನೆ ಮಾಡುವಂತ ನಾವುಗಳೇ ದೇವರ ಚಿತ್ತವನ್ನ ಭೂಲೋಕದಲ್ಲಿ ನೆರವೇರಿಸಬೇಕಾಗಿದೆ. ನಮ್ಮಿಂದ ಆರಂಭ ಆಗಬೇಕಾಗಿದೆ ದೇವರ ಚಿತ್ತ ನೆರವೇರುವಂತ ಜೀವನ. ಇವತ್ತು ನಾವು ನೆರವೇರಿಸ್ತಾ ಇದ್ದೀವ? ಮುಂದೆ ಯೇಸು ಹೇಳ್ಕೊಡ್ತಾನೆ, ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ಅರ್ಥ ಏನ್ರಿ? ಪ್ರತಿಯೊಂದಕ್ಕೂ ದೇವರನ್ನೇ, ತಂದೆಯಾದ ದೇವರನ್ನೇ ನೀವು ನೋಡ್ರಿ ಅಂತಾನೆ ಯೇಸು ಸ್ವಾಮಿ. ಅನುದಿನದ ಆಹಾರ. ಇವತ್ತು ನಾವು ಏನು ಮಾಡಿದ್ರು ಆಹಾರಕ್ಕಾಗಿ ಮಾಡ್ತೀವಿ. ನಮ್ಮ ದುಡಿಮೆ ಆಹಾರಕ್ಕಾಗಿ, ನಮ್ಮ ವಿದ್ಯಾಭ್ಯಾಸ, ನಾನು ಮತ್ತೆ ಮುಂದೆ ಓದಿ ಒಳ್ಳೆ ಉದ್ಯೋಗಕ್ಕೆ ನಿಲ್ಲಬೇಕು, ಮತ್ತೆ ಆ ಉದ್ಯೋಗದ ಹಿಂದೆ ಇರುವಂತ ಉದ್ದೇಶ ದುಡಿಬೇಕು. ದುಡಿಮೆ ಹಿಂದೆ ಇರುವಂತ ಉದ್ದೇಶ ನಾನು ಹೊಟ್ಟೆಪಾಡಿಗೋಸ್ಕರ ಜೀವಿಸಬೇಕು. ಅದಕ್ಕಾಗಿ ಒಬ್ಬ ಕವಿ ಹೇಳ್ತಾನೆ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಹಾಗಾದ್ರೆ ಇಲ್ಲಿ ಸ್ವಾಮಿ ಹೇಳ್ಕೊಡ್ತಾ ಇದ್ದಾನೆ, ನೀನು ಏನು ಮಾಡು ಅದನ್ನ ನಿನ್ನ ದೇವರ ಮಹಿಮೆಗಾಗಿ ಮಾಡು. ನೀನು ಏನು ಮಾಡು ಅದರಲ್ಲಿ ನೀನು ದೇವರನ್ನೇ ನೋಡು. ನಿನ್ನ ಉದ್ಯೋಗದಲ್ಲಿ ದೇವರನ್ನ ನೋಡು, ನಿನ್ನ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ದೇವರನ್ನ ನೋಡು, ನಿನ್ನ ವಿದ್ಯಾಭ್ಯಾಸದಲ್ಲಿ ದೇವರನ್ನ ನೋಡು. ನೀನು ನಡೆಸುವಂತ ನಿನ್ನ ಜೀವನದ ಒಂದೊಂದು ಹೆಜ್ಜೆಯಲ್ಲಿ ನಿನ್ನ ದೇವರನ್ನ ನೋಡು. ನೋಡ್ತಾ ಇದ್ದೀವರ ನಾವು? ಉದ್ಯೋಗಗಳಲ್ಲಿ ನಾವು ಎಷ್ಟೆಲ್ಲ ಹೇರಾಪೇರಿಗಳನ್ನ ಮಾಡ್ತೀವಿ. ಉದ್ಯೋಗಗಳಲ್ಲಿ ಎಷ್ಟು ಸೋಮಾರಿತನ ತೋರಿಸ್ತೀವಿ. ಕೊಟ್ಟಂತ ಜವಾಬ್ದಾರಿಗಳನ್ನ ಮಾಡುವುದರಲ್ಲಿ ಇವತ್ತು ನಾವು ನಿಷ್ಠಾವಂತರಾಗಿಲ್ಲ, ನಂಬಿಗಸ್ತರಾಗಿಲ್ಲ. ಪ್ರಿಯರೇ, ಇವೆಲ್ಲ ಏನು ನಮ್ಮ ಜೀವನದಲ್ಲಿ ನಾನು ಏನೇ ಮಾಡ್ಲಿರಿ, ಪ್ರತಿಯೊಂದಕ್ಕೂ ನಾನು ದೇವ್ರ ಮುಂದೆ ಲೆಕ್ಕ ಕೊಡ್ಲೇಬೇಕು. ನಾವು ಒಬ್ಬೊಬ್ಬರು ದೇವ್ರ ಮುಂದೆ ಲೆಕ್ಕ ಕೊಡಬೇಕು. ಎಚ್ಚರ. ಇವತ್ತು ಯೇಸು ಸ್ವಾಮಿ ಅದನ್ನೇ ಕಲಿಸ್ತಾ ಇದ್ದಾನೆ ಇಲ್ಲಿ ಶಿಷ್ಯರಿಗೆ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು ಅಂದ್ರೆ ಅರ್ಥ ಏನು? ನಿನ್ನ ಉದ್ಯೋಗ, ನಿನ್ನ ಸಂಪಾದನೆ, ನಿನ್ನ ದುಡಿಮೆ,
ಅದಕ್ಕಾಗಿ ನೀನು ಪಡುವಂತ ಪ್ರಯತ್ನ, ಪ್ರಯಾಸ, ಪರಿಶ್ರಮ ಎಲ್ಲವೂ ನನಗೆ ಮೆಚ್ಚುಗೆಯಾಗಿರಬೇಕು, ನನ್ನ ಚಿತ್ತಕ್ಕನುಸಾರವಾಗಿ ಇರಬೇಕು. ಇದೆಯಾ? ಪ್ರಶ್ನೆ ಮಾಡ್ಕೊಳ್ಳನ್ರಿ. ಅನುದಿನದ ಆಹಾರವನ್ನು ದಯಪಾಲಿಸು. ನಾವು ಅನ್ಕೊಳ್ತೀವಿ ನಾವು ದೇವರನ್ನ ಬೇಡಿದ ತಕ್ಷಣ ನಮಗೆ ದೇವರು ಹೊಟ್ಟೆ ತುಂಬ ಊಟ ಕೊಡ್ತಾನೆ. ಊಟಕ್ಕಲ್ರಿ ಅಲ್ಲ, ಅನುದಿನದ ಆಹಾರ ದಯಪಾಲಿಸು. ನಿನ್ನ ದುಡಿಮೆ, ಅನುದಿನದ ಆಹಾರಕ್ಕಾಗಿ ನೀನು ಏನು ದುಡಿತಾ ಇದೆಯಲ್ಲ ಅದು ದೇವರಿಗೆ ಮಹಿಮೆ ತರುವಂತ ರೀತಿಯಲ್ಲಿರಬೇಕು. ಅನ್ಯಾಯ ಅಕ್ರಮಗಳಿಂದ ದುಡದಂತ ದುಡಿಮೆಯಿಂದ ನೀನು ಎಷ್ಟೇ ಸುಖದ ಭೋಜನವನ್ನ ಊಟ ಮಾಡು, ಅದರಿಂದ ಮುಂದೆ ಮಾತ್ರ ಶಾಪಗಳು ನಮಗೆ ಕಟ್ಟಿಟ್ಟ ಬುತ್ತಿ ಪ್ರಿಯರ ಎಚ್ಚರ. ಮುಂದೆ ಯೇಸು ಸ್ವಾಮಿ ಹೇಳ್ತಾನೆ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ಅರ್ಥ ಏನ್ರಿ? ಆತನಿಂದ ನಾವು ಕ್ಷಮೆ ಕೇಳುವುದಕ್ಕಿಂತ ಮುಂಚೆ ಜೊತೆ ಸಹೋದರನನ್ನ, ಸಹೋದರಿಯನ್ನ ಕ್ಷಮಿಸುವಂತ ಸ್ವಭಾವ ನಮ್ಮ ಜೀವನದಲ್ಲಿ ಇರಬೇಕು. ಯೇಸು ಅದನ್ನು ಕಲಿಸ್ತಾ ಇದ್ದಾನೆ. ನಾನು ಯಾವತ್ತೂ ನಿಮ್ಮನ್ನು ಕ್ಷಮಿಸಲಿಕ್ಕೆ ಸಿದ್ಧ ಮಕ್ಕಳೇ. ಆದರೆ ಯೇಸು ಏನ್ ಹೇಳ್ತಾನೆ, ನನ್ನಿಂದ ನೀವು ಕ್ಷಮೆ ಹೊಂದಬೇಕಾದ್ರೆ ಮೊದಲು ನಿಮ್ಮ ಸಹೋದರ ಸಹೋದರಿಯರನ್ನ ಕ್ಷಮಿಸ್ರಿ. ಕ್ಷಮಿಸ್ತಾ ಇದ್ದೀವ ಪ್ರಿಯರ? ನಾವು ತಲೆಮಾರಿನಿಂದ ತಲೆಮಾರಿಗೆ ಎಷ್ಟು ಸಲ ದ್ವೇಷಗಳನ್ನ ನಾವು ಹಸ್ತಾಂತರಿಸಿಕೊಂಡು ಬಂದಿಲ್ಲ. ನಮ್ಮ ಬಂಧುಗಳಲ್ಲಿ ಎಷ್ಟೋ ಮನೆಗಳಿಗೆ ಇವತ್ತು ನಾವು ಹೋಗದಂಗೆ ಇರುವಂತ ಸ್ಥಿತಿಗಳಲ್ಲಿ ಇವತ್ತು ನಾವು ಜೀವಿಸ್ತಾ ಇದ್ದೀವಲ್ವ. ಸಣ್ಣ ವಿಚಾರ, ಆದ್ರೆ ಅದನ್ನೇ ದೊಡ್ಡದಾಗಿ ಬೆಳೆಸ್ಬಿಟ್ಟಿರ್ತೀವಿ ನಾವು. ತಂದೆಯಿಂದ ಮಕ್ಕಳಿಗೆ, ಮಕ್ಕಳಿಂದ ಮೊಮ್ಮಕ್ಕಳಿಗೆ, ಮೊಮ್ಮಕ್ಕಳಿಂದ ಮರಿ ಮೊಮ್ಮಕ್ಕಳಿಗೆ ಬಹಳ ಚಂದವಾದಂಥ ರೀತಿಯಲ್ಲಿ ಆಸ್ತಿಯನ್ನ ಹಸ್ತಾಂತರಿಸಿದಂತೆ ನಮ್ಮ ದ್ವೇಷ, ಅಸೂಯೆಗಳನ್ನ ಹಸ್ತಾಂತರಿಸ್ತಾ ಹೋಗ್ತೀವಿ. ಇಲ್ಲಿ ದೇವ್ರು ಹೇಳ್ತಾನೆ, ಸ್ವಾಮಿ ಹೇಳ್ತಾನೆ, ನೀನು ಕ್ಷಮಿಸು, ಕ್ಷಮಿಸಲ್ಪಡ್ತೀಯ. ನೀನು ಕ್ಷಮಿಸದೆ ಉಳಿಸಿದ್ರೆ ನನ್ನ ಕ್ಷಮೆ ಕೂಡ ನಿನ್ನ ಜೀವನದಲ್ಲಿ ಇರೋದಿಲ್ಲ, ನಿನ್ನವುಗಳನ್ನು ಕೂಡ ನಾನು ಉಳಿಸ್ಕೊಂತಾನೆ ಹೋಗ್ತೀನಿ ಅಂತಾನೆ ಸ್ವಾಮಿ ಎಚ್ಚರ. ಕಡೆಯದಾಗಿ ವಾಕ್ಯ ಹೇಳ್ತದೆ, ನಮ್ಮನ್ನ ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಶೋಧನೆ ಇದೆ, ಕಟ್ಟಿಟ್ಟ ಬುತ್ತಿ ಅಂತಾನೆ ಯೇಸು ಸ್ವಾಮಿ. ಕ್ರಿಸ್ತನ ಮಕ್ಕಳಿಗೆ ಶೋಧನೆ ಕಟ್ಟಿಟ್ಟ ಬುತ್ತಿ. ನನ್ಗೆ ಯಾವ ಶೋಧನೆ ಇಲ್ಲ, ನನ್ಗೆ ಯಾವ ಬಲಹೀನತೆ ಇಲ್ಲ, ಯಾರ ಎದೆ ಒಬ್ಬಿಸ್ಕೊಂಡು ಹೇಳಕ್ ಆಗೋದಿಲ್ರಿ. ಪ್ರತಿಯೊಬ್ಬರು ಬಲಹೀನರೇ. ಪ್ರತಿಯೊಬ್ಬರ ಜೀವನದಲ್ಲಿ ಶೋಧನೆಗಳು ಕಾರ್ಯ ಮಾಡೇ ಮಾಡ್ತವೆ. ಸೈತಾನ ಶೋಧನೆಗಳ ಮೂಲಕ ಬೀಳಿಸುವಂತ ಪ್ರಯತ್ನ ಮಾಡೇ ಮಾಡ್ತಾನೆ. ಯೇಸುವನ್ನೇ ಸೈತಾನ ಬಿಟ್ಟಿಲ್ರಿ, ನಾನು ನೀವು ಯಾಲಕ್ಕ ಅಲ್ವಾ? ಯೇಸುವನ್ನೇ 40 ದಿನ ಉಪವಾಸ ಇದ್ದ ಮೇಲೆ ಸೈತಾನ ಹೋಗಿ ಶೋಧಿಸಿದ. ಶಿಲುಬೆಯ ಮೇಲೆ ಕೂಡ ಯೇಸುವನ್ನ ಶೋಧಿಸಿದ. ಯೇಸುವನ್ನೇ ಬಿಡದೇ ಇರುವಂತ ಸೈತಾನ ನನ್ನನ್ನ ನಿಮ್ಮನ್ನ ಬಿಡ್ತಾನ. ಆದ್ರೆ ಇಲ್ಲಿ ಯೇಸು ಹೇಳ್ತಾನೆ, ದೇವರ ಸಹಾಯವನ್ನ ಯಾಚಿಸು, ಶೋಧನೆಗೆ ಒಳಗಾಗದಂತೆ ತಪ್ಪಿಸಲ್ಪಡುವುದಕ್ಕಾಗಿ ದೇವರ ಸಹಾಯವನ್ನ ಯಾಚಿಸು. ಕರ್ತನಲ್ಲಿ ಪ್ರಿಯರೇ, ಇವತ್ತು ನಮ್ಮ ಜೀವನ ದೇವರಿಗೆ ಮಹಿಮೆ ತರುವಂತ ಜೀವನ ಆಗ್ಬೇಕು. ನಾನು ನೀವು ನವೀಕರಣಗೊಳ್ಬೇಕಾ? ಈ ಆಲಯದಂತೆ ನಮ್ಮ ಜೀವಿತಗಳು ಕೂಡ ಸುಂದರವಾಗಿ ಕಂಗೊಳಿಸಬೇಕಾ? ಹಾಗಾದ್ರೆ ಇವತ್ತು ದೇವರಿಗೆ ಮಹಿಮೆ ತರುವಂತ ಮೆಚ್ಚುಗೆಯಾದಂತ ಜೀವಿತವನ್ನ, ದೇವರನ್ನ ಪ್ರತಿಬಿಂಬಿಸುವಂತ ಜೀವಿತವನ್ನ, ದೇವರನ್ನ ಪ್ರತಿನಿಧಿಸುವಂತ ಜೀವಿತವನ್ನ, ದೇವರ ಚಿತ್ತವನ್ನ ನೆರವೇರಿಸುವಂತ ಜೀವಿತವನ್ನ, ದೇವರನ್ನೇ ಪರಿಪೂರ್ಣವಾಗಿ ಅವಲಂಬಿಸಿದ ಜೀವಿತವನ್ನ ಇವತ್ತು ನಾನು ನೀವು ಸಾಗಿಸಿದಾಗ ಮಾತ್ರ ನಾವುಗಳು ನವೀಕರಣಗೊಳ್ಳಲು ಸಾಧ್ಯ. ರಿನಿವಲ್ ನೀಡ್ಸ್ ಅಸ್ ಟು ಫೋಕಸ್ ಆನ್ ಗಾಡ್. ಕರ್ತನ ಕಡೆಗೆ ನಮ್ಮ ದೃಷ್ಟಿ ಇರಬೇಕು. ಎರಡನೇದಾಗಿ ಇವತ್ತಿನ ವಾಕ್ಯ ಭಾಗ ನಮಗೆ ಕೊಡುವಂತ ಎರಡನೆಯ ಸಂದೇಶ, ನಾವು ರಿನಿವಲ್ ಆಗಬೇಕಾದ್ರೆ ಏನ್ ಮಾಡಬೇಕು? ಇಫ್ ಯು ವಾಂಟ್ ಟು ಗೆಟ್ ರಿನ್ಯೂಡ್, ಶಟ್ ದ ವರ್ಲ್ಡ್. ಲೋಕವನ್ನು ಮುಚ್ಚಿ ಹಾಕು ನಿನ್ನ ಜೀವನದಲ್ಲಿ. ನೀನ್ ನವೀಕರಣಗೊಳ್ಬೇಕಾ? ಎರಡನೇದಾಗಿ ನೀ ಮಾಡಬೇಕಾದದ್ದು ಏನಂದ್ರೆ, ಲೋಕದವುಗಳನ್ನ ನಿನ್ನ ಜೀವನದಲ್ಲಿ ಮುಚ್ಚಿ ಹಾಕು. ವಚನ 6, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನದಲ್ಲಿ ಯೇಸು ಹೇಳ್ತಾನೆ, ನಿನ್ನ ಏಕಾಂತವಾದ ಕೋಣೆ ಒಳಗೆ ಹೋಗಿ ಬಾಗಿಲನ್ನ ಮುಚ್ಚಿಕೊಂಡು ಪ್ರಾರ್ಥನೆ ಮಾಡು ಅಂತಾನೆ. ಬಾಗಿಲನ್ನ ಮುಚ್ಚು, ಕ್ಲೋಸ್ ಯುವರ್ ಡೋರ್ಸ್. ಯಾವ ಬಾಗಿಲು? ನಾವ್ ಅನ್ಕೊಂತೀವಿ ಏಕಾಂತವಾದ ಕೋಣೆ ಒಳಗೆ ಹೋಗಿ ಬಾಗಿಲನ್ನು ಮುಚ್ಕೊಂತ ಸ್ವಾಮಿ ಅದನ್ನಂದ್ರೆ ಬೆಡ್ರೂಮ್ನಾಗ ಹೋಗಿ ಬೆಡ್ರೂಮ್ ಬಾಗಿಲು ಮುಚ್ಕೊಳ್ತೀವಿ, ಅಥವಾ ನಮ್ಮ ಮನೆಗಳಿಗೆ ಹೋಗಿ ಮನೆಗಳ ಮುಂದಿನ ಬಾಗಿಲನ್ನು ಮುಚ್ಕೊಂಡು ಒಳಗೋಗಿ ಪ್ರಾರ್ಥನೆ ಮಾಡಬೇಕು ಅಂತ ಯೇಸು ಹೇಳ್ತಾನೆ. ಬರೇ ಆ ಲೋಕದ ಬಾಗಿಲುಗಳನ್ನು ಮುಚ್ಚಿದ್ರೆ ಪ್ರಯೋಜನ ಇಲ್ಲ. ನಿನ್ನ ಅಂತರಂಗದ ಅನೇಕ ಬಾಗಿಲುಗಳಿವೆ. ಈ ಅಂತರಂಗದ ಬಾಗಿಲುಗಳನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಇವತ್ತು ನಾವು ಮಾಡಬೇಕು.
ಪ್ರಾರ್ಥನೆಗೆ, ದೇವರ ಒಂದು ಅನ್ಯೋನ್ಯತೆಗೆ ಅಡ್ಡಿಯಾಗಿರುವಂತ ಅನೇಕ ಬಾಗಿಲು ನಮ್ಮ ಅಂತರಂಗದಲ್ಲಿ ಇದೆ. ಮೊದಲನೇದಾಗಿ ನಮ್ಮ ಅಂತರಂಗದ ಬಾಗಿಲಲ್ಲಿ ಮೊದಲನೇದಾಗಿ ಮನಸ್ಸಿನ ಬಾಗಿಲು. ಎತ್ತೆತ್ತನೋ ಹರಿದಾಡ್ತಾ ಇರ್ತದೆ ಮನಸ್ಸು. ಚರ್ಚನ ಕುಂತಿರ್ತೀವಿ ಅಲ್ಲ, ತಲೆ ಹಾಕ್ತಾ ಇರ್ತೀವಿ. ಇಲ್ಲಿಂದ ನಾನು ನೋಡುವಾಗ ಬಾ ನಮ್ಮ ಸಭೆಯವರು ಏನ್ ಚಂದ ಪ್ರಾರ್ಥನೆ, ಏನೋ ವಾಕ್ಯ ಕೇಳ್ತಾ ಇದಾರೆ ಅನ್ಬೇಕು. ತಲೆ ಹಿಂಗೆ ಆಗ್ತಾನೆ ಇರ್ತದೆ ಆಟೋಮೆಟಿಕ್ ಆಗಿ. ಮನಸ್ಸು ಮಾತ್ರ ಅಯ್ಯೋ ಮನೆಗೆ ಸಾರು ಮುಚ್ಚಿ ಬಂದಿಲ್ಲ, ಅಯ್ಯೋ ಗ್ಯಾಸ್ ಆಫ್ ಮಾಡಿ ಬಂದಿನೋ ಇಲ್ಲೋ, ಅಯ್ಯೋ ಬೀಗ ಹಾಕಿದ್ದೆ ಆದ್ರೆ ಒಂದ್ಸಲ ಜಗ್ಗಿ ನೋಡ್ಲಿಲ್ಲ, ಬೀಗ ಬಿದ್ದಿದೆಯೋ ಇಲ್ಲೋ. ಇಲ್ಲಿ ಕುಂತಿರ್ತೀವಿ ನಾವು, ಪ್ರಸಂಗಕ್ಕೆ ತಲೆ ಆಗ್ತಾನೆ ಇರ್ತೀವಿ. ಕಲ್ ತಿಂತ್ಯ ಬಸವಣ್ಣ ಹುಲ್ ತಿಂತ್ಯ ಬಸವಣ್ಣ ತಲೆ ಆಗ್ತಾನೆ ಇರ್ತೀವಿ. ಆದ್ರೆ ಮನಸ್ಸು ಎಲ್ಲಿ ಹೋಗಿರ್ತದ್ರಿ? ಮನಸ್ಸಿನ ಬಾಗಲು ಮುಚ್ಚಬೇಕು. ಪ್ರಾರ್ಥನೆ ಕುಂತಾಗ ದೇವರ ಸಾನ್ನಿಧ್ಯದಲ್ಲಿ ನೀವು ಬಂದಿದ್ದೀರಾ, ನಿಮ್ಮ ಮನಸ್ಸಿನ ಬಾಗಲು ಮುಚ್ಚರಿ, ನಿಮ್ಮ ಹೃದಯದ ಬಾಗಲು ಮುಚ್ಚರಿ. ಹೃದಯನು ಕೂಡ ಬಹಳ ವಂಚಕ. ದೇವರ ಅನ್ಯೋನ್ಯತೆಯಿಂದ ನಮ್ಮನ್ನ ದೂರ ಒಯ್ಯುವಂತ ಕಾರ್ಯ ಹೃದಯದ ಬಾಗಿಲು. ನಮಗೆ ಇಷ್ಟವಾದವ್ರನ್ನ ಹುಡುಕ್ತಾ ಇರ್ತೀವಿ, ಹೃದಯ ಹುಡುಕ್ತದೆ. ಇಲ್ಲಿ ಚರ್ಚ್ ಒಳಗೆ ಅವ್ರು ಬಂದಾರ, ಅವ್ರು ಕುಂತಾರ, ಅವ್ರು ಎಲ್ಲಿದ್ದಾರೆ? ಹೊಲಸು ಕೃತ್ಯಗಳು ದೇವಾಲಯದಲ್ಲಿ ಕೂಡ ಹೃದಯ ಮಾಡಿಸ್ತತ್ರಿ, ಎಚ್ಚರ. ಮೂರನೇದಾಗಿ ಆಲೋಚನೆಗಳ ಬಾಗಿಲು. ಆಗ್ಲೇ ಹೇಳದಂತೆ ಬೇರೆ ಬೇರೆ ವಿಚಾರಗಳು ಬರ್ತವೆ ನಮಗೆ. ಎಷ್ಟೋ ಸಲ ನಿಮಗೆ ಅನುಭವ ಆಗಿದೆಯಾ ಗೊತ್ತಿಲ್ಲ, ನನಗಂತೂ ಬಹಳ ಸಲ ಅನುಭವ. ಮರ್ತೋಗ್ಬಿಟ್ಟಿರ್ತೀನಿ ಕೆಲಸ, ಪ್ರಾರ್ಥನೆಗೆ ಹೋಗಿ ಮೊಣಕಾಲು ಊರಿ ಅಪ್ಪ ದೇವರೇ ಅಂದಾಗ ಆ ಕೆಲಸ ನೆನಪಾಗಿರ್ತದೆ. ಅಲ್ಲಿವರೆಗೆ ಕೆಲಸ ಏನು ಹುಡುಕಿದ್ರು ಅದು ನೆನಪೇ ಬರೋದಿಲ್ಲ. ಪ್ರಾರ್ಥನೆಗಾಗಿ ದೇವರ ಸನ್ನಿಧಾನಕ್ಕೆ ಹೋಗುವಾಗ ಮರ್ತೋದಂತ ಕೆಲಸಗಳೆಲ್ಲ ಸೈತಾನ ನೆನಪಿಗೆ ತರ್ತಾನೆ. ಯಾಕೆ? ಚಂಚಲತೆ ನಮ್ಮ ಹೃದಯಗಳಲ್ಲಿ. ಯಾಕಂದ್ರೆ ದೇವರೊಟ್ಟಿಗೆ ನಾವು ಏಕಾಗ್ರ ಚಿತ್ತದಿಂದ ದೇವರೊಟ್ಟಿಗೆ ಕನೆಕ್ಟ್ ಆಗಬಾರದು. ಸೈತಾನ ಕಾರ್ಯ. ಆಲೋಚನೆಗಳ ಬಾಗಿಲು, ಭಾವನೆಗಳ ಬಾಗಿಲು. ಬೇಡವಾದಂತ ಭಾವನೆಗಳು, ಬೇಡವಾದಂತ ಒಂದು ಉದ್ರೇಕಗಳು ನಮ್ಮ ಹೃದಯ ಮನಸ್ಸುಗಳಲ್ಲಿ ಸೈತಾನ ಉಂಟು ಮಾಡ್ತಾನೆ, ಎಚ್ಚರ. ಇವತ್ತು ಏಕಾಂತವಾದ ಕೋಣೆಗೆ ಹೋಗಿ ಬಾಗಿಲು ಹಾಕುವಂತ ಸ್ವಾಮಿ ಹೇಳ್ತಾನಂದ್ರೆ ಇವೆಲ್ಲ ಮನಸ್ಸಿನ ಬಾಗಿಲು, ಹೃದಯದ ಬಾಗಿಲು, ಆಲೋಚನೆಗಳ ಬಾಗಿಲು, ಭಾವನೆ ಎನ್ನುವಂತ ಬಾಗಿಲುಗಳನ್ನ ನಾವು ಹಾಕೊಂಡು ದೇವರೊಟ್ಟಿಗೆ ಕುಂತಾಗ ನೋಡ್ರಿ, ದೇವರೊಟ್ಟಿಗೆ ಒಂದು ಅನ್ಯೋನ್ಯವಾದ ಸಂಬಂಧವನ್ನ ನಾವು ಹೊಂದಿಕೊಳ್ತೇವೆ. ಅದಕ್ಕಾಗಿ ಒಬ್ಬ ವಚನಕಾರ ಬಹಳ ಚಂದ ಹೇಳಿದನ್ರಿ, ಮನ ಹೋಗಿ ಹಲ ನೆಲೆ ನೆರೆದರೆ ಆಲದ ತುದಿಯ ಮರದ ಮೇಲೆ ಕುಳಿತು ಧ್ಯಾನಿಸಿದರೆ ಫಲವೇನು. ಮನಸ್ಸೆಲ್ಲಲ್ಲೋ ನಿಲ್ಲಿತಾ ಇರ್ತದೆ. ನೀನು ಲೋಕ ಬೇಡ, ಪ್ರಪಂಚ ಬೇಡ, ಏನು ಬೇಡ, ನನ್ನ ಬೆಡ್ರೂಮ್ ಬಾಗಿಲು ಹಾಕೊಂತೀನಿ, ನನ್ನ ಮನೆ ಬಾಗಿಲು ಹಾಕೊಂತೀನಿ, ಏಕಾಂತವಾದ ಕೊನೆಯೊಳಗೆ ಯಾರ ಸಹವಾಸ ಇಲ್ಲದೆ ನಾನು ಹೋಗಿ ಪ್ರಾರ್ಥನೆ ಮಾಡ್ತೀನಿ ಅಂತ ನೀನೆಲ್ಲಾ ಮಾಡ್ಕೊಂಡು ಕುತ್ಕೊಂಡು ನಿನ್ನ ಹೃದಯ, ನಿನ್ನ ಮನಸ್ಸು, ನಿನ್ನ ಪ್ರಾರ್ಥನೆ ಒಟ್ಟಿಗೆ ಸೇರದೆ ಹೋದ್ರೆ, ನಿನ್ನ ಹೃದಯ, ನಿನ್ನ ಮನಸ್ಸು ಬೇರೆ ಬೇರೆ ಆಲೋಚನೆಗಳಲ್ಲಿ ಸುಲಿದಾಡ್ತಾ ಇದ್ರೆ ನೀನು ಏನು? ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 29ನೇ ವಚನ ನೋಡ್ರಿ. ನನ್ನನ್ನ ಹುಡುಕಬೇಕಾದ್ರೆ ಅಲ್ಲಿ ದೇವರು ಏನ್ ಕೇಳ್ತಾ ಇದ್ದಾನೆ? ಸಂಪೂರ್ಣ ಹೃದಯದಿಂದ ಹುಡುಕಿರಿ, ಸಂಪೂರ್ಣ ಮನಸ್ಸಿನಿಂದ ಹುಡುಕಿರಿ. ಇವತ್ತು ಪ್ರಾರ್ಥನೆಯಲ್ಲಿ ದೇವರನ್ನ ಹುಡುಕಲಿಕ್ಕೆ ಹೋದಂತ ನಾವುಗಳು ಮನೆಯ ಬಾಗಿಲನ್ನ, ರೂಮ್ಗಳ ಬಾಗಿಲನ್ನ ಹಾಕೊಂಡು ಹೃದಯದ ಬಾಗಿಲನ್ನ, ಮನಸ್ಸಿನ ಬಾಗಿಲನ್ನ ನಾವು ಹಾಕೊಳ್ಳದೆ ಹೋದರೆ ಅಲ್ಲಿ ಪೂರ್ಣ ಹೃದಯ ಎಲ್ಲಿಂದ ಬಂತು? ಪೂರ್ಣ ಮನಸ್ಸು ಎಲ್ಲಿಂದ ಬಂತು? ಇಲ್ಲ, ಹೃದಯ ಇಲ್ಲ, ಮನಸ್ಸಿಲ್ಲ. ಅಲ್ಲಿ ಬಾಯಿಂದ ಬರೇ ಪ್ರಾರ್ಥನೆ ಮಾತ್ರ ಹೊರಡುತ್ತಾ ಇದೆ. ಯೆರೆಮೀಯನ ಗ್ರಂಥ, ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 12-13ನೇ ವಚನ ಹೇಳ್ತದೆ, ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ಕಂಡುಕೊಳ್ಳುವಿರಿ, ನಾನು ನಿಮಗೆ ದೊರೆಯುವೆನು. ಹೆಂಗಂತೆ? ಮನಸ್ಸಿನಿಂದ ಹುಡುಕ್ರಿ ಅಂತಾನೆ ದೇವರು. ಮನಸ್ಸೇ ಅಡಿಗೆ ಮನೆ ಕಡೆ, ಮನಸ್ಸೇ ಹೊರಗಡೆ ಬೇರೆ ಬೇರೆ ವಿಚಾರಗಳ ಕಡೆ, ಮನಸ್ಸೇ ಅಲ್ಲಿ ಇಲ್ಲಿ ಹೋಗಿರ್ಬೇಕಾದಾಗ ಇಲ್ಲಿ ಮನಸ್ಸಿನಿಂದ ನಾವು ಹುಡುಕಕ್ ಸಾಧ್ಯ ಏನ್ರಿ ಪ್ರಿಯರೇ? ಬಾಗಿಲನ್ನ ಹಾಕಿಕೊಳ್ಳದೆ ಹೊರತು ನಾವು ಹುಡುಕಲು ಸಾಧ್ಯವಿಲ್ಲ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ. ಆಸಕ್ತಿ ಯಾವಾಗ ಬರ್ತದ್ರಿ? ನನ್ನ ಪ್ರಾರ್ಥನೆಯಲ್ಲಿ, ನಾನು ಮಾಡುವಂತ ಆರಾಧನೆಯಲ್ಲಿ ನನ್ನ ಹೃದಯ, ನನ್ನ ಮನಸ್ಸು ಇದ್ದಾಗ ಮಾತ್ರ ಆಸಕ್ತಿ ಇರ್ತದೆ. ನನ್ನ ಹೃದಯ ಇಲ್ಲ, ಮನಸ್ಸಿಲ್ಲ, ದೇಹ ಮಾತ್ರ ಇಲ್ಲಿ ಕುಂತಿದೆ ಅಂದ್ರೆ ಆಸಕ್ತಿ ಬರಕ್ ಸಾಧ್ಯನೇ ಇಲ್ಲ. ಅಂತ ಆರಾಧನೆಗಳಿಂದ ದೇವರು ಆಸಕ್ತನಾಗೋದಿಲ್ಲ. ಅಯ್ಯೋ, ಈ ಮಕ್ಕಳು ದೇಹಗಳು ಮಾತ್ರ ಇಲ್ಲಿದ್ದಾವೆ, ಇವರ ಹೃದಯ, ಇವರ ಮನಸ್ಸು, ಇವರ ಆಲೋಚನೆ ಎತ್ತೆತ್ತವೋ ಓಡಾಡ್ತಾ ಇದ್ದಾವೆ ಅಂತೇಳಿ ದೇವರು ಕೂಡ ಬೇಸರ ಪಡ್ತಾನೆ ಮೇಲಿನಿಂದ ನೋಡುವಾಗ. ಯಾಕೆ? ನಮ್ಮ ಹೃದಯ ಮನಸ್ಸುಗಳು ನಮ್ಮ ಪ್ರಾರ್ಥನೆಗಳಲ್ಲಿಲ್ಲ, ನಮ್ಮ ಆರಾಧನೆಗಳಲ್ಲಿಲ್ಲ.
ಯೂದನ ಒಂದು ಜೀವಿತ, ಇಸ್ಕರಿಯೋತ ಯೂದ ಯೇಸು ಸ್ವಾಮಿ ಶಿಷ್ಯ, ಯೇಸು ಸ್ವಾಮಿ ಒಟ್ಟಿಗೆ ಜೀವನ ಮಾಡದಂತ ವ್ಯಕ್ತಿ, ಯೇಸು ಸ್ವಾಮಿಗಾಗಿ ಎಲ್ಲವನ್ನು ಬಿಟ್ಟು ಬಂದಂತ ವ್ಯಕ್ತಿ. ಆದರೆ ಯೂದನ ಹೃದಯ ಮನಸ್ಸು ಯೇಸು ಸ್ವಾಮಿಗೆ ಸೀಮಿತವಾಗಿರಲಿಲ್ಲ, ಹಣದ ಮೇಲಿತ್ತು. ಯೇಸು ಸ್ವಾಮಿಯ ಮೂಲಕ ಬರುವಂತ ದುಡಿಮೆಯ ಮೇಲೆ ಯೂದನಿಗೆ ಮನಸ್ಸಿತ್ತೇ ವಿನಃ ಅವನ ಹೃದಯದಲ್ಲಿ ಮನಸ್ಸಿನಲ್ಲಿ ಯೇಸು ಸ್ವಾಮಿಗೆ ಸ್ಥಳ ಇರಲಿಲ್ಲ. ಏನ್ ಪ್ರಯೋಜನ ಅವನು ಯೇಸು ಸ್ವಾಮಿ ಶಿಷ್ಯನಾದರೂ? ಅನನೀಯ ಸಫೈರಳು, ಅವರಿಗೂ ಕೂಡ ಸೇವೆಗೆ ಕೊಡಬೇಕು, ಸೇವೆ ಒಳಗೆ ನಾವು ನಿಂತ್ಕೊಳ್ಬೇಕು, ಆದಿಸಭೆಯೊಂದಿಗೆ ನಾವು ಕೂಡ ಆದಿಸಭೆಯಲ್ಲಿ ಒಬ್ಬರಾಗಬೇಕು, ಎಲ್ಲ ಆಲೋಚನೆಗಳಿತ್ತು. ತಮ್ಮ ಆಸ್ತಿ ಮಾರಿದ್ರು, ಆದರೆ ಅಪೋಸ್ತಲರಿಗೆ ಬಂದು ಕೊಡುವಾಗ ತಮಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದು ತಪ್ಪಲ್ಲ. ಆದರೆ ಅಪೋಸ್ತಲರ ಸಾನ್ನಿಧ್ಯಕ್ಕೆ ಬಂದು ಆ ಮಾರಿದಂತ ಆಸ್ತಿಯ ಹಣವನ್ನು ಕೊಡುವಾಗ ಪೇತ್ರ ಕೇಳ್ತಾನೆ, ಇಷ್ಟಕ್ಕ ನಿಮ್ಮ ಆಸ್ತಿ ಮಾರಾಟ ಆಗಿದ್ದು ಅಂತ ಕೇಳಿದಾಗ, ಹೌದು ಸ್ವಾಮಿ ಇಷ್ಟಕ್ಕೆ ಅಂತ ಸುಳ್ಳು ಹೇಳ್ತಾರೆ. ನೋಡ್ರಿ, ಅವರ ಹೃದಯ, ಅವರ ಮನಸ್ಸು ಅವರ ಆಲೋಚನೆಗೆ ತಕ್ಕಂತೆ ಇರಲಿಲ್ಲ, ಅವರ ನಡೆಗೆ ತಕ್ಕಂತೆ ಇರಲಿಲ್ಲ. ಸ್ವಾರ್ಥಿಗಳಾದರು. ನಮಗೂ ಸ್ವಲ್ಪ ಇರಲಿ, ಅದನ್ನೇ ಬಂದು ನಾವು ಸ್ವಲ್ಪ ನಮಗೆ ಉಳಿಸ್ಕೊಂಡಿದೀವಿ ಸ್ವಾಮಿ, ಉಳಿದಿದ್ದೆಲ್ಲ ತಂದು ಕೊಟ್ಟಿದೀವಿ ಅಂತ ಹೇಳಿದ್ರೆ ಬಹುಶಃ ಅವರ ಆಶೀರ್ವಾದ ಹೊಂದುತ್ತಾ ಇದ್ದು. ಯಥಾರ್ಥತೆ ಇರಲಿಲ್ಲ ಅವರ ಹೃದಯದಲ್ಲಿ, ಮನಸ್ಸಿನಲ್ಲಿ. ಅಲ್ಲಿ ದೇವರಿಗೆ ಸ್ಥಾನ ಇರಲಿಲ್ಲ. ಮರಣವನ್ನ ತಮ್ಮ ಜೀವನದಲ್ಲಿ ಹೊಂದಿಕೊಳ್ತಾರೆ. ಮತ್ತಾಯ 19ನೇ ಅಧ್ಯಾಯದಲ್ಲಿ ನಿತ್ಯ ಜೀವ ಹುಡುಕುತ್ತಾ ಒಬ್ಬ ಯೌವನಸ್ಥ ಹುಡುಗ ಯೇಸು ಸ್ವಾಮಿ ಬಳಿಗೆ ಬರ್ತಾನೆ, ಕೇಳ್ತಾನೆ. ಯೇಸು ಸ್ವಾಮಿ ದಶಾಜ್ಞೆಗಳ ಬಗ್ಗೆ ಹೇಳ್ತಾನೆ. ಸ್ವಾಮಿ, ನಾನು ಇವೆಲ್ಲವುಗಳಿಗೆ ಚಿಕ್ಕಂದಿನ ನಡ್ಕೊಂಡು ಬಂದಿದ್ದೀನಿ ಅಂತಾನೆ. ಕಡೆಗೆ ಯೇಸು ಸ್ವಾಮಿ ಅವನನ್ನು ದೃಷ್ಟಿಸಿ ನೋಡಿ ಹೇಳ್ತಾನೆ, ನಿನಗೆ ಒಂದು ಕೊರತೆ ಆಗಿದೆಯಪ್ಪ, ನಿನ್ನ ಬದುಕನ್ನ ಮಾರಿಬಿಡು, ಬಡವರಿಗೆ ಕೊಟ್ಟುಬಿಡು, ನೀನು ಬಂದು ನನ್ನನ್ನು ಹಿಂಬಾಲಿಸು ಅಂದಾಗ ಅವನು ಸಪ್ಪೆ ಮುಖ ಹಾಕೊಂಡು ಹಿಂತಿರುಗಿ ಹೋಗ್ತಾನೆ. ಯಾಕೆ? ನಿತ್ಯ ಜೀವ ಬೇಕನ್ನುವಂತ ಹೆಬ್ಬಯಕೆ ಏನೋ ಇತ್ತು, ಆದರೆ ಅವನ ಹೃದಯ, ಅವನ ಮನಸ್ಸು ದೇವರಿಗೆ ಮೀಸಲಾಗಿರಲಿಲ್ಲ, ಹಣಕ್ಕೆ ಮೀಸಲಾಗಿತ್ತು. ಅವನ ಶ್ರೀಮಂತಿಕೆಯ ಮೇಲೆ ಅವನಿಗೆ ಬಹಳಷ್ಟು ಆಶೆ, ಆಕಾಂಕ್ಷೆ, ಬಯಕೆಗಳಿತ್ತು. ಕರ್ತನಲ್ಲಿ ಪ್ರಿಯರೇ, ಇವತ್ತು ನಮ್ಮ ಜೀವನದಲ್ಲಿ ಲೋಕಕ್ಕೆ ನಾವು ಬಾಗಿಲು ಹಾಕಿದೆವು ಹೊರತು ನಾವು ನವೀಕರಣಗೊಳ್ಳಲು ಸಾಧ್ಯವೇ ಇಲ್ಲ. ಲೋಕಕ್ಕೆ ನಾವು ಬಾಗಿಲು ಹಾಕ್ಬೇಕು, ಲೋಕದವುಗಳಿಗೆ ನಾವು ಬಾಗಿಲು ಹಾಕಬೇಕು, ಲೋಕದ ಆಶೆ, ಆಕಾಂಕ್ಷೆ, ಬಯಕೆಗಳಿಗೆ ನಾವು ಬಾಗಿಲುಗಳನ್ನು ಹಾಕಬೇಕು. ನಮ್ಮ ಬಾಗಿಲುಗಳನ್ನು ಹಾಕಿ ಚಿಲುಕಗಳನ್ನು ಭದ್ರಪಡಿಸಿಕೊಳ್ಳುವಂತ ಕಾರ್ಯ ಆಗಬೇಕು. ನನ್ನ ಜೀವನದಲ್ಲಿ ಆಗಬೇಕು, ನನ್ನ ಕುಟುಂಬದಲ್ಲಿ ಕೂಡ ಅದನ್ನ ಮಾಡಬೇಕು. ಮುಖ್ಯವಾಗಿ ಅಲೆದಾಡ್ತಾ ಇರುವಂತ ಲೋಕದ ಆ ಒಂದು ಆಶೆ, ಆಕಾಂಕ್ಷೆ, ಬಯಕೆಯ ಸುಳಿಗೆ ಸಿಕ್ಕಿ ಒದ್ದಾಡ್ತಾ ಇರುವಂತ ನನ್ನ ಮಕ್ಕಳ ಜೀವಿತಗಳ ಹೃದಯದ ಬಾಗಿಲುಗಳನ್ನ ಹಾಕುವಂತ ಕಾರ್ಯ ಇವತ್ತು ತಂದೆ ತಾಯಿಗಳು ನೀವು ಮಾಡಲೇಬೇಕು. ಇಲ್ಲದೆ ಹೋದರೆ ನಾಳೆ ನಿಮ್ಮ ಕಣ್ಣು ಮುಂದೆನೆ ನಿಮ್ಮ ಮಕ್ಕಳು ನರಳುವಂಥದ್ದನ್ನ, ನಿಮ್ಮ ಮಕ್ಕಳು ದಾರಿ ತಪ್ಪಿ ಹಾಳಾಗುವಂಥದ್ದನ್ನ, ನಿಮ್ಮ ಮಕ್ಕಳು ಲೋಕದ ಸೆಳೆತಕ್ಕೆ ಬಲಿಯಾಗುವಂಥದ್ದನ್ನ, ಸಿಕ್ಕಿಕೊಂಡು ಲೋಕದೊಂದಿಗೆ ಹೋಗುವಂಥದ್ದನ್ನ ನೀವುಗಳು ಕಣ್ಣಾರೆ ಕಂಡು ಕಣ್ಣೀರಿಡಬೇಕಾದಂತ ಕಾಲ ಬರ್ತದೆ. ಎಚ್ಚರ. ಇವತ್ತು ನಿಮ್ಮ ಮಕ್ಕಳ ವಿಚಾರದಲ್ಲಿ ನೀವು ಎಚ್ಚೆತ್ತುಕೊಳ್ಳದೆ ಹೋದರೆ ಲೋಕ ಅವರನ್ನ ಖಂಡಿತವಾಗಿ ನಾಶ ಮಾಡ್ತದ್ರಿ. ದಾಸ್ಯರನ್ನಾಗಿ ಮಾಡ್ಕೊಳ್ತದೆ ನಮ್ಮ ಮಕ್ಕಳ ಜೀವಿತ. ಯಾಕಂದ್ರೆ ನಾವು ಬೆಳೆದು ಬಂದಂತ ರೀತಿನೇ ಬೇರೆ ಇತ್ತು. ಆದ್ರೆ ಇವತ್ತು ನಮ್ಮ ಮಕ್ಕಳು ಬೆಳೀತಾ ಇರುವಂತ ರೀತಿ, ಅವರ ಸುತ್ತ ಇರುವಂತ ವಾತಾವರಣ, ಅವರ ಕೈಗಳಲ್ಲಿರುವಂತ ಗ್ಯಾಡ್ಜೆಟ್ಸ್ಗಳು ಇವತ್ತು ಅವರನ್ನ ಬಂದಿಖಾನೆಗೆ ಒಳಗೆ ಬಂಧಿಸಿಟ್ಟಲ್ಪಟ್ಟಂತ ಸ್ಥಿತಿಯೊಳಗೆ ಇವತ್ತು ಗ್ಯಾಡ್ಜೆಟ್ಸ್ಗಳು ನಮ್ಮ ಮಕ್ಕಳ ಜೀವನದಲ್ಲಿ ಮಾಡ್ತಾ ಇವೆ. ಎಚ್ಚರ ವಹಿಸದೆ ಹೋದ್ರೆ ನಾಳೆ ನರಳೋರು ನೀವೇ. ಅಷ್ಟೇ ಅಲ್ಲ, ನಾಳೆ ಮಕ್ಕಳು ಕೆಟ್ಟ ಮೇಲೆ ಶಾಪ ಹಾಕೋದು ನಿಮಗೆ. ನೀವ್ಯಾಕೆ ನಮಗೆ ಬುದ್ಧಿ ಹೇಳಲಿಲ್ಲ, ನೀವ್ಯಾಕೆ ನಮ್ಮನ್ನ ತಿದ್ದಲಿಲ್ಲ, ತಪ್ಪು ನಿಮ್ಮ ಕಣ್ಣು ಮುಂದೆ ನಾವು ಮಾಡಬೇಕಾದಾಗ ಯಾಕೆ ಮೌನ ವಹಿಸಿದ್ರಿ, ಈ ಪ್ರಶ್ನೆ ನಿಮ್ಮ ಮಕ್ಕಳು ನಿಮಗೆ ಹಾಕ್ತಾರೆ. ಎಚ್ಚರ. ಇವತ್ತಿನ ನಿನ್ನ ಮೌನ ನಾಳೆ ನಿನ್ನ ಜೀವನದಲ್ಲಿ ಕಣ್ಣೀರಾಗತ್ತೆ. ಅಷ್ಟೇ ಅಲ್ಲ, ನಾಳೆ ನಿನ್ನ ಮಕ್ಕಳೇ ನಿನಗೆ ಪ್ರಶ್ನೆಗಳನ್ನು ಹಾಕಿ ನಿನಗೆ ಚೀಮಾರಿ ಹಾಕುವಂತ ಪರಿಸ್ಥಿತಿ ಇವತ್ತಿನ ನಿನ್ನ ಮೌನ ನಿನ್ನ ಜೀವನದಲ್ಲಿ ತಂದೆ ತರ್ತದೆ. ಪ್ರೀತಿಯ ತಂದೆ ತಾಯಿಗಳೇ, ಎಚ್ಚರ, ಎಚ್ಚರ, ಎಚ್ಚರ. ಬಾಗಲುಗಳನ್ನು ಹಾಕ್ರಿ, ಲೋಕಕ್ಕೆ ಬಾಗಲನ್ನ ಹಾಕ್ರಿ, ಲೋಕದವುಗಳಿಗೆ ಬಾಗಲನ್ನ ಹಾಕ್ರಿ. ಕರ್ತನಿಗೆ ನಿಮ್ಮ ಬಾಗಲನ್ನ ತೆರೆಯುವಂತ ಪ್ರಯತ್ನ, ಪ್ರಯಾಸ, ಪರಿಶ್ರಮಗಳನ್ನ ನಿಮ್ಮ ಜೀವನದಲ್ಲಿ ಪಡ್ರಿ. ಮೂರನೇದಾಗಿ ರಿನಿವಲ್, ನವೀಕರಣಗೊಳ್ಳಬೇಕಾದ್ರೆ ಮೂರನೇದಾಗಿ ನೀನು ಮಾಡಬೇಕಾದಂತ ಪ್ರಯತ್ನ, ಪ್ರಯಾಸ ಎಂಥದ್ದು ಅಂತ ನೋಡುವಾಗ ನೋಡ್ರಿ, ಇಫ್ ಯು ವಾಂಟ್ ಟು ಗೆಟ್ ರಿನ್ಯೂಡ್, ಕಾನ್ಸಂಟ್ರೇಟ್
ಆನ್ ಯುವರ್ ಇನ್ನರ್ ಸೆಲ್ಫ್. ನಿನ್ನ ಅಂತರಂಗದ ಕಡೆಗೆ ದೃಷ್ಟಿ ಹರಿಸು. ನಿನ್ನ ಅಂತರಂಗವನ್ನು ನೀನು ನೋಡು. ನಿನ್ನ ಅಂತರಂಗದ ಕಡೆಗೆ ನಿನ್ನ ಗಮನ ಇರಲಿ. ನಿನ್ನ ಆಲೋಚನೆ ನಿನ್ನ ಅಂತರಂಗದಲ್ಲಿರಲಿ. ವಚನ 6ರಲ್ಲಿ, ವಚನ 18ರಲ್ಲಿ, ಮತ್ತಾಯ 6:18ರಲ್ಲಿ ಯೇಸು ಒಂದು ಮಾತು ಹೇಳ್ತಾನೆ, ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿರುವಂತ ನಿನ್ನ ತಂದೆಗೆ ನೀನು ಉಪವಾಸಿ ಅಂತ ಗೊತ್ತಾದರೆ ಸಾಕು. ಅರ್ಥ ಏನ್ರಿ? ಬಹಿರಂಗ ನೋಡಬೇಡ, ಹೊರಗಿನ ಪ್ರಪಂಚ ನೋಡಬೇಡ, ನಿನ್ನ ಅಂತರಂಗವನ್ನು ನೀನು ನೋಡ್ಕೋ ಅಂತಾನೆ ಸ್ವಾಮಿ. ಇವತ್ತು ನಮ್ಮ ಜೀವನದಲ್ಲಿ ಇದು ಬಹಳ ಮುಖ್ಯ. ನಾವು ಅಂತರಂಗ ನೋಡಕ್ಕೆ ಹೋಗೋದಿಲ್ರಿ. ನಾವು ಮತ್ತೊಬ್ಬರನ್ನ ನೋಡ್ತೀವಿ, ಮತ್ತೊಬ್ಬರದನ್ನ ಎಣಿಸ್ತೀವಿ, ಮತ್ತೊಬ್ಬರ ಬಗ್ಗೆ ಲೆಕ್ಕಗಳನ್ನು ಹಾಕ್ತೀವಿ, ಮತ್ತೊಬ್ಬರ ವರ್ತನೆಗಳ ಬಗ್ಗೆ ಬಹಳಷ್ಟು ಮಾತಾಡ್ತೀವಿ, ಚರ್ಚೆಗಳನ್ನ ಮಾಡ್ತೀವಿ. ಅರೆ, ಅವ್ರಿಗಿಂತ ಕೀಳಾದ ವರ್ತನೆ ನಂದಿದೆ, ಅದು ಯಾವಾಗ ನಾವು ನೋಡ್ಕೊಳಕ್ ಸಾಧ್ಯ? ನನ್ನ ಹೃದಯ ನಾನು ಹೊಕ್ಕಿ ನೋಡಿದಾಗ ಸಾಧ್ಯ. ಅವ್ರಿಗಿಂತ ನಾ ಬಹಳ ಕೀಳು ಅನ್ನುವಂಥ ಮನೋಭಾವ ಬರ್ತದೆ. ನಮ್ಮ ಅಂತರಂಗ ನೋಡ್ಕೊಂಡಾಗಲೇ ನಾನು ಯಾರು, ನಾನು ಎಂಥವನು, ನಾನು ಯಾವ ಸ್ಥಿತಿಯಲ್ಲಿ ಬಿದ್ದಿದ್ದೇನೆ, ನನ್ನಲ್ಲಿರುವಂತ ಬಲಹೀನತೆಗಳೇನು, ಇವೆಲ್ಲವುಗಳನ್ನು ನಾವು ತಿಳ್ಕೊಳ್ಳೋದು ಯಾವಾಗ್ರಿ? ನನ್ನನ್ನ ನಾನು ನೋಡ್ಕೊಂಡಾಗ. ಅದನ್ನ ನಾವು ಮಾಡೋದಿಲ್ಲ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಕ್ ಹೋಗೋದಿಲ್ಲ. ಚರ್ಚಿಗೆ ಬಂದರೂ ಕೂಡ ನಾವು ನೋಡೋದು ಮತ್ತೊಬ್ಬರನ್ನ. ಪ್ರಸಂಗಗಳು ನಡೀಬೇಕಾದಾಗಲೂ ನಾನು ಯಾವಾಗಲೂ ಹೇಳ್ತೀನಿ, ಅಕ್ಕಿಗೆ ಇತ್ತು ನೋಡು ಪ್ರಸಂಗ, ಅವನಿಗೆ ಇತ್ತು ನೋಡು ಪ್ರಸಂಗ. ಅರೆ, ನಿನಗೇನಿತ್ತು ಅದನ್ನ ಯೋಚನೆ ಮಾಡು ಮೊದಲು. ನಿನ್ನ ಅಂತರಂಗ ನೋಡ್ಕೋ. ಯಾಕೆ ಅಕ್ಕಿಗಿಂತ ಅವನಿಗಿಂತ ನೀನು ಬಹಳ ಹೊಲಸಾಗಿದೀಯಾ? ನಿನ್ನ ಹೃದಯ ಹೊಲಸಾಗಿದೆ, ನಿನ್ನ ಮನಸ್ಸು ಹೊಲಸಾಗಿದೆ, ನಿನ್ನ ಜೀವಿತ ಮಲಿನತ್ವದಿಂದ ತುಂಬಿದೆ. ಅದನ್ನ ಗುರುತಿಸಿಕೊಳ್ಳುವಂತ ಪ್ರಯತ್ನ ಮೊದಲು ನೀನು ಪಡು, ಮತ್ತೊಬ್ಬರದನ್ನ ಬಿಟ್ಬಿಡು. ಯೇಸು ಅದನ್ನೇ ಹೇಳ್ತಾನೆ, ಅಂತರಂಗದಲ್ಲಿರುವಂತ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅರ್ಥ ಏನ್ರಿ? ನಿನ್ನ ಅಂತರಂಗದಲ್ಲಿ ನಿನ್ನ ತಂದೆ ಇದಾನ ಇಲ್ಲ ನಾವು ನೋಡ್ಕೋಬೇಕಾಗಿದೆ. ನಾವು ಅದನ್ನು ಮಾಡೋದಿಲ್ಲ ನೋಡ್ರಿ. ಅಂತರಂಗ ನೋಡ್ಕೊಂಡಂತ ಪೇತ್ರನಿಗೆ ಮನವರಿಕೆ ಆಯ್ತು, ಅಯ್ಯೋ ನಾನು ಪಾಪಾತ್ಮ ಅನ್ನುವಂತ ಮನವರಿಕೆ ಆಯ್ತು. ಯೇಸು ಸ್ವಾಮಿ ಕೇಳ್ತಾನೆ, ಪಾಪಾತ್ಮನಾದ ನನ್ನನ್ನು ಬಿಟ್ಟು ಹೋಗು ಅಂತಾನೆ ಪೇತ್ರ. ಯಾವಾಗ ಸಾಧ್ಯ ಆಯ್ತದು? ಅವನು ತನ್ನನ್ನು ನೋಡ್ಕೊಂಡಾಗ ಸಾಧ್ಯ ಆಯ್ತು. ಪ್ರವಾದಿಯಾದಂತ ಯೆಶಾಯ 6ನೇ ಅಧ್ಯಾಯ, ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ, ಅಯ್ಯೋ ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವಂತವನು ಅನ್ನುವಂತ ಮನವರಿಕೆ ಯಾವಾಗಾಯ್ತು? ದೇವರ ದರ್ಶನದ ಎದುರು ತನ್ನನ್ನ ಅವನು ನೋಡಿಕೊಂಡಾಗ. ನಾವು ನೋಡ್ಕೊಳ್ತಾ ಇದೀವ? ತಪ್ಪಿ ಹೋದ ಮಗ ದುಡ್ಡಿಸ್ಕೊಂಡ, ಹೋದ, ಸ್ನೇಹಿತರ ಜೊತೆ ಮಜಾ ಮಾಡ್ದ, ದುಡ್ಡೆಲ್ಲ ಖಾಲಿ ಆಗೋಯ್ತು, ಸ್ನೇಹಿತರೆಲ್ಲ ಬಿಟ್ಟು ಹೋದ್ರು, ಒಂಟಿಯಾದ, ಹಂದಿ ಮೇಯಿಸುವಂತ ಒಂದು ಕೆಲಸಕ್ಕೆ ಅವನು ಹೋಗಬೇಕಾದಂತ ಸ್ಥಿತಿ, ಅಂತ ಹೀನವಾದ ಸ್ಥಿತಿಗೆ ಬಿದ್ದ. ಕಡೆಗೆ ಹಂದಿಗಳು ತಿನ್ನಬೇಕಾದಂತ ಆಹಾರವನ್ನೇ ತಿನ್ನಬೇಕಾದಂತ ಸ್ಥಿತಿಗೆ ಬಂದ. ಆಗ ಕುತ್ಕೊಂಡು ತನ್ನ ಅಂತರಂಗವನ್ನು ನೋಡ್ಕೊಳ್ತಾನೆ, ತನ್ನ ಪರಿಸ್ಥಿತಿನ ನೋಡ್ಕೊಳ್ತಾನೆ, ಮನವರಿಕೆ ಮಾಡ್ಕೊಳ್ತಾನೆ. ಅಯ್ಯೋ, ನನ್ನ ತಂದೆ ಮನೆಯಲ್ಲಿ ಆಳುಗಳೇ ಎಷ್ಟು ಚೆನ್ನಾಗಿದ್ದಾರೆ, ಇವತ್ತು ನಾನು ಎಂತಹ ಕೀಳಾದಂತ ಸ್ಥಿತಿಯಲ್ಲಿ ಬಿದ್ದಿದ್ದೀನಲ್ಲ. ತನ್ನನ್ನ ನೋಡ್ಕೊಂಡಾಗ, ತನ್ನನ್ನ ಅವಲೋಕಿಸಿಕೊಂಡಾಗ ಮಾಡಿದಂತ ತಪ್ಪಿನ ಅರಿವು ತಪ್ಪಿ ಹೋದ ಮಗನಿಗಾಗತ್ತೆ. ಕರ್ತನಲ್ಲಿ ಪ್ರಿಯರು, ನಮ್ಮ ಜೀವನದಲ್ಲಿ ನಮ್ಮನ್ನು ನೋಡ್ಕೋಬೇಕ್ರಿ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಫರಿಸಾಯದವ ಸುಂಕದವನ ಪ್ರಾರ್ಥನೆ ಇದೆ ನೋಡ್ರಿ. ಅವನು ಸುಂಕದವ, ಆಕಾಶದ ಕಡೆಗೆ ನೋಡೋಕ್ ಮನ್ಸಿಲ್ಲ, ಎದೆ ಬಡ್ಕೊಳ್ಳುತ್ತಾ ಒಂದು ಸಣ್ಣ ಪ್ರಾರ್ಥನೆ ಮಾಡ್ತಾನೆ. ಏನಂತೆ? ದೇವರೇ, ಪಾಪಿಯಾದ ನನ್ನನ್ನ ಕರುಣಿಸು. ನಾನು ಪಾಪಿ ಅನ್ನುವಂತ ಮನವರಿಕೆ ಆ ಸುಂಕದವನಿಗಾಯ್ತು. ಎಲ್ಲಿ ತನಕ ನಾನು ನನ್ನನ್ನು ನೋಡ್ಕೊಳ್ಳೋದಿಲ್ಲವೋ, ಎಲ್ಲಿ ತನಕ ನಾನು ನನ್ನ ಹೃದಯವನ್ನು ನೋಡ್ಕೊಳ್ಳೋದಿಲ್ಲವೋ, ನಾನು ಯಾರು ಅಂತ ನನಗೆ ತಿಳಿಯಕ್ಕಾಗೋದಿಲ್ರಿ. ನಾನು ಅನ್ಕೊಂತೀನಿ, ಐ ಆಮ್ ವೆರಿ ನೈಸ್ ಪರ್ಸನ್, ಐ ಆಮ್ ವೆರಿ ಸ್ಪಿರಿಚುವಲ್ ಪರ್ಸನ್, ಐ ಆಮ್ ವೆರಿ ಪ್ರೇಯರ್ಫುಲ್ ಮ್ಯಾನ್. ಏನೂ ಇಲ್ರಿ. ನೋಡ್ಕೊಳ್ರಿ ನಿಮ್ಮ ಹೃದಯಗಳನ್ನ. ಐ ಆಮ್ ಅನ್ನುವಂತ ನಾವುಗಳು, ನಾನು 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 ಅಂತ ಬೀಗುವಂತ ನಾವುಗಳು ಇವತ್ತು ನಮ್ಮ ಅಂತರಂಗ ನೋಡ್ಕೊಳ್ಳೋಣ, ಬೀಗದೆಲ್ಲ ಹೋಗ್ಬಿಡ್ತದೆ. ಅಯ್ಯಯ್ಯಪ್ಪ ನಾನು ಹಿಂಗ, ಅಯ್ಯಯ್ಯಪ್ಪ ನನ್ನಲ್ಲಿ ಇಂಥ ಗುಣಗಳಿವೆಯಾ? ನಮ್ಮ ಒಂದು ಏನೋ ಜೀವನದ ನೈಜತೆ, ನನ್ನ ವ್ಯಕ್ತಿತ್ವದ ನೈಜತೆಯ ಅರಿವು ದೇವರ ವಾಕ್ಯದ ಬೆಳಕಿನಲ್ಲಿ ನನ್ನನ್ನು ನಾನು ನೋಡಿಕೊಳ್ಳುವಾಗ ಮಾತ್ರ ಗೊತ್ತಾಗತ್ತೆ ಪ್ರಿಯರೇ. ಅದಕ್ಕಾಗಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 5ನೇ ವಚನದಲ್ಲಿ ಯೇಸು ಹೇಳ್ತಾನೆ, ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿರುವ ರವೆಯನ್ನ ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು. ನಿನ್ ಕಣ್ಣಲ್ಲಿ ಎಷ್ಟು ದಪ್ಪಂದಿದೆ, ನಿನ್ ಸಹೋದರನ ಕಣ್ಣಲ್ಲಿರುವಂತ ರವೆಯನ್ನು ತೆಗಿತೀನಿ ಬಾ ಅಂತ ಹೇಳ್ತೀಯ?
ಮೊದಲು ನಿಂದು ಸರಿ ಮಾಡ್ಕೊ ಅಂತ ಯೇಸು ಸ್ವಾಮಿ. ಅದು ಯಾವಾಗ ಸಾಧ್ಯ ರೀ? ನನ್ನ ಕಣ್ಣಲ್ಲಿ ತೊಲೆ ಇದೆ, ನನ್ನ ಕಣ್ಣಲ್ಲಿ ಇಷ್ಟು ದಪ್ಪೊಂದು ತೊಲೆ ಇದೆ ಅಂತ ನನಗೆ ಯಾವಾಗ ಸಾಧ್ಯ? ನನ್ನ ಕಣ್ಣನ್ನು ನಾನು ನೋಡ್ಕೊಂಡಾಗ. ನನ್ನ ಹೃದಯದಲ್ಲಿ ಬಹಳಷ್ಟು ಮಲಿನತ್ವ ಇದೆ ಅಂತ ಅದು ಯಾವಾಗ ನನಗೆ ಗೋಚರ ಆಗತ್ತೆ, ನನ್ನನ್ನು ನಾನು ನೋಡ್ಕೊಳ್ಳುವಂತ ಪ್ರಯತ್ನ ಮಾಡುವಾಗ. ಇವತ್ತು ಈ ಸಂದೇಶ ನನಗೇನು ಕೊಟ್ಟಿದೆ, ಇವತ್ತು ಈ ಸಂದೇಶದ ಮೂಲಕ ದೇವರು ನನ್ನೊಟ್ಟಿಗೆ ಏನು ಮಾತಾಡ್ತಾ ಇದ್ದಾನೆ, ಈ ಪ್ರಜ್ಞೆ, ಈ ಪ್ರಶ್ನೆ, ಈ ಅವಲೋಕನ ಇವತ್ತು ನಮ್ಮೊಬ್ಬೊಬ್ಬರಿಗೆ ಅಗತ್ಯವಾಗಿ ಬೇಕು. ಮಾಡ್ತಾ ಇದ್ದೀವ? ಪ್ರಶ್ನೆ ಮಾಡ್ಕೊಳ್ಳೋಣ್ರಿ. ನವೀಕರಣಗೊಳ್ಬೇಕು. ಸುಮ್ಮನೆ ಅಲ್ರಿ ನವೀಕರಣ ಆಗೋದು. ಪ್ರೋಸೆಸ್ ಬಹಳ ಸುಲಭ ಸಾಧ್ಯವಾದಂಥ ಪ್ರೋಸೆಸ್ ಅಲ್ರಿ. ಕಷ್ಟ ಬೀಳಬೇಕು. ಪ್ರತಿನಿತ್ಯ ಈ ನವೀಕರಣ ನಮ್ಮ ಜೀವನದಲ್ಲಿ ಆಗ್ತಾ ಇರಬೇಕು. ಒಂದು ಸಲ ಆಗಿ ಮುಗಿದೋಗುವಂತ ಕತೆ ಅಲ್ರಿ. 3 ಸಲ ಹೋಗಿ ನೀರಿನಾಗ ಮುಣಿಗೆದ ತಕ್ಷಣನೇ ನಾನು ಪರಲೋಕ ರಾಜ್ಯಕ್ಕೆ ಹೋಗ್ಬಿಡ್ತೀನಿ ಅನ್ನುವಂಥ ಸ್ಥಿತಿ ಅಲ್ಲ. ದಯಮಾಡಿ, ಕ್ರೈಸ್ತತ್ವ 3 ಸಲ ನೀರಿನಲ್ಲಿ ಮುಳುಗೋದ್ರಲ್ಲಿ ಇಲ್ಲ. ಇದು ಪ್ರತಿನಿತ್ಯ ನಡೆಯಬೇಕಾದಂಥ ಪ್ರಕ್ರಿಯೆ. ನನ್ನನ್ನು ನಾನು ಅವಲೋಕಿಸ್ಕೊಳ್ಬೇಕು. ನನ್ನ ಪಾಪಗಳನ್ನು ನಾನು ದೇವ್ರ ಮುಂದೆ ಸುಂಕದವನಂತೆ ಒಪ್ಪಿಕೊಳ್ಳಬೇಕು. ಪಾಪ ಪರಿಹಾರವನ್ನು ನನ್ನ ಜೀವನದಲ್ಲಿ ಪಡೀಬೇಕು. ಒಂದ್ಸಲ ನಾನು ಪಾಪ ಪರಿಹಾರ ಪಡೆದು ಬಿಟ್ಟ ಮೇಲೆ ಮತ್ತೆ ನಾನು ಪಾಪಿ ಅಲ್ಲ ಅನ್ನಂತ ಸ್ಥಿತಿ ಇಲ್ರಿ. ಪ್ರತಿನಿತ್ಯ, ಇವತ್ತು ಅಲ್ಲ ಮತ್ತೆ ನಾಳೆ ಕಾಲ್ಜಾರಿ ಬೀಳ್ತೀವಿ, ನಾಡದ ಕಾಲ್ಜಾರಿ ಬೀಳ್ತೀವಿ. ನಮ್ಮ ಜೀವನದಲ್ಲಿ ಯಾವಾಗೋ ಒಂದ್ಸಲ ಮತ್ತೆ ಬೀಳ್ತೀವಿ. ಬಿದ್ದಾಗಲೆಲ್ಲ ಸ್ವಾಮಿ ನನ್ನನ್ನು ಕರುಣಿಸು, ಪಾಪಿಯಾದ ನನ್ನನ್ನು ಕರುಣಿಸು. ಈ ಪ್ರಾರ್ಥನೆ ನಮ್ಮ ಜೀವನಕ್ಕೆ ಸಾಯೋ ತನಕ ಅಗತ್ಯವಾಗಿ ಬೇಕಾಗಿರುವಂತ ಪ್ರಾರ್ಥನೆ. ಅದು ಮಾತ್ರ ನಮ್ಮನ್ನ ಕರ್ತನ ಅನ್ಯೋನ್ಯತೆಗೆ ಮುಟ್ಟಿಸ್ತದ್ರಿ. ಕಡೆಯದಾಗಿ ನಾನು ನೀನು ನವೀಕರಣಗೊಳ್ಳಬೇಕಾದ್ರೆ, ಕಡೆಯದಾಗಿ 4ನೇದಾಗಿ ನಾನು ನೀನು ಮಾಡಬೇಕಂದ್ರೆ, ಡು ನಾಟ್ ಡಿಸ್ಪ್ಲೇ ಯುವರ್ ಸ್ಪಿರಿಚುಯಾಲಿಟಿ. ನಿನ್ನ ಆಧ್ಯಾತ್ಮಿಕತೆಯನ್ನ ಪ್ರಚಾರಕ್ಕೆ ಇಡಬೇಡ. ನೋಡ್ರಿ, ಅದಕ್ಕೆ 2 ವಾಕ್ಯಗಳನ್ನ ಸ್ವಾಮಿ ಹೇಳ್ತಾನೆ. ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡ್ರಿ. ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನ ಸಪ್ಪೆಗೆ ಮಾಡಿಕೊಳ್ಬೇಡ್ರಿ. ಜನರನ್ನು ನೋಡ್ಲಿ, ಜನರು ಹೊಗಳ್ಳಿ, ಜನರು ಗುರುತಿಸ್ಲಿ ಅಂತೇಳಿ ನಿಮ್ಮ ಆಧ್ಯಾತ್ಮಿಕ ಜೀವಿತವನ್ನ, ಪ್ರಾರ್ಥನೆಯ ಜೀವಿತವನ್ನ ನಡೆಸಬೇಡ್ರಿ ಅಂತ ಯೇಸು ಸ್ವಾಮಿ. ಪ್ರಕಟಣೆಗೆ ಇಡಬೇಡ್ರಿ ನಿಮ್ಮ ಆಧ್ಯಾತ್ಮಿಕ ಜೀವಿತವನ್ನ. ಅದೇನಿದ್ರು ನಿನಗೂ ನಿನ್ನ ದೇವರಿಗೂ. ನಿನ್ನ ಆಧ್ಯಾತ್ಮಿಕತೆ, ನಿನ್ನ ಆಧ್ಯಾತ್ಮಿಕ ಜೀವನ ಅದು ಕೇವಲ ನಿನಗೆ, ನಿನ್ನ ದೇವರಿಗೆ ಸಂಬಂಧಪಟ್ಟದ್ದು. ಜನರಿಗೆ ಪ್ರಚಾರ ಮಾಡುವುದಕ್ಕಾಗಿ ಇರುವಂತ ಜೀವನವಲ್ಲ. ಪ್ರಾರ್ಥನೆ ಮಾಡ್ತೀಯಾ? ಅಂತರಂಗ ಏಕಾಂತ ಸ್ಥಳಕ್ಕೆ ಹೋಗು, ಬಾಗಿಲುಗಳು ಹಾಕೋ, ನೀನು ದೇವರೊಟ್ಟಿಗೆ ಮಾತನಾಡು. ಉಪವಾಸಿಯಾ? ಹೊರಗಿನ ಪ್ರಪಂಚಕ್ಕೆ ಉಪವಾಸಿ ಅಂತ ತೋರಿಸ್ಬೇಡ, ಮಾಡು ಉಪವಾಸ ಪ್ರಾರ್ಥನೆ. ಇವತ್ತು ನಮ್ದಂಗಲ್ಲ. ಪ್ರಚಾರ ಮಾಡ್ಕೊಳ್ತೀವಿ, ಡಂಗರ ಸಾರಿಸ್ಕೊಳ್ತೀವಿ, ಬ್ಯಾನರ್ಗಳನ್ನ ಕಟ್ಟಿಸ್ಕೊಳ್ತೀವಿ. ಇದಲ್ರಿ ಆಧ್ಯಾತ್ಮಿಕವಾದ ಜೀವನ. ಸ್ವಾಮಿ ಅಂತ ಜೀವನಕ್ಕೆ ನಮಗೆ ಕರೆ ಕೊಟ್ಟಿಲ್ಲ. ಅಂತರಂಗದಲ್ಲಿರುವಂತ ನಿನ್ನ ತಂದೆಗೆ ತಿಳಿದರೆ ಸಾಕು ಅಂತಾನೆ ಯೇಸು ಸ್ವಾಮಿ. ಮತ್ತಾಯ 23ನೇ ಅಧ್ಯಾಯ 5ನೇ ವಚನ ಹೇಳ್ತದೆ, ಅವರು ತಮ್ಮ ಕೆಲಸಗಳನ್ನೆಲ್ಲ ಜನರು ಕಾಣಬೇಕೆಂದು ಮಾಡ್ತಾರೆ. ತಾವು ಕಟ್ಟಿಕೊಳ್ಳುವ ಜ್ಞಾಪಕ ಪಟ್ಟಿಗಳನ್ನು ಅಗಲ ಮಾಡ್ತಾರೆ, ಗೊಂಡೆಗಳನ್ನ ಉದ್ದ ಮಾಡ್ತಾರೆ. ಯಾರು? ಶಾಸ್ತ್ರಿಗಳು, ಪರಿಸಾಯರು, ಯಾಜಕರು, ಮಹಾಯಾಜಕರು. ತೋರ್ಪಡಿಕೆಯ ಒಂದು ಧಾರ್ಮಿಕ ಜೀವನ. ಆದರೆ ವಾಕ್ಯಗಳನ್ನ ಯಾವುದನ್ನು ಕೂಡ ತಮ್ಮ ಜೀವನದಲ್ಲಿ ನೆರವೇರಿಸೋದಿಲ್ಲ, ಆ ವಾಕ್ಯಗಳಂತೆ ತಮ್ಮ ಜೀವನದಲ್ಲಿ ನಡೆಯೋದಿಲ್ಲ ಅನ್ನುವಂಥ ಅರ್ಥದಲ್ಲಿ ಯೇಸು ಮಾತಾಡ್ತಾನೆ. ಪ್ರೇರಿತ ನಮ್ದು ತೋರಿಕೆಯ ಪ್ರಾರ್ಥನಾ ಜೀವಿತಗಳು ಬ್ಯಾಡ್ರಿ. ತೋರಿಕೆಯ ಆತ್ಮಿಕ ಜೀವನ ನಮ್ಮದಾಗಬಾರದು. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಪರಿಸಾಯದವನು ಬಂದು ಅಲ್ಲಿ ಪ್ರಾರ್ಥನೆ ಮಾಡ್ತಾನೆ ಸುಂಕದವನೊಟ್ಟಿಗೆ. ಏನ್ ಮಾಡ್ದ? ಪ್ರಚಾರಕ್ಕಿಟ್ಟ ತನ್ನ ಏನೋ ಆತ್ಮಿಕ ಜೀವಿತವನ್ನ. ಉಪವಾಸ ಮಾಡ್ತೀನಿ, 10ರಲ್ಲೊಂದು ಕೊಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಸೋಮವಾರ ಏನ್ ಮಾಡ್ತಾನೆ, ಮಂಗಳವಾರ ಏನ್ ಮಾಡ್ತಾನೆ, ಬುಧವಾರ ಬಹುಶಃ ವಾರದ ಎಲ್ಲಾ ದಿನಗಳು ಏನೆಲ್ಲ ಧಾರ್ಮಿಕ ಆಚರಣೆಗಳನ್ನ ಮಾಡ್ತಾನೆ. ಪಟ್ಟಿನೇ ದೇವರ ಮುಂದೆ ಪರಿಸಾಯದವನಿಟ್ಟ. ಕಡೆಗೇನಂದ? ಈ ಸುಂಕದವನಂತೆ ನಾನಲ್ಲ, ಅವನು ಪಾಪಿ. ಅವನು ಯಾಕಂದ್ರೆ ಅವನು ಸುಂಕ ವಸೂಲಿ ಮಾಡುವಂತ ದೇವರ ಚಿತ್ತಕ್ಕೆ ವಿರುದ್ಧವಾದಂತ ಕಾರ್ಯ ಮಾಡ್ತಾನೆ. ಅವನು ಪಾಪಿ, ನಾನು ಅವನಂತೆ ಅಲ್ಲ ಎಂಬುದಾಗಿ ತನ್ನ ಸ್ವನೀತಿಯನ್ನ ದೇವರ ಮುಂದೆ ಪ್ರಕಟ ಮಾಡಿಕೊಂಡು ಪ್ರಚಾರ ಮಾಡ್ಕೊಳ್ತಾನ್ರಿ. ಏನಾಯ್ತು? ಸುಂಕದವನು ನೀತಿ ನಿರ್ಣಯ ಹೊಂದಿದ, ಪರಿಸಾಯದವನು ಬರಿಗೈಯಿಂದ ದೇವರ ಸಾನ್ನಿಧ್ಯದಿಂದ ಹೊರಟು ಹೋದ. ಪ್ರೇರಿತ ನಮ್ಮ ಜೀವನದಲ್ಲಿ ಎಚ್ಚರ ವಹಿಸೋಣ್ರಿ. ಪ್ರಚಾರ ಬೇಡ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ರಿಂದ 23ನೇ ವಚನದಲ್ಲಿ ಯೇಸು ಸ್ವಾಮಿ ಬಹಳ ಚಂದವಾಗಿ ಹೇಳ್ತಾರೆ, ನನ್ನನ್ನ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ. 3 ಕ್ಯಾಟಗರಿ ಬಗ್ಗೆ ಮಾತಾಡ್ತಾನ್ರಿ ಯೇಸು ಸ್ವಾಮಿ.
ಯಾರು ಸೇರೋದಿಲ್ಲ. ಬೋಧನೆಗಳನ್ನು ಮಾಡಿದಂಥವರು ಸೇರೋದಿಲ್ಲ. ದೆವ್ವಗಳನ್ನು ಬಿಡಿಸಿದವರು ಸೇರೋದಿಲ್ಲ. ಮಹತ್ ಕಾರ್ಯಗಳನ್ನು ಮಾಡಿದವರು ಸೇರೋದಿಲ್ಲ. ನನ್ನ ನಿಮ್ಮ ಪ್ರಕಾರ ಬೋಧನೆ ಮಾಡುವವನು ಪರಲೋಕ ರಾಜ್ಯದಲ್ಲಿ ಮೊದಲಿರ್ತಾನೆ. ದೆವ್ವ ಬಿಡಿಸುವವನು 100% ದೇವರ ರಾಜ್ಯಕ್ಕೆ ಹೋಗ್ತಾನೆ. ಮಹತ್ ಕಾರ್ಯ, ಕುರುಡರಿಗೆ ಕಣ್ಣು, ಕುಂಟರಿಗೆ ಕಾಲು, ಕಿವುಡರಿಗೆ ಕಿವಿ, ಇಂಥವೆಲ್ಲ ಮಹತ್ ಕಾರ್ಯ ಮಾಡೋಣ 100% ನನ್ನ ನಿನ್ನ ಪ್ರಕಾರ ದೇವರ ರಾಜ್ಯಕ್ಕೆ, ಪರಲೋಕ ರಾಜ್ಯಕ್ಕೆ ಹೋಗ್ತಾನೆ. ಅದರಲ್ಲಿ ಯೇಸು ಹೇಳ್ತಾನೆ, ನೀವು ಯಾರೋ ನಾನು ಅರಿಯೆ ಅಂತ ಹೇಳ್ತೀನಿ ಅವರ ಬಗ್ಗೆ. ಯಾಕೆ? ಪರಲೋಕದಲ್ಲಿರುವಂತ ನನ್ನ ತಂದೆಯ ಚಿತ್ತದಂತೆ ನಡೆಯುವಂತವನೇ ಪರಲೋಕ ರಾಜ್ಯಕ್ಕೆ ಸೇರುವಂತವನು. ಇವತ್ತು ನಾವು ಮಾಡ್ತಾ ಇದೀವ ಪ್ರಚಾರ ಮಾಡ್ಕೊಳ್ಳೋದ್ರಲ್ಲಿ. ಇಲ್ಲಿ ನಮಗೆ ಹೆಸರು ಸಿಗಬಹುದ್ರಿ, ಇಲ್ಲಿ ನಮಗೆ ಹೊಗಳಿಕೆ ಸಿಗಬಹುದು, ಇಲ್ಲಿ ನಮಗೆ ಸ್ಥಾನ ಮಾನ ಘನತೆ ಗೌರವಗಳು ಸಿಗಬಹುದು, ಇಲ್ಲಿ ನಮಗೆ ಎಲ್ಲಾ ರೀತಿಯ ಲೋಕ ಸುಖ ಭೋಗಗಳು ಸಿಗಬಹುದು. ಒಳ್ಳೆ ಒಳ್ಳೆ ಕಾರುಗಳು, ಒಳ್ಳೆ ಒಳ್ಳೆ ಬಂಗಲಗಳು, ಒಳ್ಳೆ ಒಳ್ಳೆ ಜೀವನ, ಎಲ್ಲಿ ಹೋದ್ರು ಗೌರವ, ಎಲ್ಲಿ ಹೋದ್ರು ಜನ ಕಿಕ್ಕಿರಿದು ಸೇರಿ ಕೋಟಿ ಆಗಿದ್ರೆ ಏನು ಉಪಯೋಗ? ನಾವು ಎಲ್ಲಿ ಎಣಿಕೆಯಾಗಬೇಕು? ಪರಲೋಕದಲ್ಲಿ ಎಣಿಕೆಯಾಗಬೇಕು, ಭೂಲೋಕದಲ್ಲ. ಪರಲೋಕದಲ್ಲಿ ಎಣಿಕೆಯಾಗುವ ಪರಿಶ್ರಮಗಳನ್ನು ಪಡಬೇಕು, ಭೂಲೋಕದಲ್ಲಿ ಅಲ್ಲ. ಭೂಲೋಕದಲ್ಲಿ ನನ್ನನ್ನು ಛೀ ಅಂದ್ರೂ ತೊಂದರೆ ಇಲ್ಲ ರೀ. ಪರಲೋಕದಲ್ಲಿ ಬಲಾನಂಬಿಗಸ್ತನಾದ ಒಳ್ಳೆ ಆಣ ಅಂತ ನನ್ನ ದೇವರು ಹೇಳಿದ್ರೆ ನಾನು ಧನ್ಯನೇ, ನಾವು ಧನ್ಯರೇ. ಅದು ಯಾವಾಗ ಸಾಧ್ಯ? ಭೂಲೋಕದಲ್ಲಿ ನಮ್ಮ ಆತ್ಮಿಕ ಜೀವಿತವನ್ನ ಪ್ರಚಾರಕ್ಕೆ ನಾವು ಇಟ್ಟುಕೊಳ್ಳದೆ ಕರ್ತನೊಂದಿಗೆ ಗೌಪ್ಯವಾದಂಥ ಆತ್ಮಿಕ ಜೀವನವನ್ನ ನಾವು ಸಾಗಿಸುವುದರಲ್ಲಿ ನಾವು ಮುನ್ನಡೆಯುವಾಗ ಪರಲೋಕದಲ್ಲಿ ನಾವು ಎಣಿಸಲ್ಪಡ್ತೇವೆ. ಮತ್ತಾಯ 24:24 ಕೂಡ ಯೇಸು ಸ್ವಾಮಿ ಹೇಳ್ತಾನೆ, ಸುಳ್ಳು ಕ್ರೈಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ ಮಾಡಿ ತೋರಿಸುವರು. ಯೇಸು ಸ್ವಾಮಿ ಎಚ್ಚರಿಸ್ತಾ ಇದ್ದಾನ್ರಿ, ಎಚ್ಚರ. ಯಾರೋ ಸತ್ತೋರ್ನ ಬದುಕಿಸಿದ್ರಂತ ಅವರಿಂದ ಓಡದೆ, ಯಾರೋ ಮಹತ್ ಕಾರ್ಯಗಳನ್ನ ಮಾಡಿದಂತೆ ಅವರಿಂದ ಓಡದೆ, ಅದ್ಭುತಗಳಿಂದ ನೀವು ಓಡಿದ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಾಶ ಆಗ್ತೀರಾ. ನೀವು ಓಡಬೇಕಾಗಿರುವಂಥದ್ದು ಇದರ ಹಿಂದೆ, ದೇವರ ವಾಕ್ಯದ ಹಿಂದೆ ನೀವು ಓಡಬೇಕಾಗಿದೆ. ಇದರೊಟ್ಟಿಗೆ ಪ್ರಾರ್ಥನೆ, ಇವೆರಡೇ ನಿಮ್ಮನ್ನ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾವ್ರಿ. ಯಾವ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಿಮ್ಮನ್ನ ಪರಲೋಕಕ್ಕೆ ಹೊತ್ತೊಯ್ಯುವುದಿಲ್ಲ. ಎಚ್ಚರ, ಎಚ್ಚರ, ಎಚ್ಚರ. ಯೇಸು ಸ್ವಾಮಿ ಹೇಳೇ ಬಿಟ್ಟಾನೆ. ಏನ್ ಮಾಡ್ತಾರಂತೆ? ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವಂತ ಕಾರ್ಯಗಳು ನಡೀತವೆ ಅಂತಾನೆ ಯೇಸು ಸ್ವಾಮಿ. ಎಚ್ಚರ ವಹಿಸನ್ರಿ. ದೇವರ ಮಕ್ಕಳು ಯಾರು? ಸೈತಾನ ಮಕ್ಕಳು ಯಾರು? ದೇವರು ಆದುಕೊಂಡವರು ಯಾರು? ಸೈತಾನ ಆದುಕೊಂಡವರು ಯಾರು? ಗುರುತಿಸುವಂತ ಪ್ರಯತ್ನ ಮಾಡೋಣ. ಸ್ನಾನಿಕನಾದ ಯೋಹಾನ, ಎಂಥ ಅದ್ಭುತವಾದಂಥ ಶಕ್ತಿ ಅವನಲ್ಲಿತ್ತು. ಅವನ ಜೀವಿತವೇ ಒಂದು ಅದ್ಭುತ. ಕಾಡು ಮನುಷ್ಯನಂತೆ ಜೀವಿಸ್ತಾ ಇದ್ದಂತ ಒಬ್ಬ ವ್ಯಕ್ತಿ ಸ್ನಾನಿಕನಾದ ಯೋಹಾನ. ಎಲ್ಲಾದ್ರೂ ಅವನು ಸುವಾರ್ತೆಗಳಲ್ಲಿ ಅವನ ಒಂದು ಭಾಗಗಳನ್ನು ಓದ್ರಿ, ಎಲ್ಲಿಯಾದ್ರೂ ತನ್ನನ್ನು ಪ್ರಚಾರ ಮಾಡ್ಕೊಂಡದ್ದು ಐತೇನ್ರಿ ಸ್ನಾನಿಕನಾದ ಯೋಹಾನ? ಇಲ್ಲ. ಎಲ್ಲಿ ತನ್ನ ಬಗ್ಗೆ ಹೇಳ್ಕೊಳ್ಳೋದಿಲ್ಲ, ಎಲ್ಲಿ ತನ್ನ ಬಗ್ಗೆ ಹೆಚ್ಚಿಸಿಕೊಳ್ಳೋದಿಲ್ಲ. ಎಲ್ಲಿ ನೋಡಿದ್ರು ಅವನ ಬೋಧನೆಗಳಲ್ಲಿ ಯೇಸುವನ್ನೇ ಎತ್ತಿ ಹಿಡಿತಾನೆ. ಎಲ್ಲಿವರೆಗೆ ಅಂದ್ರೆ ಆತನ ಕೆರದ ಬಾರನ್ನ ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಅಂತಾನೆ ಸ್ನಾನಿಕನಾದಂತ ಯೋಹಾನ. ಸಾಮಾನ್ಯವಾದ ವ್ಯಕ್ತಿಯಲ್ಲ ಸ್ನಾನಿಕನಾದ ಯೋಹಾನ. ತನ್ನ ಆಧ್ಯಾತ್ಮಿಕತೆಯನ್ನ ಪ್ರಚಾರ ಮಾಡಿಕೊಳ್ಳಿಲ್ಲ. ಪೌಲ, ಅವನ ಕರ್ಚೀಪ್ನಲ್ಲಿ ದೇವರಾತ್ಮನ ಬಲ ಅವನ ಕರವಸ್ತ್ರದಲ್ಲಿ ಇತ್ತು. ಲೆಕ್ಕ ಹಾಕ್ರಿ, ಈ ಕರವಸ್ತ್ರ ಯಾರ ಮೇಲೆ ತೆಗೆದುಕೊಂಡು ಹೋಗಿ ಹಾಕಿದ್ರು ಅವರು ಸ್ವಸ್ಥತೆ ಹೊಂದುತ್ತಾ ಇದ್ರು. ಅಂಥ ಪವಿತ್ರಾತ್ಮ ಭರಿತನಾದಂಥ ಪೌಲ ಎಲ್ಲಿ ಆದ್ರೂ ಅವನು ತನ್ನನ್ನ ಪ್ರಚಾರ ಮಾಡ್ಕೊಳ್ತಾನೆ, ತನ್ನ ಬಗ್ಗೆ ಹೇಳ್ಕೊಳ್ತಾನೆ? ಇಲ್ಲ. ಅವನೇನ್ ಹೇಳ್ತಾನೆ? ಮೊದಲನೇ ತಿಮೋತಿ ಪತ್ರಿಕೆಯಲ್ಲಿ ಹೇಳ್ತಾನೆ, ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನೆಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದಾಗಿಯಾದೆ, ಆ ಪಾಪಿಗಳಲ್ಲಿ ನಾನೇ ಮುಖ್ಯ ಅಂತಾನೆ ಪೌಲ. ಯಾರ್ರೀ ಅವನು? ಕರ್ಚೀಪ್ನಲ್ಲಿ ಪವಿತ್ರಾತ್ಮನ ಶಕ್ತಿ ಹೊಂದಿದಂತ ಒಬ್ಬ ವ್ಯಕ್ತಿ. ಅವನ ಕರ್ಚೀಪ್ ಏನ್ರಿ? ಅವನ ಬಟ್ಟೆಗೆ ಅಂಟಿರ್ತದಷ್ಟೇ. ಕರವಸ್ತ್ರ ಅವನ ಬಟ್ಟೆಗೆ, ನಾವು ಜೋಬ್ನಾಗ ಇಟ್ಕೊಳ್ಳಂಗೆ ಅವನ ಬಟ್ಟೆಗೆ ಅಂಟಿರ್ತದಷ್ಟೇ. ಆ ಕರವಸ್ತ್ರದಲ್ಲಿ ಕೂಡ ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿದಂಥ ವ್ಯಕ್ತಿ ಏನ್ ಹೇಳ್ತಾನೆ? ಪಾಪಿಗಳಲ್ಲಿ ನಾನೇ ಮುಖ್ಯ. ಪ್ರಚಾರ ಮಾಡ್ಕೊಳ್ಳಿಲ್ಲ. ಶಿಷ್ಯರನ್ನ ನೋಡ್ರಿ, ಎಂಥ ಭಕ್ತರನ್ನ ನೋಡ್ರಿ, ಪ್ರಚಾರ ಮಾಡ್ಕೊಳ್ಳಿಲ್ಲ. ತಮ್ಮ ತನವನ್ನ ಗೌಪ್ಯವಾಗಿಟ್ಟು ಶಿಲುಬೆಯನ್ನೇ ಪ್ರಕಟಿಸಿದರು. ಅದು ನವೀಕರಣದ ಜೀವನ. ಕರ್ತನಲ್ಲಿ ಪ್ರೇರಿತ ನಾವುಗಳು ಸಹ ನಮ್ಮ ಪ್ರಾರ್ಥನಾ ಜೀವಿತಗಳನ್ನ, ನಮ್ಮ ವಾಕ್ಯದ ಜೀವಿತಗಳನ್ನ ಪ್ರಚಾರ ಮಾಡೋದು ಬೇಡ.
ನನ್ನ ದೇವರೊಟ್ಟಿಗೆ ಇಟ್ಕೊಳ್ಳೋಣ. ನಾನು ನನ್ನ ದೇವರು ಇಷ್ಟೇ. ಉಳಿದಿದ್ದೆಲ್ಲ ನನ್ನ ಮೂಲಕ ದೇವರು ಏನು ಮಾಡ್ಬೇಕಲ್ರಿ? ಆತನ ಕೆಲಸ ನನ್ನ ಮೂಲಕ, ನಮ್ಮೊಬ್ಬೊಬ್ಬರ ಮೂಲಕ ನಡೀತಾನೆ ಇರ್ತವೆ. ಆದರೆ ನಾನು ನೋಡಬೇಕಾದದ್ದು ಎಲ್ಲಿನ? ದೇವರನ್ನ ನಾನು ನೋಡ್ತಾ ಹೋದ್ರೆ ಈ ದೇಹದಿಂದ ಏನೇನು ಆಗ್ಬೇಕಲ್ಲ ದೇವರು ತಾನೇ ಮಾಡಿಸ್ತಾ ಇರ್ತಾನೆ. ನಮಗೆ ಅರಿವಿಲ್ಲದೆ ಮಾಡಿಸ್ತಾ ಇರ್ತಾನೆ, ನಡೀತಿರ್ತವೆ. ನಾನೇ ಮಾಡ್ಬೇಕಂತಿಲ್ಲ. ನಾನು ದೇವ್ರನ್ನ ನೋಡ್ತಾ ಇದ್ರೆ ಸಾಕು. ನನ್ನ ಸಂಬಂಧ ದೇವರೊಟ್ಟಿಗೆ ನಿಷ್ಕಪಟವಾದ ಸಂಬಂಧ, ನಿಷ್ಕಳಂಕವಾದ ಸಂಬಂಧ ಇದ್ರೆ ಸಾಕು. ನನ್ನ ಮೂಲಕ ಲೋಕದೊಳಗೆ ಏನು ಕಾರ್ಯ ಆಗಬೇಕಲ್ಲ ದೇವರು ಮಾಡ್ತಾ ಹೋಗ್ತಾನೆ, ನಡೆಸ್ತಾ ಹೋಗ್ತಾನೆ, ಉಪಯೋಗಿಸ್ತಾ ಹೋಗ್ತಾನೆ, ನಮ್ಮ ಮೂಲಕ ಮಹಿಮೆ ಹೊಂದುತ್ತಾ ಹೋಗ್ತಾನೆ. ಇದು ನವೀಕರಣಗೊಂಡಂತ ಜೀವನ. ಹಾಗಾದ್ರೆ ಇವತ್ತು ಅಂಥ ನವೀಕರಣ ಜೀವನಕ್ಕೆ ನಮ್ಮ ಜೀವಿತದಲ್ಲಿ ಪ್ರಯಾಸ ಪಡೋಣ ಪ್ರಿಯ. ಈ 46 ದಿನಗಳ ಧ್ಯಾನ ನಮ್ಮನ್ನ ಇಂಥ ನವೀಕರಣ ಜೀವನಕ್ಕೆ ನಡೆಸಲಿ. ನವೀಕರಣದ ವ್ಯಕ್ತಿಗಳನ್ನಾಗಿ ನಾವು 47ನೇ ದಿನ ಪುನರುತ್ಥಾನದಲ್ಲಿ ಕಾಲಿಡುವಾಗ ನಾವು ನವೀಕರಿಸಲ್ಪಟ್ಟಂತ ಅನುಭವಕ್ಕೆ ನಮ್ಮ ನಡೆಸಲಿ. ಕಡೆಯದಾಗಿ ಒಂದು ಉದಾಹರಣೆಯನ್ನು ಹೇಳಿ ನನ್ನ ಪ್ರಸ್ತಾಪವನ್ನು ಮುಗಿಸ್ತೀನಿ. ಮುಕ್ಲಸ್ಸಾ ಇಂಡಿಯನ್ಸ್ ಎನ್ನುವಂಥ ಒಂದು ಬುಡಕಟ್ಟು ಜನಾಂಗ, ಮುಕ್ಲಸ್ಸಾ ಇಂಡಿಯನ್ಸ್ ಎಂಬುದಾಗಿ. ಇವರು ಯುನೈಟೆಡ್ ಸ್ಟೇಟ್ಸ್ನ ಜಾರ್ಜಿಯಾ, ಅಲ್ಬಾನಾ ಎನ್ನುವಂಥ ಸ್ಥಳದಲ್ಲಿ ಇವರು ವಾಸವಾಗಿದ್ದಾರೆ. ಬುಡಕಟ್ಟು ಜನಾಂಗ, ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಇವರ ಜೀವನ. ನೋಡ್ರಿ, ಇವರು ಪ್ರತಿ ವರ್ಷ ಬಸ್ಕ್ ಎನ್ನುವಂಥ ಒಂದು ಆಚರಣೆಯನ್ನ, ಧಾರ್ಮಿಕ ಆಚರಣೆಯನ್ನ ಮಾಡ್ತಾರಂತೆ. ಅದನ್ನ ಇನ್ನೊಂದು ಹೆಸರಿನಲ್ಲಿ ಗ್ರೀನ್ ಕಾರ್ನ್ ಸೆರೆಮನಿ ಎಂಬುದಾಗಿ ಕರೀತಾರೆ. ಹಸಿರು ತೆನೆಗಳ ಒಂದು ಆಚರಣೆ ಎಂಬುದಾಗಿಯೂ ಸಹ ಅದನ್ನು ಕರೀತಾರಂತೆ. ಪ್ರತಿ ವರ್ಷ ತಮ್ಮ ಒಂದು ಜನಾಂಗದಲ್ಲಿ, ತಮ್ಮ ಹಳ್ಳಿಗಳಲ್ಲಿ ಈ ಒಂದು ಧಾರ್ಮಿಕ ಆಚರಣೆಯನ್ನ ಮಾಡ್ತಾರೆ. ನೋಡ್ರಿ, ಆಚರಣೆ ಮಾಡುವಾಗ ಮೊದಲನೇ ಕೆಲಸ ಅವ್ರು ಮಾಡೋದೇನೆಂದ್ರೆ ತಮಗಾಗಿ ಎಲ್ಲ ಹೊಸದವುಗಳನ್ನ ಕೂಡಿಟ್ಟುಕೊಳ್ತಾರಂತೆ. ಮನೆಯ ಪಾತ್ರೆ ಸಾಮಾನುಗಳು, ಬಟ್ಟೆಗಳು, ಮನೆಯ ಪೀಠೋಪಕರಣಗಳು ಎಲ್ಲವುಗಳನ್ನ ಫಸ್ಟ್ ಅವರು ಹೊಸದು ಮಾಡ್ಕೊಳ್ತಾರಂತೆ. ಆ ಹೊಸತನ್ನ ಊರು ಹೊರಗಡೆ ಹೋಗಿ ಒಂದು ಸ್ಥಳದಲ್ಲಿ ಅವೆಲ್ಲವುಗಳನ್ನ ಇಟ್ಟು ಬರ್ತಾರಂತೆ. ಇದಾದ ನಂತರ ಎರಡನೇದಾಗಿ ಅವರು ಮಾಡೋದೇನೆಂದ್ರೆ ತಮ್ಮ ಮನೆಗಳನ್ನ ಪ್ರತಿಯೊಬ್ಬರು ಶುದ್ಧ ಮಾಡಲಿಕ್ಕೆ ಶುರು ಮಾಡ್ತಾರಂತೆ. ಮನೆಯ ಒಂದು ಕೋಣೆಯಿಂದ ಹಿಡಿದು ಶುದ್ಧತ್ವದ ಕಾರ್ಯ ನಡೀತದೆ. ಎಲ್ಲಾ ವಸ್ತುಗಳನ್ನ, ಹಳೆಯದಾದಂಥ ಎಲ್ಲಾ ವಸ್ತುಗಳನ್ನ, ಬಟ್ಟೆಗಳನ್ನ ಎಲ್ಲವನ್ನ ತಂದು ಹಳ್ಳಿಯ ಮಧ್ಯಭಾಗದಲ್ಲಿ ಎಲ್ಲಾ ಕುಟುಂಬಗಳವರು ಸೇರಿ ಹಳ್ಳಿಯ ಮಧ್ಯಭಾಗಗಳಲ್ಲಿ ತಂದು ಅವುಗಳನ್ನ ರಾಶಿ ಹಾಕ್ತಾರಂತೆ. ರಾಶಿ ಹಾಕಿದ ಮೇಲೆ ಆ ಹಳ್ಳಿಯ ಯಜಮಾನ, ನಾಯಕ, ಆ ರಾಶಿಗೆ ಬೆಂಕಿ ಹಚ್ತಾನಂತಾರೆ. ಸೊ ಆ ಬೆಂಕಿ ಹಚ್ಚಿ ಆ ಇಡೀ ರಾಶಿ, ಅದರಲ್ಲಿ ಒಂದು ಸಣ್ಣ ಅಂಶವೂ ಕೂಡ ಉಳಿಯದಂತೆ ಬೆಂಕಿಯಿಂದ ಸಂಪೂರ್ಣವಾಗಿ ಸುಟ್ಟು ಅದನ್ನ ಭಸ್ಮ ಮಾಡ್ತಾರಂತೆ. ಅದಾದ ನಂತರ 3 ದಿನ ಉಪವಾಸ ಪ್ರಾರ್ಥನೆಯನ್ನ ತಮ್ಮ ಹಳ್ಳಿಯಲ್ಲಿ ಈ ಜನಾಂಗ ಮಾಡ್ತದಂತೆ. 3 ದಿನ ಉಪವಾಸ ಪ್ರಾರ್ಥನೆಯ ನಂತರ 4ನೇ ದಿನದಲ್ಲಿ ಶುಭ್ರರಾಗಿ ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು, ಅವು ಏನು ಹೊಸ ಹೊಸ ವಸ್ತುಗಳನ್ನು ತಮಗೋಸ್ಕರ ಸಿದ್ಧ ಮಾಡಿಕೊಂಡು ಊರು ಹೊರಟಿದ್ದಾರೆ ಅವುಗಳನ್ನೆಲ್ಲ ತಗೊಂಬಂದು ತಮ್ಮ ಮನೆಯಲ್ಲಿ ಇಟ್ಟು ಮತ್ತೆ ಹಳ್ಳಿಯ ಮಧ್ಯಭಾಗದಲ್ಲಿ ಈ ಜನಾಂಗ ಸೇರಿ ಬರ್ತದಂತೆ. ಬಂದು ಅಲ್ಲಿ ಕಟ್ಟಿಗೆ ರಾಶಿಗಳನ್ನು ತಂದು ಹಾಕ್ತಾರಂತೆ ಪ್ರತಿಯೊಂದು ಕುಟುಂಬದವರು. ಸೊ ಮತ್ತೆ ಈ ಹಳ್ಳಿಯ ನಾಯಕ ಬಂದು ಆ ಕಟ್ಟಿಗೆ ರಾಶಿಗೆ ಬೆಂಕಿ ಹಚ್ತಾನಂತೆ. ಹಚ್ಚಿದ ಮೇಲೆ ಪ್ರತಿಯೊಂದು ಕುಟುಂಬದವರು ಆ ಕಟ್ಟಿಗೆ ರಾಶಿಯಿಂದ ಹತ್ತಿದಂತ ಬೆಂಕಿಯ ಕಟ್ಟಿಗೆಗಳನ್ನ ಹಿಡ್ಕೊಂಡು ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಆ ಕಟ್ಟಿಗೆಯಿಂದ ಹತ್ತಿದಂತ ಬೆಂಕಿಯಿಂದ ತಮ್ಮ ಮನೆಯ ದೀಪಗಳನ್ನು ಬೆಳಗ್ತಾರಂತೆ, ತಮ್ಮ ಮನೆಯ ಹೊಲೆಗಳನ್ನು ಹಚ್ತಾರಂತೆ. ಅದಾದ ನಂತರ ಇವತ್ತು ನಮ್ಮ ಜೀವನ ಮತ್ತೆ ನವೀಕರಣಗೊಂಡಿದೆ ಎಂಬುದಾಗಿ ಪ್ರಕಟ ಮಾಡ್ತಾರಂತೆ. ಕಟ್ಟಿಗೆಯ ರಾಶಿಯಿಂದ ಹಚ್ಚಿದಂತ ಬೆಂಕಿಯ ಕಟ್ಟಿಗಳನ್ನು ತೆಗೆದುಕೊಂಡು ತಮ್ಮ ಜೀವಿತಗಳನ್ನ, ತಮ್ಮ ಕುಟುಂಬಗಳನ್ನ, ತಮ್ಮ ಮನೆಗಳನ್ನ ನವೀಕರಿಸಿಕೊಳ್ತಾರಂತೆ. ಕರ್ತನಲ್ಲಿ ಪ್ರಿಯರೇ, ಈ 46-47 ದಿನಗಳ ಧ್ಯಾನದ ಸಮಯದಲ್ಲಿ ದೇವರು ಆ ಕಟ್ಟಿಗೆಯ ರಾಶಿಯನ್ನ ಹಾಕಿ ಬೆಂಕಿ ಹಚ್ತಾ ಇದ್ದಾನೆ. ಇವತ್ತು ನನ್ನ ನಿಮ್ಮ ಜೀವನದಲ್ಲಿ ಆ ಬೆಂಕಿಯನ್ನು ನಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನ, ಪ್ರಯಾಸ, ಪರಿಶ್ರಮ ಪಡೋಣ್ರಿ. ವ್ಯರ್ಥವಾಗಿ ದಯಮಾಡಿ 46 ಧ್ಯಾನದ ದಿನಗಳನ್ನ ಕಳಿಬೇಡ್ರಿ. ನಿಮ್ಮಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಸ್ತೇನೆ, ಈ ದಿನಗಳು ನಮ್ಮ ಜೀವಿತಗಳನ್ನ ನವೀಕರಿಸುವಂತ ದಿನಗಳು. ಕ್ರೈಸ್ತತ್ವ ಸಾಕ್ಷಿಗಾಗಿರ್ಬೇಕಾದಂಥ ಜೀವನ. ನನ್ನ ಸ್ವಾರ್ಥಕ್ಕಾಗಿ ನಾನು ಬದುಕುವಂತ ಜೀವನ ಕ್ರೈಸ್ತತ್ವ ಅಲ್ರಿ.
ನಾ ದುಡ್ದೆ, ನಾ ತಂದೆ, ನಾ ತಿಂದೆ, ನಾ ತೊಟ್ಟೆ, ನಾ ಖುಷಿ ಪಟ್ಟೆ, ನಾ ಸಂತೋಷ ಪಟ್ಟೆ. ಇದಲ್ಲ ಕ್ರೈಸ್ತತ್ವ. ಇದಕ್ಕಾಗಿ ಯೇಸು ನಮ್ಮನ್ನು ಕರೆದಿಲ್ಲ. ಮತ್ತೊಬ್ಬರ ಸಂತೋಷದಲ್ಲಿ ನಾ ಸಂತೋಷ ಕಾಣಬೇಕಾಗಿದೆ, ಮತ್ತೊಬ್ಬರ ನಗುವಿನಲ್ಲಿ ನಾನು ನಗು ಕಾಣಬೇಕಾಗಿದೆ. ಇದು ಕ್ರೈಸ್ತತ್ವ. ಮತ್ತೊಬ್ಬನ ದುಃಖದಲ್ಲಿ ನಾನು ಭಾಗಿಯಾಗುವುದರ ಮೂಲಕ, ಅವನ ದುಃಖಕ್ಕೆ ಉಪಶಮನ ಕೊಡುವುದರ ಮೂಲಕ ಇವತ್ತು ನಾನು ಸಂತೋಷ ಪಡಬೇಕಾಗಿದೆ. ಇದು ಕ್ರೈಸ್ತತ್ವ. ಆ ಹಳ್ಳಿ ಜನ ಯಾವ ರೀತಿ ತಮ್ಮ ಹಳೆಯದನ್ನೆಲ್ಲ ತಂದು ಸುಟ್ಟು ಹಾಕಿದರೋ, ನಮ್ಮ ಮನೆಗಳಲ್ಲಿ ಇರುವಂಥ ಹಳೆಯತನಗಳನ್ನ, ಹಳೆಯ ಗುಣಗಳನ್ನ, ಹಳೆಯ ಸ್ವಭಾವಗಳನ್ನ, ಹಳೆಯ ಬೇಡವಾದಂಥ ವಿಚಾರಗಳನ್ನ ಸುಟ್ಟು ಹಾಕುವಂಥ ಪ್ರಯತ್ನ ಮೊದಲು ನಾವು ಮಾಡಬೇಕಾಗಿದೆ. ನಂತರ ಹೊಸತನ್ನ ಬೆಳಗಿಸುವಂಥ ಕಾರ್ಯ ನನ್ನ ಮನೆಯಿಂದಲೇ ಆರಂಭವಾಗಬೇಕು, ನನ್ನ ಹೃದಯದಿಂದ ಆರಂಭವಾಗಬೇಕು. ನನ್ನ ಹೃದಯದಿಂದ ಅದು ನನ್ನ ಮನೆಗೆ, ನನ್ನ ಕುಟುಂಬಕ್ಕೆ ಮುಟ್ಟಬೇಕು. ನನ್ನ ಕುಟುಂಬದಿಂದ ನನ್ನ ಸಭೆಗೆ ಆ ಅಗ್ನಿ ಬರಬೇಕು. ಸೊ ಈ 46 ದಿನಗಳ ಧ್ಯಾನಗಳಲ್ಲಿ ನಾವು ಅದಕ್ಕಾಗಿ ಪ್ರಯಾಸ ಪಡೋಣ, ಪರಿಶ್ರಮ ಪಡೋಣ. ನಮ್ಮ ಜೀವಿತಗಳನ್ನು ನವೀಕರಿಸಿಕೊಂಡು ಕ್ರಿಸ್ತನಲ್ಲಿ ದೃಢವಾಗಿ ನೆಲೆಗೊಳ್ಳುವುದಕ್ಕಾಗಿ ನಾವು ಪ್ರಯಾಸ ಪರಿಶ್ರಮಗಳನ್ನು ಪಡೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ, ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನವೀಕರಣ ಅಂದರೆ ಏನು, ನವೀಕರಣಕ್ಕಾಗಿ ನಾವು ಏನೆಲ್ಲ ಪ್ರಯಾಸ ಪರಿಶ್ರಮಗಳನ್ನು ಪಡಬೇಕು ಎನ್ನುವಂಥದ್ದನ್ನ ಇವತ್ತು ನಾವು ಧ್ಯಾನ ಮಾಡಿ ತಿಳ್ಕೊಂಡಿದ್ದೇವೆ. ಸಹಾಯ ಮಾಡಪ್ಪ. ನಾವೆಲ್ಲರೂ ಬಲೀನರು ಸ್ವಾಮಿ. ನಮ್ಮಲ್ಲಿ ಅನೇಕ ವಿಧವಾದ ಬಲೀನತೆಗಳು ಮನೆ ಮಾಡಿವೆ. ಇವತ್ತು ನಮ್ಮೆಲ್ಲರಿಗೂ ನವೀಕರಣದ ಅವಶ್ಯಕತೆ ಇದೆ. ನಮ್ಮ ಆಲಯ ನವೀಕರಣವಾಗಿದೆ. ಇವತ್ತು ನಮ್ಮ ಮನೆಗಳು ನವೀಕರಣವಾಗಬೇಕು, ನಮ್ಮ ಮನಗಳು ನವೀಕರಣವಾಗಬೇಕು, ನಮ್ಮ ಕುಟುಂಬಗಳು ನವೀಕರಣವಾಗಬೇಕು. ಆ ಮೂಲಕ ಈ ಸಭೆಯಲ್ಲಿ ಆರಾಧನೆಗಾಗಿ ಕೂಡಿ ಬರುವಂತ ನಮ್ಮ ಸಭೆ ನಿನ್ನಲ್ಲಿ ನವೀಕರಣಗೊಳ್ಳಬೇಕು. ಸಹಾಯ ಮಾಡಪ್ಪ, ಕೃಪೆ ಮಾಡಪ್ಪ. ಆ ನವೀಕರಣಕ್ಕೆ ಬೇಕಾದಂಥ ಗುಣಗಳನ್ನು, ಸ್ವಭಾವಗಳನ್ನು ನಮ್ಮ ಜೀವಿತಗಳಲ್ಲಿ, ನಮ್ಮ ಹೃದಯ ಮನಸ್ಸುಗಳಿಗೆ ನೀನು ಒದಗಿಸಿಕೊಡಪ್ಪ. ಹೊಸತನ್ನ ನಮ್ಮ ಜೀವನದಲ್ಲಿ ನೀನು ಕೊಡಬೇಕೆಂಬುದಾಗಿ ಯಾವತ್ತೂ ಬಯಸ್ತೀಯ ಸ್ವಾಮಿ. ಆ ಹೊಸತನ್ನ ಹೊಂದಿಕೊಳ್ಳಬೇಕಾದ್ರೆ ಹಳೆತನ್ನ ನಮ್ಮಿಂದ ತೆಗೆದು ಹಾಕಬೇಕು. ಆ ಮಗಳು ಯಾವಾಗ ತನ್ನ ಕೊರಳಿನಿಂದ ಆ ಹಳೆಯ ಮಣಿಸರವನ್ನ ತೆಗೆದ್ಲೋ, ನೂತನವಾದದನ್ನ ತನ್ನ ಜೀವನದಲ್ಲಿ ಹೊಂದಿಕೊಂಡ್ಲಪ್ಪ. ಇವತ್ತು ನಮ್ಮಲ್ಲಿರುವಂತಹ ಹಳೆಯವುಗಳನ್ನ, ಹಳೆಯ ಗುಣಗಳನ್ನ, ಹಳೆಯ ಸ್ವಭಾವಗಳನ್ನ, ಹಳೆಯ ಎಲ್ಲ ವೈಷಮ್ಯಗಳನ್ನ, ಕರ್ತನೆ, ನಮ್ಮ ಕುಟುಂಬಗಳಲ್ಲಿರುವಂಥ ಎಲ್ಲ ಹಳೆಯ ಬೇಡವಾದಂಥ ವಿಚಾರಗಳನ್ನ ನಾವು ತೆಗೆದು ನಿನ್ನಲ್ಲಿ ನೂತನಗೊಂಡು ನೀನು ಕೊಡುವಂಥ ನೂತನವಾದ ಕೃಪೆಯ ಆಶೀರ್ವಾದಗಳನ್ನ ನಾವು ಹೊಂದಿಕೊಳ್ಳುವುದಕ್ಕೆ ಪ್ರಯಾಸ ಪರಿಶ್ರಮಗಳನ್ನ ಈ 46 ಧ್ಯಾನಗಳ ದಿನಗಳನ್ನು ನಾವು ಪಡ್ಲಿಕ್ಕಾಗುವಂತೆ ಸಹಾಯ ಮಾಡಪ್ಪ. ಮಾತನಾಡಿದ್ದಕ್ಕಾಗಿ ಸ್ತೋತ್ರ, ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ. ಎಚ್ಚೆತ್ತುಕೊಂಡವರಾಗಿ ನಮ್ಮ ಜೀವಿತಗಳನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡುತ್ತಾ ನವೀಕರಣದತ್ತ ನಾವು ಸಾಗಲಿಕ್ಕಾಗುವಂತೆ ನೀನು ಕೃಪೆ ಮಾಡು, ಸಹಾಯ ಮಾಡು ಎಂದು ನಿನ್ನಲ್ಲಿ ದೀನತೆಯಿಂದ ಬೇಡಿಕೊಳ್ಳುತ್ತೇವೆ. ನಿತ್ಯ ಕಾಲಕ್ಕೂ ಸ್ತೋತ್ರದಲ್ಲಿ ಆಮೆನ್. ಕಡೆಯದಾಗಿ ನಾವೆಲ್ಲರೆದ್ದು ನಿಂತುಕೊಂಡು ಸಂಗೀತಗಳಲ್ಲಿ 82ನೇ ಸಂಗೀತವನ್ನ ನಾವು ರಾಗ ಮಾಡೋಣ. ಸಂಗೀತದಲ್ಲಿ 82 ನನ್ನ ಅತಿ ಪ್ರಿಯ ಕ್ರೂಜೆಯಲ್ಲಿ ಬೇರೆ ಆಶೆ ಇರೋದು. ಪ್ರಾರಂಭದ 2 ಚರಣಗಳನ್ನು ಮಾತ್ರ ನಾವು ರಾಗ ಮಾಡೋಣ. ನನ್ನ ಪ್ರೀತಿ ಕ್ರೂಜೆಯಲ್ಲಿ ಬೇರೆ ಆಶೆ ಇರದು. ಅತಿ ಪ್ರಿಯ ಯೇಸುವಲ್ಲಿ ಮೃತ್ಯು ದೃಢವಾಯಿತು. ನಿತ್ಯವೊಂದೇ ವಾಕ್ಯವು ಪ್ರೋತ್ಸಂಗೀತಬಹುದು. ಸುಖ ದುಃಖ ಕಾಲದಲ್ಲಿ ಪ್ರೀತಿ ಕೃಪೆ ಯಾತನಲ್ಲಿ ಪ್ರೀತಿಯಿಂದ ನಿಂದೆ ನಷ್ಟ ಹಿಂಸೆ ಬಾಧತನವು ಚಿಂತೆ ಮೋದ ಲಾದ ಕಷ್ಟ ಕೊಟ್ಟು
ಬೆಳಿಗ್ಗೆ 5:30 ಗಂಟೆಗೆ ಪ್ರತಿದಿನ ನಮ್ಮ ಶ್ರಮ ಧ್ಯಾನದ ಆರಾಧನೆಗಳು ಪ್ರಾರಂಭವಾಗ್ತವೆ. ಕಾರಣ ಸಭೆಯವರು ಬೆಳಗಿನ ಆರಾಧನೆಯಲ್ಲಿ ಕೂಡ ಸಕ್ರಿಯವಾಗಿ ಬಂದು ಭಾಗವಹಿಸಿ ಕರ್ತನ ದಿವ್ಯ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಾಗಿ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ವಿನಂತಿಸ್ತೇನೆ. ಈಗ ನಾವೆಲ್ಲರೂ ಒಂದೇ ಮನಸ್ಸಾಗಿ ನಮ್ಮ ಪ್ರಭು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ಭಕ್ತಿ ಭಾವದಿಂದ ಆರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲವು ನಿನ್ನವೇ ಸ್ವಾಮಿ. ಆಮೆನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನವೀಕರಿಸುವಲ್ಲಿ ನಮ್ಮ ಜೀವಿತಗಳನ್ನ ಮಾದರಿಯನ್ನಾಗಿ ನೇಮಿಸುವುದಕ್ಕೂ ಪರಿವರ್ತನೆಗೊಳಿಸುವುದಕ್ಕೂ ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟಂತ ತಂದೆಯಾದಂಥ ದೇವರ ಪ್ರೀತಿಯು, ನವೀಕರಣದ ಜೀವನದ ರೀತಿ ನೀತಿಗಳನ್ನು ನಮಗೆ ತೋರಿಸಿದಂತ ಕಲಿಸಿದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನವೀಕರಣದ ಜೀವಿತದಲ್ಲಿ ನಮ್ಮನ್ನು ನಡೆಸಿ ಆ ನವೀಕರಣದ ಅನುಭವದಲ್ಲಿ ನಮ್ಮನ್ನು ನೆಲೆಗೊಳಿಸುವಂತ ಪವಿತ್ರಾತ್ಮನ ಅನ್ಯೋನ್ಯತೆಯು ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ. ಆಮೆನ್. ಶಿಲ್ವೆ ಪಾಠವನನ್ನು ನೋಡಿದರೆ ಜೀವದೋತ್ಪತ್ತಿಯಾಗುವುದು. ಓ ಪಾಪಾತ್ಮರೇ, ನೋಡಿರಿವಾಗಲೇ ತಾಪ ತಾಳಿದ ಕ್ರಿಸ್ತನನ್ನು. ನೋಡಿರಿ, ಶಿಲ್ವೆ ಪಾಠವನನ್ನು ನೋಡಿದರೆ ಜೀವದೋತ್ಪತ್ತಿಯಾಗುವುದು. ಓ ಪಾಪಾತ್ಮರೇ, ನೋಡಿರಿವಾಗಲೇ ತಾಪ ತಾಳಿದ ಕ್ರಿಸ್ತನನ್ನು. ಲವು ಸಂದೋಯಿತು. ನೋಡಿರಿ, ಶಿಲ್ಬೆ ಪಾಠವನನ್ನು ನೋಡಿಗಲೇ ಜೀವದ